All right. Great. Namaste, everybody. So, once again, welcome to this beautiful evening. ಇವತ್ತು ವೈಕುಂಠ ಏಕಾದಶಿ. ಸೊ, ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ. ಸೊ, ಇವತ್ತು ವೈಕುಂಠ ಅಂದ್ರೆ ಏನಂತಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಪ್ಲಸ್ ನಾಳೆಯಿಂದ ಹೊಸ ವರ್ಷ ಶುರು ಆಗ್ತಾ ಇದೆ. ನಾಡಿದೆಯಿಂದಾನೆ ಇನ್ಫ್ಯಾಕ್ಟ್ ನಾಳೆ ಲಾಸ್ಟ್ ಡೇ ಆಫ್ ದಿಸ್ 2025. ಸೊ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ನ್ಯೂ ಇಯರ್ 2026. ಸೊ, ಈ 2026 ಅಥವಾ ನ್ಯೂ ಇಯರ್ ಸಮಯದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಏನೋ ಒಂದು ರೆಸಲ್ಯೂಷನ್ ತಗೋತೀವಿ. ರೆಸಲ್ಯೂಷನ್ ಅಂದ್ರೆ ಈ ವರ್ಷದಲ್ಲಿ ಇದು ಮಾಡೇ ಬಿಡ್ತೀನಿ ಅಂತ. ಸೊ ಈ ರೆಸಲ್ಯೂಷನ್ ಅಂದ್ರೆ ಏನು? ಎಷ್ಟೋ ಸತಿ ರೆಸಲ್ಯೂಷನ್ಸ್ ಗಳನ್ನ ನಾವು ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಹಿಂದಿನ ವರ್ಷಗಳಲ್ಲಿ ನೋಡಿ, ನೀವು 2024 ಎಂಡ್ ಆದಾಗ 2025 ಇದು ಮಾಡೇ ಬಿಡ್ತೀನಿ ಅಂತ ನೀವು ಛಲ ತೊಟ್ಟಿದ್ರಿ, ಬಟ್ ಅದು ನೆರವೇರ್ಲಿಲ್ಲ. 23 ಹಂಗೆ ಮಾಡಿದ್ರಿ, 22 ಹಂಗೆ ಮಾಡಿದ್ರಿ. ಪ್ರತಿ ವರ್ಷ ಅದೇ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಈ ಜಿಮ್ಗಳಲ್ಲಿ ಪೂರ್ತಿ ವರ್ಷದ ಬಿಸ್ನೆಸ್ ಯಾವಾಗ ಆಗತ್ತೆ ಗೊತ್ತಾ? ಫಸ್ಟ್ 15 ಡೇಸ್ ಆಫ್ ಜನವರಿ 1 ಇಂದ ಜನವರಿ 15 ಮಧ್ಯದಲ್ಲಿ ಏನ್ ಬಿಸ್ನೆಸ್ ಮಾಡ್ತಾರೋ ಪೂರ್ತಿ ವರ್ಷ ಅವ್ರಿಗೆ ಅಷ್ಟು ಬಿಸ್ನೆಸ್ ಆಗೋದಿಲ್ವಂತೆ. ಅದಕ್ಕೆ ಅವ್ರು ಪ್ಯಾಕೇಜ್ ಕೊಡೋದು, ಇಯರ್ಲಿ ಪ್ಯಾಕೇಜ್ ಅಂತ. ಇಯರ್ಲಿ ಪ್ಯಾಕೇಜ್ ಅಂದ್ರೆ ಅವ್ರಿಗೆ ಗೊತ್ತಿದೆ ಇದು 15 ದಿವಸಕ್ಕೆ ಮಾತ್ರ ಅವ್ರು ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಮೋರ್ ದೆನ್ 70-80% ಜನ ಬಿಟ್ಬಿಡ್ತಾರೆ. ದುಡ್ಡು ಕಟ್ಟಿನೂ ಕೂಡ ಜಿಮ್ ಹೋಗಕ್ ಆಗೋದಿಲ್ಲ. ಸೊ ಯಾಕೆ ಈ ತರ ಆಗುತ್ತೆ, ಇದನ್ನ ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಸೊ ದಟ್ 2026 ಅಲ್ಲಿ ನೀವೇನೇನ್ ಮಾಡಬೇಕು ಅಂತಿದ್ದೀನಿ ಅದನ್ನ ಅಚೀವ್ ಮಾಡ್ಲಿಕ್ಕೆ ನಿಮ್ಮದು ಹೆಲ್ಪ್ ಮಾಡುತ್ತೆ. ಅದರಿಂದ ಮುಂಚೆ ಆಸ್ ಯೂಶುವಲ್ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಅಷ್ಟರಲ್ಲಿ ಇನ್ನು ಕೆಲವರು ಜಾಯಿನ್ ಆದ್ರೆ ಆಗ್ಲಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ 3 ರೌಂಡ್ ಆಫ್ ಚಾಂಟಿಂಗ್ ಓಂಕಾರ. ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕೊತ್ತು ನೇರವಾಗಿರಿಸಿ, ಕಣ್ಗಳನ್ನ ಮುಚ್ಚಿ, ಕ್ಲೋಸ್ ಯುವರ್ ಐಸ್. Take few deep breathings. Breathe in deep, then breathe out completely. Relax your body, relax your mind. ಒಂದು 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ, ಇನ್ಹೇಲ್, and feel the beautiful resonance of ಓಂಕಾರ throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿನ ಫೀಲ್ ಮಾಡ್ಕೊತಾ slowly join your hands, rub your palm. Keep your palms on your eyes. Gently give a facial massage, neck massage. And slowly open your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ಕಣ್ಗಳನ್ನು ತೆಗಿ. All right. Great. So once again, welcome back everybody. ಯಾರಾದ್ರೂ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಾ ನನ್ನ ಕ್ಲಾಸು? Anybody who has joined for the first time, just type FT in the chat box. FT, first time. ಯಾರಾದ್ರೂ ಬೈ ಚಾನ್ಸ್ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ ಅಂದ್ರೆ? ಕೆಲವರು ಜಾಯ್ನ್ ಆಗಿದ್ದೀರಿ ಫಸ್ಟ್ ಟೈಮ್. ಗ್ರೇಟ್. ಸುಮಾರು ಜನ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ. ಓಕೆ, ಮೇ ಬಿ ನಿಮ್ಮಲ್ಲಿ ಸುಮಾರು ಜನ ಹೊಸ ಗ್ರೂಪ್ ಇಂದ ಜಾಯ್ನ್ ಆಗಿರ್ತೀರಿ. ಒಂದು PLRT ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಇದೆ 3rd ಆ ಗ್ರೂಪ್ ಇಂದ ಜಾಯ್ನ್ ಆಗಿರ್ಬೋದು ಅನ್ಕೋತೀನಿ. ದಟ್ಸ್ ಫೈನ್. ಆಲ್ ರೈಟ್, ಸುಮಾರು ಜನ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ. ಗ್ರೇಟ್.
ಸೊ ಯಾರ್ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ, ಸಿಂಪಲ್ ಆಗಿ 1 ನಿಮಿಷದಲ್ಲಿ ನಾನು ಪರಿಚಯ ಕೊಟ್ಬಿಡ್ತೀನಿ. ನನ್ನ ಹೆಸರು ಡಾಕ್ಟರ್ ಬಿಮಲ್ ಜೈನ್ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಬುದ್ಧತ್ವ ಹೀಲಿಂಗ್ ಫೌಂಡೇಶನ್ ಅಂತ ನಮ್ಮದೊಂದು ಹೀಲಿಂಗ್ ಸೆಂಟರ್ ಇದೆ ಬೆಂಗಳೂರಲ್ಲಿ. ಹಿಂದಿನ ಸುಮಾರು 15 ವರ್ಷಗಳಿಂದ ಡ್ರಗ್ಲೆಸ್ ಥೆರಪೀಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ರೇಕಿ, ಹಿಪ್ನಾಸಿಸ್, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, NLP ಈ ತರದ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಟ್ರೈನಿಂಗ್ ಗಳನ್ನ ಕೊಡ್ತೀನಿ. ಅದರ ಜೊತೆಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮತ್ತೆ ಹಿಪ್ನೋಥೆರಪಿ, ಹೀಲಿಂಗ್ ಮುಖಾಂತರ ಜನರಿಗೆ ಅವ್ರಿಗಿರುವಂತ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂತ ಪ್ರಯತ್ನಗಳನ್ನ ಇಲ್ಲಿ ನಾವು ಮಾಡ್ತೀವಿ. ಇಲ್ಲಿ ತನಕ ಸುಮಾರು 40-50 ಸಾವಿರ ಜನರಿಗೆ ಟ್ರೈನಿಂಗ್ ಗಳನ್ನ ಕೊಟ್ಟಿರ್ತೀನಿ ಬೇರೆ ಬೇರೆ ವಿಷಯಗಳಲ್ಲಿ. ಸುಮಾರು 5,000-6,000 ಜನರಿಗೆ ಒನ್ ಸೆಷನ್ ಗಳನ್ನ ಮಾಡಿ ಅವ್ರಿಗಿರುವಂತಹ ಪ್ರಾಬ್ಲಮ್ಗಳಿಂದ ಅವ್ರಿಗೆ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡಿರ್ತೀನಿ. ರೈಟ್. ಸೊ ಇದಿಷ್ಟು ನನ್ನ ಪರಿಚಯ, ತುಂಬಾ ಜಾಸ್ತಿ ಡಿಟೇಲ್ ಏನ್ ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೂ ಏನಾದರೂ ಹೀಲಿಂಗ್ ಅಥವಾ ಹಿಪ್ನೋಥೆರಪಿ ಅಥವಾ ಸಂಮೋಹಿನಿ ಮುಖಾಂತರ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಹೀಲ್ ಮಾಡಿಸ್ಬೇಕು ಅಂತಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋದು. ಕೊನೆಯದಾಗಿ ಬೇಕಾದ್ರೆ ನಿಮ್ ನಂಬರ್ ಕೊಡ್ತೀನಿ ನಾನು, ಅಥವಾ ಗ್ರೂಪಲ್ಲೂ ಕೂಡ, ಯಾವ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ಆ ಗ್ರೂಪಲ್ಲಿ ಕೂಡ ನಮ್ಮ ನಂಬರ್ ಇದೆ. ಅದಲ್ಲದೆ 3ನೇ ತಾರೀಕು ಬರುವ January 3ಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಇಂಟ್ರೊಡಕ್ಟರಿ ವೆಬಿನಾರ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಆ ದಿನ ಅಟೆಂಡ್ ಮಾಡ್ಬೋದು, ಅದು ಕೂಡ ಫ್ರೀ ಇರುತ್ತೆ. ಈ ತರ ಇವತ್ತು ನಾವು ಏನ್ ಕ್ಲಾಸ್ ಮಾಡ್ತಾ ಇದೀವಿ, ಈ ತರ ಸಾಕಷ್ಟು ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನ, ಮತ್ತೆ ಅವಾಗ ಬೇರೆ ಬೇರೆ ರೀತಿಯ ಫ್ರೀ ಕ್ಲಾಸಸ್ಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಜೊತೆಗೆ ನೆಕ್ಸ್ಟ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ಗಳದ್ದು ಏನಿರುತ್ತೆ ಅದು ಪೇಯ್ಡ್ ಕ್ಲಾಸ್ ತರನು ಇರುತ್ತೆ. ಸೊ ಈ ತರ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ವಿದ್ಯೆಗಳನ್ನ ಹೇಳ್ಕೊಡ್ತೀನಿ. ಆಲ್ರೈಟ್. ಸೊ ಇವತ್ತಿನ ಟಾಪಿಕ್ ನ್ಯೂ ಇಯರ್. ಇವತ್ತು ವೈಕುಂಠ ಏಕಾದಶಿ ಇದೆ. ಸೊ ಈಗಾಗಲೇ ಶುಭಾಶಯಗಳನ್ನು ಹೇಳಿದ್ದೀನಿ, ಮತ್ತೊಂದ್ಸತೆ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ಇವತ್ತಿನ ವಿಷಯ ಸಂಕಲ್ಪ ಸಿದ್ಧಿ ಧ್ಯಾನ ಒಂದು ಮಾಡೋಣ. ಅದಲ್ಲದೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈ ನ್ಯೂ ಇಯರ್ ರೆಸಲ್ಯೂಷನ್ ಏನ್ ತಗೋತೀವಿ. ಅದೇ ಇಷ್ಟೋ ಸತೆ ಅವಾಗ್ಲೇ ಹೇಳ್ದಕ್ಕೆ ನಾವು ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಸ್ವಲ್ಪ ದಿನ ಮಾತ್ರ ಆ ಒಂದು ಎಂಥೂಸಿಯಾಸಮ್ ಇರುತ್ತೆ ಮಾಡೋಣ ಅಂತ. ನ್ಯೂ ಇಯರ್ ರೆಸಲ್ಯೂಷನ್ ಎಲ್ಲಿ ತನಕ ಇರುತ್ತೆ ಗೊತ್ತಾ? ಇಲ್ಲಿ ತನಕ ಇಯರ್ ನ್ಯೂ ಇರುತ್ತೆ, ಅಲ್ಲಿ ತನಕ ಮಾತ್ರ. ಅದು ಎಲ್ಲಿ ತನಕ ಇರುತ್ತೆ? ಒಂದು 5, 6 ದಿನ, 10 ದಿನ, 15 ದಿನ ಮ್ಯಾಕ್ಸಿಮಮ್. 15 ದಿನ ಆದ್ಮೇಲೆ ಓಲ್ಡ್ ಇಯರ್ ಆಗ್ಬಿಡತ್ತೆ ಅಲ್ವಾ? ಸೊ ನ್ಯೂ ಇಯರ್ ರೆಸಲ್ಯೂಷನ್, ನ್ಯೂ ಇಯರ್ ಮುಗಿತಾ ಮುಗ್ದೋಗತ್ತೆ. ಸಂಕ್ರಾಂತಿ ಬರ್ತಾ ಇದ್ದಂಗೆ ನ್ಯೂ ಇಯರ್ ಇರೋದಿಲ್ಲ, ಹಳೇದಾಗೋಯ್ತು ಈಗ ಅಲ್ವಾ? 2025 ಬರಿತಾ ಇದ್ದಿದ್ದು ಅಭ್ಯಾಸ ಆಗ್ಬಿಟ್ಟಿದೆ 2026 ಬರೆಯೋದು. ಎಷ್ಟೋ ಸತೆ 1/1/26 ಬರಿಬೇಕು ಅಂತಂದಾಗ 1/1/25ನೇ ಬರ್ತೀವಿ, 2/1/25ನೇ ಬರ್ತೀವಿ. ರೈಟ್. ಸೊ ಇದು 15 ದಿವಸ ನಡೀತೆ. 15 ದಿವಸದ ಒಳಗಡೆ ಅಭ್ಯಾಸ ಆಗ್ಬಿಡುತ್ತೆ. 25 ಬರೆದು 26 ತಿಂತಾ ಇರ್ತೀವಿ, ಅಷ್ಟರಲ್ಲಿ ಅಭ್ಯಾಸ ಆಗುತ್ತೆ. 26 ಬರೆಯಕ್ ಶುರು ಮಾಡ್ಬಿಡ್ತೀವಿ. ಸೊ 26 ಬರೆಯಕ್ ಶುರು ಮಾಡಿದೀವಿ ಅಂದ್ರೆ ಹೊಸ ವರ್ಷ ಕಳೆದೋಯ್ತು ಅಂತ ಅರ್ಥ. ಈ ಹಳೆ ವರ್ಷ ಆಗೋಯ್ತು. ಸೊ ಹೊಸ ವರ್ಷದ ರೆಸಲ್ಯೂಷನ್ ನಾವು ಏನ್ ತಗೋತೀವಿ ಅದು ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಬಟ್ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದೀವಿ ಯಾಕೆ ಈ ತರ ಆಗತ್ತೆ ಅಂತ? ಅದರಿಂದ ಮುಂಚೆ ಲೆಟ್ ಮಿ ನೋ, ಎಲ್ರಿಗೂ ಏನ್ ಈ ತರ ಆಗಲ್ಲ. ಸೊ ಯಾರಿಗಾಗತ್ತೆ? ಹೌದು ಸರ್ ಹಿಂಗಾಗತ್ತೆ. ಪ್ರತಿ ವರ್ಷ ನೀವು ಏನೋ ಒಂದು ಹೊಸ ರೆಸಲ್ಯೂಷನ್ ತಗೊಂಡಿರ್ತೀರಿ. ಈ ವರ್ಷ ಯೋಗ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಐ ಡೂ ಯೋಗ ರೆಗ್ಯುಲರ್ಲಿ. ಈ ವರ್ಷ ಜಿಮ್ಗೆ ಹೋಗ್ಲೇಬೇಕು, ಬಾಡಿ ಫಿಟ್ ಅಂಡ್ ಫೈನ್ ಮಾಡ್ಲೇಬೇಕು, ಈ ವರ್ಷ ಡಯಟಿಂಗ್ ಮಾಡ್ಲೇಬೇಕು, ಈ ವರ್ಷ ಇದು ಅದು ಮಾಡ್ಲೇಬೇಕು. ಬಟ್ ಅಲ್ಟಿಮೇಟ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಅದನ್ನ ಮಾಡಕ್ ಆಗೋದಿಲ್ಲ. ಎಷ್ಟು ಜನರಿಗೆ ಈ ತರ ಆಗತ್ತೆ? ಆಗ್ತಾ ಇದೆ? ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ಅಲ್ವಾ? ಸುಮಾರು ಜನರಿಗೆ ಆಗತ್ತೆ ಈ ತರ. ಯಾಕಾಗತ್ತೆ? ಯುವರ್ ಥಾಟ್. ಯಾವತ್ತಾದ್ರೂ ಯೋಚನೆ ಮಾಡಿದ್ರಿ ಈ ತರ ಯಾಕಾಗತ್ತೆ ಅಂತ? ಇದ್ ಯಾಕಾಗತ್ತೆ ಗೊತ್ತಾ? ಯಾರಿಗೆ ಅರ್ಥ ಮಾಡ್ಕೋಬೇಕು ಅಂತಿದ್ದೀರಿ? ಇದ್ಯಾಗ ಸರ್ ತಿಳ್ಕೋಬೇಕು? ಇಲ್ಲ ಬಿಡಿ ಸರ್, ಏನೋ ಒಂದು ಹೊಸ ವರ್ಷ ಬಂದಿದೆ, ನಮ್ ಗ್ರೂಪ್ ಇದೆ, ಏನೋ ಒಂದು ರೆಸಲ್ಯೂಷನ್ ತಗೋತೀವಿ, ತಗೊಳಕ್ ಬಿಡಿ, ನಮಗೆ ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀರಿ? ಸ್ಟಾಪ್ ಮಾಡ್ತಾ ಇಲ್ಲ, ಅದನ್ನ ಸರಿಯಾಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇವತ್ತಿನ ಈ ಕ್ಲಾಸ್. ಬಟ್ ಇಷ್ಟ ಜನ ತಿಳ್ಕೋಬೇಕು ಅಂತಿದ್ದೀರಿ ಯಾಕೆ ಈ ತರ ಆಗತ್ತೆ ಅಲ್ವಾ? ರೆಸಲ್ಯೂಷನ್ ತಗೊಳ್ತಾ ಇರೋದು ನಾವೇ, ಮಾಡ್ಲೇಬೇಕು ಅಂತ ಛಲ ತೊಟ್ಟು, ಎಸ್ ಐ ವಿಲ್ ಡೂ ದಿಸ್ ಟೈಮ್, ಈ ಸತಿ ಅದೇನೇ ಆಗ್ಲಿ. ಅದೇನೋ ಗಾದೆ ಇದೆಯಲ್ಲ, ಈ ಸಿಡಿಲೆ ಅಲ್ಲ, ಒಂದು ಹಾಡಿದೆಯಲ್ಲ, ಏನದ ಹಾಡು? ಸಿಡಿಲೆ ಬೀಳ್ಲಿ ಭೂಮಿವೆ, ಸಾಂಗ್ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಭೂಮಿ ಸಿಡಿದು ಹೋಗ್ಲಿ, ಸಿಡಿಲೆ ಮೇಲೆ ಬೀಳ್ಲಿ, ಅದೇನೇ ಆಗ್ಲಿ. ಸೊ ಏನೇ ಆದ್ರೂ ಕೂಡ ಐ ವಿಲ್ ಡೂ ಇಟ್ ಅಂತ ಇರುತ್ತೆ. ಬಟ್
ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಈ ತರ ಆಗತ್ತೆ, ಯಾಕೆ ಈ ತರ ಆಗತ್ತೆ? ಮೊದಲನೇ ಸಿಂಪಲ್ ಕಾರಣ ಹೇಳ್ತೀನಿ ನಿಮ್ಗೆ. ನಾವು ಏನ್ ರೆಸೊಲ್ಯೂಷನ್ ತಗೋತಾ ಇದ್ದೀವಿ ಅದು ನಮ್ಮ ರೆಸೊಲ್ಯೂಷನ್ ಆಗಿರಲ್ಲ. ಇಟ್ ಈಸ್ ಇನ್ಫ್ಲೂಯೆನ್ಸ್ ಬೈ ದ ಪೀಪಲ್ ಅರೌಂಡ್ ಅಸ್. ನಾವು ಏನೇ ರೆಸೊಲ್ಯೂಷನ್ ತಗೊಂಡ್ರು ಕೂಡ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅಂತ ನಾವು ಏನ್ ರೆಸೊಲ್ಯೂಷನ್ ತಗೋತೀವಿ, ಈ ವರ್ಷದಲ್ಲಿ ಇದನ್ನ ಮಾಡ್ತೀನಿ ಅಂತ, ಸಾಮಾನ್ಯವಾಗಿ ಅದು ನಮ್ದಿರೋದಿಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಿಂದ ನಾವು ಪಿಕ್ ಮಾಡಿರ್ತೀವಿ. ಎಕ್ಸಾಂಪಲ್ಗೆ ಸ್ವಲ್ಪ ನೀವು ಹೆವಿ ವೇಟ್ ಆಗಿರ್ತೀರಿ ಅನ್ಕೊಳ್ಳೋಣ ಎಕ್ಸಾಂಪಲ್ಗೆ. ಅವಾಗ ಸಣ್ಣ ಆಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಇರೋದ್ಗಿಂತಾನು ಕೂಡ ನಿಮ್ಮ ಸುತ್ತಮುತ್ತ ಇರೋ ಜನ ಏನ್ ಈ ತರ ದಪ್ಪ ಆಗಿದ್ಯಾ, ಏನ್ ಈ ತರ ದಪ್ಪ ಆಗ್ಬಿಡಿದ್ಯಾ, ಒಂದ್ ದಿವಸ ಹೊಡೆದೋಗ್ತೀಯಾ, ಲೀಕ್ ಆಗ್ಬಿಡ್ತೀಯಾ, ಹಿಂಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ದಪ್ಪ ಆದ್ರೆ ಡಯಾಬಿಟಿಸ್ ಬಂದ್ಬಿಡುತ್ತೆ, ದಪ್ಪ ಆದ್ರೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ, ಹೀಗಾಗ್ಬಿಡುತ್ತೆ, ಹೆಣ್ಮಕ್ಳಾದ್ರೆ ವಿಲ್ ನಾಟ್ ಬಿ ಏಬಲ್ ಟು ಕನ್ಸೀವ್, ಮಕ್ಳಾಗೋದಿಲ್ಲ, ಮದುವೆ ಆಗೋದಿಲ್ಲ, ರೈಟ್? ಗಂಡ್ಮಕ್ಳಾದ್ರೆ BP ಬಂದ್ಬಿಡುತ್ತೆ, ಶುಗರ್ ಬಂದ್ಬಿಡುತ್ತೆ, ದಪ್ಪ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಈ ತರ ಸುತ್ತಮುತ್ತ ಇರುವಂತ ಜನ ಹೇಳಿ 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 ಹೌದಪ್ಪ ವೇಟ್ ರಿಡ್ಯೂಸ್ ಮಾಡ್ಬೇಕು, ಹೌದಪ್ಪ ವೇಟ್ ರಿಡ್ಯೂಸ್ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಳಗಿಂದ ಬರ್ತಾ ಇಲ್ಲ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರ ನೀವು ಯಾವುದೇ ತಗೊಳ್ಳಿ, ರಿಯಲಿ ಯೋಗ ಮಾಡ್ಬೇಕು, ಎಲ್ಲ ಜನ ಹೇಳ್ತಾರೆ ಯೋಗ ಮಾಡ್ಬೇಕು, ಏನು ಮಾಡ್ಬೇಕು ಅಂತ. ಯೋಗ ಮಾಡೋದ್ರಿಂದ ಫಿಟ್ ಅಂಡ್ ಫೈನ್ ಇರ್ತೀವಿ, ನೀವು ಫಿಟ್ ಅಂಡ್ ಫೈನ್ ಇರ್ತೀರಿ, ಆದ್ರೂ ಕೂಡ ಯೋಗ ಮಾಡ್ಬೇಕಪ್ಪ ಅಂತ ಜನ ಹೇಳೋದ್ರಿಂದ ಇನ್ಫ್ಲುಯೆನ್ಸ್ ಆಗಿರ್ತೀರಿ. ಅಥವಾ ಬೇರೆ ಏನೇ ಇರ್ಬೋದು, ಈವನ್ ಅರ್ನಿಂಗು ಇರ್ಬೋದು. ನಿಮ್ ಅರ್ನಿಂಗ್ ನಿಮ್ಗೆ ಸಾಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಕಟ್ಕೊಂಡ್ಬಿಟ್ಟಿರ್ತೀವಿ. ಆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ನಮ್ ಇನ್ಕಮ್ ಏನಿದೆ ಅದು ಸಾಕಾಗ್ತಾ ಇಲ್ಲ. ಹಂಗಾಗಿ ಜಾಸ್ತಿ ಇನ್ಕಮ್ ಮಾಡ್ಬೇಕು ಅಂತ ಒಂದು ನೋಡಿ ನೋಡಿ ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಿ ನಾವು ರೆಸೊಲ್ಯೂಷನ್ ಗಳನ್ನ ಈ ಸತಿ ಮಾಡೇ ಬಿಡ್ತೀನಿ ಅಂತ ಛಲ ತೋಡ್ತೀವಿ. ಬಿಕಾಸ್ ಇಟ್ ಈಸ್ ನಾಟ್ ಯುವರ್ ಇನ್ನರ್ ವಾಂಟಿಂಗ್ ಅಥವಾ ಇನ್ನರ್ ನೀಡ್. ಹಂಗಾಗೂ ಕೂಡ ಎಷ್ಟೋ ಸತಿ ನಾವು ನಮ್ಮ ರೆಸೊಲ್ಯೂಷನ್ ಗಳನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಫಸ್ಟ್, ಡು ಯು ಅಗ್ರಿ ವಿತ್ ಮೀ? ಸಮ್ ಆಫ್ ಯು, ಮೇ ನಾಟ್ ಬಿ ಎವ್ರಿಬಡಿ. ನಿಮ್ಮಲ್ಲಿ ಕೆಲವರು, ಅಫ್ಕೋರ್ಸ್ ಕೆಲವ್ರಿಗೆ ನಿಮ್ದೇ ಆದಂತ ಒಂದು ರೆಸೊಲ್ಯೂಷನ್ ಇರುತ್ತೆ, ಬಟ್ ಸಾಮಾನ್ಯವಾಗಿ ನಾವು ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಿ ರೆಸೊಲ್ಯೂಷನ್ ಗಳನ್ನ ತಗೋತೀವಿ. ಇನ್ಫ್ಯಾಕ್ಟ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರೋದು ಕೂಡ ಬೇರೆಯವರನ್ನ ಇನ್ಫ್ಲುಯೆನ್ಸ್ ಆಗಿ ಅಲ್ವಾ? ನಮ್ಮ ನ್ಯೂ ಇಯರ್ ಈ ಸಮಯದಲ್ಲಿ ಅಲ್ಲ, ಯುಗಾದಿ ಸಮಯದಲ್ಲಿ ನಮ್ಮ ನ್ಯೂ ಇಯರ್. ಬಟ್ ಯುಗಾದಿ ಸಮಯದಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ, ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ? ಆ ಸಮಯದಲ್ಲಿ ನಾವು ಯಾವುದೇ ರೀತಿ ರೆಸೊಲ್ಯೂಷನ್ ತಗೊಳ್ಳಲ್ಲ, ಈ ವರ್ಷದಲ್ಲಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಬಿಕಾಸ್ ಮಾಸ್ ಈಸ್ ಸೆಲೆಬ್ರೇಟಿಂಗ್ ನ್ಯೂ ಇಯರ್ ಆನ್ 31st ಡಿಸೆಂಬರ್. ಹಾಗಾಗಿ ನಾವು ಅದನ್ನ ಮಾಸ್ ಎನರ್ಜಿ ತರ ತಗೋತೀವಿ. ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಿಕಾಸ್ ಮಾಸ್ ಇಸ್ ಸೆಲೆಬ್ರೇಟಿಂಗ್, ನಾವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಸೆಲೆಬ್ರೇಟ್ ಮಾಡುವಾಗ ನಾವು ಏನ್ ರೆಸೊಲ್ಯೂಷನ್ ತಗೋತೀವಿ, ಒಂದು ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿರ್ತೀವಿ. ಎರಡನೇದು ಕಾರಣ, ನಾವು ರೆಸೊಲ್ಯೂಷನ್ ಏನ್ ತಗೋತೀವಿ ಅದು ಫುಲ್ಫಿಲ್ ಆಗದಿರೋದಕ್ಕೆ ಕಾರಣ, ನಾವು ಏನ್ ಮಾಡಬೇಕು ಅಂತ ಇದ್ದೀವಿ ಅದು ನಮ್ಮ ಒಳಗಡೆ ಇರುವಂತ ನಮ್ಮ ಕೋರ್ ವ್ಯಾಲ್ಯೂಸ್ ಏನಿದಾವೆ. ಕೋರ್ ವ್ಯಾಲ್ಯೂಸ್ ಅನ್ನೋದು ಇಟ್ಸ್ ಅ ಬಿಗ್ ಟಾಪಿಕ್ ಇನ್ NLP. ಆಕ್ಚುಲಿ ಸುಮಾರು 2 hours 3 hours ಒಂದು ಸಿಂಗಲ್ ಕ್ಲಾಸ್ ಇರುತ್ತೆ, ಹೌ ಟು ಫೈಂಡ್ ಔಟ್ ಯುವರ್ ಕೋರ್ ವ್ಯಾಲ್ಯೂಸ್ ಅಂತ. ಸಿಂಪಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಏನೇ ರೆಸೊಲ್ಯೂಷನ್ ಅಥವಾ ಏನೇ ಮಾಡಬೇಕು ಅಂತಿದ್ರೆ ಅದು ನಮ್ಮ ಕೋರ್ ವ್ಯಾಲ್ಯೂಸ್ ಜೊತೆಗೆ ಅಲೈನ್ ಆಗ್ಬೇಕು. ಯಾವಾಗ ನಮ್ಮ ಕೋರ್ ವ್ಯಾಲ್ಯೂಸ್ ಜೊತೆಗೆ ನಾವು ಏನ್ ಮಾಡಬೇಕು ಅಂತಿದ್ದೀವಿ ಅದು ಅಲೈನ್ ಆಗೋದಿಲ್ವೋ, ಆವಾಗ್ಲೂ ಕೂಡ ನಾವು ಅದನ್ನ ಕಂಪ್ಲೀಟ್ ಮಾಡೋ ಕಡೆ ಗಮನ ಹರಿಸೋದಿಲ್ಲ. ಎಕ್ಸಾಂಪಲ್ಗೆ, ಕೆಲವರು ದಾನ ಮಾಡ್ಬೇಕು, ಪುಣ್ಯ ಮಾಡ್ಬೇಕು, ಚಾರಿಟಿ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ ಲೈಫಲ್ಲಿ ನೀವು ಯಾವತ್ತೂ ಚಾರಿಟಿ ಮಾಡಿಲ್ಲ. ಸುಮಾರು ಜನ ನಿಮ್ ಸುತ್ತಮುತ್ತ ಚಾರಿಟಿ ಮಾಡ್ತಾ ಇರ್ತಾರೆ, ನೀವು ಮಾಡ್ಬೇಕು ಅಂತ ಬಂದ್ಬಿಟ್ಟಿರತ್ತೆ ಮನ್ಸಿಗೆ. ಅನಾಥಾಶ್ರಮಕ್ಕೆ ಹೋಗ್ಬೇಕಪ್ಪ, ವೃದ್ಧಾಶ್ರಮಕ್ಕೆ ಹೋಗ್ಬೇಕಪ್ಪ, ಎಲ್ಲಾದ್ರೂ ಅನ್ನದಾನ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬರುತ್ತೆ, ರೈಟ್? ಸೊ ಅವಾಗ ನ್ಯೂ ಇಯರ್ ರೆಸೊಲ್ಯೂಷನ್ ತಗೋತೀರಿ, ಈ ವರ್ಷ ಎಲ್ಲಾದ್ರೂ ಹೋಗಿ ಚಾರಿಟಿ ಮಾಡ್ಲೇಬೇಕು, ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಎಲ್ಲೋ ಒಂದ್ ಕಡೆ ಅನ್ನದಾನ ಮಾಡ್ಲೇಬೇಕು ಅಂತ ಒಂದು ಸಂಕಲ್ಪ ತಗೋತೀರಿ. ಆದ್ರೆ ಆ ಸಂಕಲ್ಪ ನೀವು ಏನ್ ತಗೋತಾ ಇದ್ದೀರಿ ಅದು ನಿಮ್ಮ ಕೋರ್ ವ್ಯಾಲ್ಯೂಸ್ ಅಲ್ಲಿ ಇಲ್ಲ. ಕೋರ್ ವ್ಯಾಲ್ಯೂಸ್ ಅಂದ್ರೆ ನಿಮ್ಗೆ ಅದರಿಂದ ಫುಲ್ಫಿಲ್ಮೆಂಟ್ ಸಿಗ್ತಾ ಇಲ್ಲ. ನಿಮ್ಮ ಒಳಗಡೆ ನಾನು ಚಾರಿಟಿ ಮಾಡ್ಬೇಕು, ಚಾರಿಟಿ ಮಾಡೋದು ನನ್ನ ಪ್ರಿಯಾರಿಟಿ ಅಂತ ಇಲ್ಲ ಅಂತಿದ್ರೆ ನೀವು ಎಷ್ಟೇ ಸಂಕಲ್ಪ ಹಾಕೊಳ್ಳಿ, ನೀವು ಚಾರಿಟಿ ಮಾಡಕ್ ಆಗೋದಿಲ್ಲ.
ಸೊ ನಿಮ್ಮ ಕೋರ್ ವ್ಯಾಲ್ಯೂಸ್ ಜೊತೆಗೆ ಅದು ಮ್ಯಾಚ್ ಆಗ್ಬೇಕು. ಕೋರ್ ವ್ಯಾಲ್ಯೂಸ್ ಜೊತೆಗೆ ಮ್ಯಾಚ್ ಆಗಿಲ್ಲ ಅಂದ್ರೆ, ಈಗ ಎಷ್ಟೋ ಜನ ನೋಡಿ ಕೋರ್ ವ್ಯಾಲ್ಯೂ ಇರುತ್ತೆ ಕಿ ಚಾರಿಟಿ ಇಸ್ ಮೈ ಪ್ರಿಯಾರಿಟಿ, ಚಾರಿಟಿ ಮಾಡಿ ನನ್ಗೆ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಸಂತೃಪ್ತಿ ಸಿಗತ್ತೆ ಅನ್ನೋರು ಎಷ್ಟೋ ಜನ ಸಾಲ ಮಾಡಿನೂ ಕೂಡ ಚಾರಿಟಿ ಮಾಡ್ತಾರೆ. ತನ್ನ ಹತ್ರ ಇರೋದಿಲ್ಲ, ಬೇರೆಯವ್ರ ಹತ್ರ ಸಾಲ ತಗೊಂಡು ಚಾರಿಟಿ ಮಾಡೋರು ಇದ್ದಾರೆ, ಇಲ್ವಾ? ಸೊ ವಾಟ್ ಹ್ಯಾಪನ್ಸ್ ಈಸ್, ಅದು ಕೋರ್ ವ್ಯಾಲ್ಯೂಸ್ ಜೊತೆಗೆ ಅಲೈನ್ ಆಗ್ತಾ ಇಲ್ಲ ನೀವು ಏನ್ ಮಾಡಬೇಕು ಅಂತಿದ್ರೆ, ಅವಾಗ್ಲೂ ಕೂಡ ನಾವು ಅದನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಸೊ ಕೋರ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಕಷ್ಟು ವಿಧಾನಗಳಿದ್ದಾವೆ. ಎಕ್ಸಾಂಪಲ್ಗೆ ಒಂದು ಫ್ಯಾಮಿಲಿ ಮ್ಯಾನ್, ಒಂದು ಎಕ್ಸಾಂಪಲ್ ಕಿ ಐ ವಾಂಟ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. ನನ್ನ ಕೋರ್ ವ್ಯಾಲ್ಯೂಸ್ ಅಲ್ಲಿ ನನ್ನ ಫ್ಯಾಮಿಲಿ ಪ್ರಿಯಾರಿಟಿಲಿ ಇದ್ದು ಟಾಪ್ ಅಲ್ಲಿ ಇದ್ರೆ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಆದ್ರೆ ನನ್ನ ಕೋರ್ ವ್ಯಾಲ್ಯೂಸ್ ಅಲ್ಲಿ ಫ್ಯಾಮಿಲಿ ಇಲ್ಲ, ಬೇರೆ ಏನೋ ಇದೆ ಅಂತಂದಾಗ, ಎಕ್ಸಾಂಪಲ್ಗೆ ಗಾಂಧೀಜಿನ ತಗೊಳ್ಳೋಣ. ಗಾಂಧೀಜಿ ಅವ್ರ ಲೈಫ್ ಅಲ್ಲಿ ಫ್ಯಾಮಿಲಿ ವಾಸ್ ನಾಟ್ ಹಿಸ್ ಕೋರ್ ವ್ಯಾಲ್ಯೂ. ಹಿಸ್ ಕೋರ್ ವ್ಯಾಲ್ಯೂ ವಾಸ್ ಇಂಡಿಪೆಂಡೆನ್ಸ್. ದೇಶ, ಕಂಟ್ರಿ ವಾಸ್ ಹಿಸ್ ಕೋರ್ ವ್ಯಾಲ್ಯೂ. ಸೊ ದೇಶಕ್ಕೆ ಏನಾರು ಮಾಡ್ಬೇಕು, ದೇಶಕ್ಕೆ ಇಂಡಿಪೆಂಡೆನ್ಸ್ ಕೊಡ್ಬೇಕು ಅಂತ ಅವ್ರಿಗೆ ಕೋರ್ ವ್ಯಾಲ್ಯೂಸ್ ಇದ್ದಿದ್ರಿಂದ ದೇಶಕ್ಕೋಸ್ಕರ ಅವ್ರ ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ರು. ಬಟ್ ಫ್ಯಾಮಿಲಿ ಕಡೆ ಗಮನ ಕೊಡ್ಲಿಲ್ಲ, ಯಾಕಂದ್ರೆ ಫ್ಯಾಮಿಲೀಸ್ ಅವ್ರ ಕೋರ್ ವ್ಯಾಲ್ಯೂಸ್ ಅಲ್ಲಿ ಇರ್ಲಿಲ್ಲ. ಫ್ಯಾಮಿಲಿಗೆ ಏನಾದ್ರು ಕಷ್ಟ, ಏನಾದ್ರು ತೊಂದರೆ, ಏನಾದ್ರು ಇದ್ದಿದ್ರು ಕೂಡ ಆ ಕಡೆ ಅವ್ರು ಗಮನ ಕೊಡಕ್ ಆಗ್ಲಿಲ್ಲ. ಯಾಕೆ ಕೊಡಕ್ ಆಗಿಲ್ಲ ಅಂದ್ರೆ, ಅವ್ರಿಗೆ ಫ್ಯಾಮಿಲಿ ಕೋರ್ ವ್ಯಾಲ್ಯೂಸ್ ಅಲ್ಲಿ ಇರ್ಲಿಲ್ಲ. ಅವರ ಒಳಗಡೆ ಇರುವಂತ ವ್ಯಾಲ್ಯೂಸ್ ಅಲ್ಲಿ ಫ್ಯಾಮಿಲಿ ಫಸ್ಟ್ ಇರ್ಲಿಲ್ಲ, ಫಸ್ಟ್ ಇಟ್ ವಾಸ್ ಕಂಟ್ರಿ ಅಂತ. ಎಷ್ಟೋ ಜನಕ್ಕೆ ಆ ಸಮಯದಲ್ಲೇ ಯಾರಿಗೆ ಕೋರ್ ವ್ಯಾಲ್ಯೂಸ್ ಅಲ್ಲಿ ಫ್ಯಾಮಿಲಿ ಇತ್ತು, ಅವರು ಈ ಇಂಡಿಪೆಂಡೆನ್ಸ್ಗೆ ಹೊರಡಕ್ ಆಗ್ಲಿಲ್ಲ. ಯಾಕೆ ಹೊರಡಕ್ ಆಗ್ಲಿಲ್ಲ ಅಂದ್ರೆ, ಕೋರ್ ವ್ಯಾಲ್ಯೂಸ್ ಅಲ್ಲಿ ಫ್ಯಾಮಿಲಿ ಇತ್ತು. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಅಂತ ಇರುತ್ತೆ ಒಳಗಡೆ. ಯಾರಿಗೆ ಫ್ಯಾಮಿಲಿ ಕೋರ್ ವ್ಯಾಲ್ಯೂಸ್ ಅಲ್ಲಿ ಇರುತ್ತೋ, ಅವರು ದೇಶಕ್ಕೆ ನಾನು ಸಮರ್ಪಣೆ ಕೊಡ್ತೀನಿ, ನಾನು ಹೋರಾಡ್ತೀನಿ ಅಂತಿದ್ರೆ, ಅವ್ರು ಹೋದ್ರು ಕೂಡ ಅದನ್ನ ಮಾಡಕ್ ಆಗಲ್ಲ. ಯಾಕೆ ಮಾಡಕ್ ಆಗಲ್ಲ ಅಂದ್ರೆ, ದೇ ಆರ್ ಆಲ್ವೇಸ್ ವರಿಡ್ ಅಬೌಟ್ ದೇರ್ ಫ್ಯಾಮಿಲಿ. ಯಾರಿಗೆ ದೇಶ, ಕಂಟ್ರಿ ಅಥವಾ ಕಂಟ್ರಿಗೋಸ್ಕರ ಏನಾದ್ರು ಮಾಡಬೇಕು ಅನ್ನೋಂತ ಕೋರ್ ವ್ಯಾಲ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಅವರು ಫ್ಯಾಮಿಲಿ ಕಡೆ ಗಮನ ಕೊಡಿ, ನಿನ್ ಫ್ಯಾಮಿಲಿ ನೋಡ್ಕೋ, ದೇಶ ಆಮೇಲೆ ಬೇರೆಯವ್ರು ಇದಾರೆ ನೋಡ್ಕೊಳಕ್ಕೆ ಅಂತಿದ್ರು ಕೂಡ ಅವ್ನ ಫ್ಯಾಮಿಲಿ ಕಡೆ ನೋಡಕ್ ಆಗಲ್ಲ, ಈ ಕಡೆ ಏನು ಮಾಡಕ್ ಆಗೋದಿಲ್ಲ. ಸೊ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಹಿಸ್ ಫ್ಯಾಮಿಲಿ ಆರ್ ಹರ್ ಫ್ಯಾಮಿಲಿ. ಆರ್ ಯು ಗೆಟಿಂಗ್ ಗೈಸ್? ಸೊ ನಮ್ಮ ಕೋರ್ ವ್ಯಾಲ್ಯೂಸ್ ಜೊತೆಗೆ ನಮ್ಮ ಒಂದು ಡಿಸೈರ್ಸ್ ಏನಿದ್ದಾವೆ, ನಮ್ಮ ಇಚ್ಛೆಗಳು ಏನಿದಾವೆ, ಅದು ಅಲೈನ್ ಆಗ್ಬೇಕು. ಯಾವಾಗ ಅದು ಅಲೈನ್ ಆಗೋದಿಲ್ಲ, ಆವಾಗ ಕೂಡ ನಾವು ಅದನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ನಾವು ಸರಿ, ಇದೆಲ್ಲ ಸರಿ, ನಮ್ಗೆ ಹೇಳಿ ನಾವು ಏನ್ ಮಾಡೋಣ ಅಂತ. ಹೌ ಟು ರಿಸಾಲ್ವ್ ದಿಸ್? ಇದು ರಿಸಾಲ್ವ್ ಆಗ್ಬೇಕಲ್ಲ. ಸೊ ಇವತ್ತೇ ಹೋಗಿ ನೀವು ಕುತ್ಕೊಂಡು ನೀವು ಏನೇನ್ ಮಾಡಬೇಕು ಅಂತಿದ್ದೀರಿ, ಮುಂದೆ ಇನ್ನೊಂದು ಡಿಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಕಿ ಹೌ ಟು ಫುಲ್ಫಿಲ್ ಯುವರ್ ಡಿಸೈರ್ಸ್ ಅಂತ. ಅದಕ್ಕೇನು ಸ್ಟೆಪ್ಸ್ ಇದಾವೆ, ಆ ಸ್ಟೆಪ್ಸ್ಗಳಂತ ಹೋಗಿ. ಬಟ್ ಅದಕ್ಕಿಂತ ಮುಂಚೆ ನೀವು ಏನೇನ್ ಮಾಡ್ಬೇಕು ಅಂತಿದ್ದೀರಿ ಅದನ್ನ ಒನ್ ಬೈ ಒನ್ ನೋಡಿ. ಅದೇನಾದ್ರು ನನಗೆ ಖುಷಿ ಕೊಡತ್ತಾ, ನನಗೆ ಒಳಗಿಂದ ಏನಾದ್ರೂ ಖುಷಿ ಕೊಡತ್ತಾ, ಜಸ್ಟ್ ಚೆಕ್ ಇಟ್. ವೆನ್ ಯು ಆರ್ ಡೂಯಿಂಗ್ ಇಟ್, ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇನ್ ಮಾಡ್ಬೇಕು ಅಂತ ಇದ್ರಿ, ಅದನ್ನ ನೀವು ಮಾಡ್ತಾ ಇದ್ದೀರಿ. ಅಂಡ್ ಆರ್ ಯು ಫೀಲಿಂಗ್ ಹ್ಯಾಪಿ ಫ್ರಮ್ ವಿದಿನ್? ಒಳಗಿಂದ ಏನೋ ಒಂದು ಸಂತೃಪ್ತಿ ಸಿಗ್ತಾ ಇದೆಯಾ, ಏನೋ ಒಂದು ಖುಷಿ ಸಿಗ್ತಾ ಇದೆಯಾ, ಏನೋ ಒಂದು ಎಸ್ ಇದು ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಒಳಗಡೆ ಏನೋ ಇರಿಟೇಷನ್, ಏನೋ ಮಾಡ್ತಾ ಇದ್ದೀನಿ ಆ ತರ ಅನ್ನಿಸ್ತಾ ಇದೆಯಾ? ಜಸ್ಟ್ ಚೆಕ್ ಇಟ್. ಆರಾಮ್ಸೆ ಚೆಕ್ ಮಾಡ್ಬೋದು, ಕಣ್ ಮುಚ್ಚೋದು. ಎಕ್ಸಾಂಪಲ್ಗೆ ಜಿಮ್ಗೆ ಹೋಗ್ತಾ ಇದ್ದೀನಿ, ಇವತ್ತು ಜಿಮ್ಗೆ ಹೋಗಿಲ್ಲ, ಜಿಮ್ಗೆ ಹೋಗ್ತಾ ಇದ್ದೀನಿ, ನಾನು ಜಿಮ್ ಅಲ್ಲಿ ಏನೋ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ ಮಾಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ತಾ ಒಳಗಡೆ ನೋಡಿ ನಿಮ್ ಫೀಲ್ ಯಾವ ತರ ಇದೆ. ಆರ್ ಯು ಹ್ಯಾಪಿ ಡೂಯಿಂಗ್ ಇಟ್? ಏನೋ ಖುಷಿ ಸಿಗ್ತಾ ಇದೆ, ಒಂಥರ ಲೈಟ್ನೆಸ್ ಫೀಲ್ ಆಗ್ತಿದೆಯಾ, ಅಥವಾ ಏನೋ ಒಂದು ಮಾಡ್ತಾ ಇದ್ದೀನಿ ಬಲವಂತಕ್ಕೆ ಮಾಡ್ತಾ ಇದ್ದೀನಿ, ಇರಿಟೇಷನ್ ಆಗ್ತಾ ಇದೆಯೋ, ಇರಿಟೇಷನ್ ಆಗ್ತಾ ಇದೆ, ಫ್ರಸ್ಟ್ರೇಷನ್ ಆಗ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ, ಯು ಆಕ್ಚುಲಿ ಡು ನಾಟ್ ವಾಂಟ್ ಟು ಡೂ ಇಟ್ ಫ್ರಮ್ ವಿತ್ ಇನ್. ಒಳಗಿಂದ ನೀವು ಮಾಡ್ಬೇಕು ಅಂತಿಲ್ಲ, ಹೊರನೋಟಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ. ಏನೋ ಖುಷಿ ಸಿಗ್ತಾ ಇದೆ, ಏನೋ ಒಂದು ಎಸ್ ಐ ಆಮ್ ಫೀಲಿಂಗ್ ವೆರಿ ಲೈಟ್, ವೆರಿ ರಿಲ್ಯಾಕ್ಸ್, ವೆರಿ ಹ್ಯಾಪಿ ಅಂತಿದ್ರೆ, ಎಸ್ ದಟ್ ಮೀನ್ಸ್ ಇಟ್ ಇಸ್ ಕಮಿಂಗ್ ಫ್ರಮ್ ವಿದಿನ್. ಅಂಡ್ ಅದನ್ನ ನೀವು ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ. ಆರ್ ಯು ವಿತ್ ಮೀ ಸೋ ಫಾರ್ ಗೈಸ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರಾ? ಇಫ್ ಯು ಆರ್ ವಿತ್ ಮೀ ಸೋ ಫಾರ್, ಜಸ್ಟ್ ಟೈಪ್ ಸೇಮ್ ಪೇಜ್ ಇನ್ ದ ಚಾಟ್ ಬಾಕ್ಸ್. ಸೇಮ್ ಪೇಜ್ ಅಲ್ಲಿ ಇದೀವಿ ಅಂದ್ರೆ ಎಸ್ ಪಿ ಇನ್ ದ ಚಾಟ್. ಮೀನ್ವಲ್ ನಿಮ್ಗೇನಾದ್ರು ಪ್ರಶ್ನೆಗಳಿದ್ದು, ಎಸ್ಪೆಷಲಿ ಈ ರೆಸಲ್ಯೂಷನ್ ಅಥವಾ ಸಂಕಲ್ಪ ಅಥವಾ ನಮ್ಮ ಇಚ್ಛೆಗಳನ್ನು ಹೇಗೆ ನಾವು ಕಂಪ್ಲೀಟ್ ಮಾಡಬೇಕು, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಅನಿಸಿಕೆ ಅಥವಾ ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ರೆ ಅದನ್ನು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ದಟ್ ನಾನು ಇವತ್ತೇನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಏನಾದ್ರೂ ಅದು ರೆಸೊನೇಟ್ ಆಗತ್ತಾ ಅದನ್ನು.
ಎಲ್ರಿಗೂ ಕನ್ನಡ ಅರ್ಥ ಆಗ್ತಿದೆಯಲ್ಲ? ಯಾರಾದ್ರೂ ಎನಿಬಡಿ ಹಿಯರ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ಕನ್ನಡ ಅರ್ಥ ಆಗದಿರೋ ಯಾರು ಜಾಯ್ನ್ ಆಗಿದ್ದೀರಾ? ನಿಮ್ಮಲ್ಲಿ ಸುಮಾರು ಜನ ವಿಡಿಯೋಸ್ಗಳನ್ನು ಆಫ್ ಇಟ್ಕೊಂಡಿದ್ದೀರಿ. ಆದಷ್ಟು ವಿಡಿಯೋಸ್ ಆನ್ ಇಟ್ಕೊಳ್ಳಿ. ಸ್ವಲ್ಪ ಲೈವ್ ಆಗಿ ಇಂಟ್ರಾಕ್ಟಿವ್ ಆಗಿರಲಿ ಸೆಷನ್. ಓಕೆ, ಸೊ ಕನ್ನಡ ಎಲ್ರಿಗೂ ಅರ್ಥ ಆಗತ್ತೆ. ಕನ್ನಡದವ್ರನ್ನ ಹೊರತುಪಡಿಸಿ ಯಾರು ಜಾಯ್ನ್ ಆಗಿಲ್ಲ ಅಂತ ಕ್ಲಿಯರ್ ಆಯ್ತು. ಓಕೆ, ಸೊ ನಾವು ಲೆಟ್ ಮಿ ಶೇರ್ ಒನ್ ಪಿಕ್. ಎಸ್, ಹೇಗೆ ಫುಲ್ಫಿಲ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಆ ಉದ್ದೇಶದಿಂದನೇ ಇವತ್ತಿನ ಕ್ಲಾಸ್ ಇರೋದು. ನೀವು ಏನೇ ಗೋಲ್ ಸೆಟ್ ಮಾಡ್ಬೇಕು ಅಂದ್ರೂ ಕೂಡ ಹೇಗೆ ಸೆಟ್ ಮಾಡಬೇಕು. ಇನ್ಫ್ಯಾಕ್ಟ್ ಗೋಲ್ ಸೆಟ್ಟಿಂಗ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಟಾಪಿಕ್, ಬಟ್ ಸಿಂಪಲ್ ಆಗಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. So I'm going to talk about secret of all the secrets. This is the secret of all the secrets. ನೀವು ಏನೇ ಮಾಡ್ಬೇಕು ಅಂದ್ರೂ ಕೂಡ ಈ 4-5 ಸ್ಟೆಪ್ಸ್ ಗಳಲ್ಲೇ ನಾವು ಮಾಡಕ್ಕಾಗ. ಮೊದಲನೇದು ಇಂಟೆನ್ಷನ್ ಇರಬೇಕು. ಎರಡನೇದು ಆಕ್ಷನ್ ತಗೋಬೇಕು. ಆಕ್ಷನ್ ಆದ್ಮೇಲೆ ಇದು ಅಟೆನ್ಷನ್. ನಾಲ್ಕನೇದು ನಾನ್ ಅಟ್ಯಾಚ್ಮೆಂಟ್ ಟು ರಿಸಲ್ಟ್ಸ್. ಐದನೇದು ಎಬಿಲಿಟಿ ಟು ವೇಟ್. And above all this required is a strong vision. Why do you want what you want? ನಿಮ್ಗೆ ಏನ್ ಬೇಕು, ಅದು ನಿಮ್ಗೆ ಯಾಕೆ ಬೇಕು ಅಂತ ಇರಬೇಕು. ಫಸ್ಟ್ ಇಂಟೆನ್ಷನ್ ಅಥವಾ ನಿಮ್ಗೆ ಏನ್ ಬೇಕು ಅದರಲ್ಲಿ ಕ್ಲಾರಿಟಿ ಇರಬೇಕು. ಸ್ಟೆಪ್ ಬರ್ಕೊಳ್ಳಿ. ಯಾರ ನೋಟ್ ಮಾಡ್ಬೇಕು ಅಂದ್ರೆ ನೋಟ್ ಮಾಡ್ಕೊಳ್ಬೇಕಾದ್ರೆ. ಸೊ ವೆರಿ ಫಸ್ಟ್ ಥಿಂಗ್, ವಾಟ್ ಎವರ್ ಯು ವಾಂಟ್ ಟು ಡೂ, ನಿಮ್ಗೆ ಕ್ಲಾರಿಟಿ ಇರಬೇಕು ಕಿ ದಿಸ್ ಇಸ್ ವಾಟ್ ಐ ವಾಂಟ್. ನಮ್ಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿನೇ ಇರಲ್ಲ ನಮ್ಮಲ್ಲಿ. ಎಷ್ಟೋ ಜನಕ್ಕೆ ಏನು ಬೇಕು ಅಂತ ಕ್ಲಾರಿಟಿ ಇಲ್ಲ. ನಮ್ಗೆ ಮದುವೆ ಆಗ್ಬೇಕು ಅಂತ ಅನ್ಕೊಳ್ಳಿ, ಎಂಥದೋ ಒಂದು ಹುಡುಗ ಸಿಕ್ಕಿದ್ರೆ ಸಾಕು, ಎಂಥದೋ ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು, ಮದುವೆ ಕ್ಲಾರಿಟಿನೇ ಇಲ್ಲ. ಮಗು ಆಗ್ಬೇಕು, ಎಂಥದೋ ಒಂದು ಮಗು ಆದ್ರೆ ಸಾಕು, ಮಗು ಬೇಕು. ಜಾಬ್, ಯಾವುದೋ ಒಂದು ಜಾಬ್ ಸಿಕ್ಕಿದ್ರೆ ಸಾಕು, ಜಾಬ್ ಮಾಡ್ತೀನಿ. ಬಿಸ್ನೆಸ್, ಯಾವುದೋ ಒಂದು ಬಿಸ್ನೆಸ್ ಕ್ಲಾರಿಟಿ ಇಲ್ಲ ಕಿ ನಿಮ್ಗೆ ಏನ್ ಬೇಕು, ನಿಮ್ಗೆ ಎಷ್ಟು ಬೇಕು ಅಂತ. ಹ್ಯಾವಿಂಗ್ ಕ್ಲಾರಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನ್ ಬೇಕು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಬೇಕು, ದಿಸ್ ಇಸ್ ವಾಟ್ ಐ ವಾಂಟ್ ಅಂತ. ರೈಟ್? ದುಡ್ಡು ದುಡಿಬೇಕು. ಯಾಕೆ ದುಡಿಬೇಕು? ಎಷ್ಟು ದುಡಿಬೇಕು? ಮನಿ ಎಷ್ಟು ಬೇಕಾಗಿದೆ, ಎಷ್ಟು ನಿಮ್ಗೆ ನೀಡ್ ಇದೆ. ರೈಟ್? ಸೊ ವಾಟ್ ಈಸ್ ದಟ್ ಯು ವಾಂಟ್? ನಿಮ್ಗೆ ಅದು ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ದಿಸ್ ಇಸ್ ವಾಟ್ ಐ ವಾಂಟ್. ಎಕ್ಸಾಂಪಲ್ಗೆ ಕಾರ್ ಬೇಕಪ್ಪ, ಒಂದು ಕಾರ್ ಬೇಕು, ಎಂಥದೋ ಒಂದು ಕಾರ್ ಬೇಕು. ಎಂಥದೋ ಒಂದು ಕಾರ್ ಬೇಕು ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಕ್ಲಾರಿಟಿ ಇಲ್ಲ. ಯಾಕಂದ್ರೆ 1000 ತರದ ಕಾರ್ ಇದೆ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಹೋಗಿದ ತಕ್ಷಣ ಕಾರ್ಗಳನ್ನ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ತೀರಿ, ಯಾವ ಕಾರ್ ತಗೋಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆ ಕಾರ್ ತಗೊಳ್ಳೋದೇ ಇಲ್ಲ ನೀವು. ಬಿಕಾಸ್ ಮೈಂಡ್ ಅಲ್ಲಿ ಕ್ಲಾರಿಟಿ, ಕಾರ್ ಬೇಕು, ಬಟ್ ಯಾವ ಕಾರ್ ಬೇಕು, ಯಾವ ತರ ಕಾರ್ ಬೇಕು ನಿಮ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಸೊ ಕ್ಲಾರಿಟಿ ಇರಬೇಕು, ಈ ತರ ಕಾರ್ ಬೇಕು. ನಾನು ನನ್ನ ಫಸ್ಟ್ ಕಾರ್ ಮ್ಯಾನಿಫೆಸ್ಟ್ ಮಾಡಿದ್ದು ಮಾರುತಿ ಆಲ್ಟೋ ಸಿಲ್ವರ್ ಕಲರ್. ನನ್ನ ಫಸ್ಟ್ ಕಾರ್ ಇದ್ದಿದ್ದು ಆ ಮಾರುತಿ ಆಲ್ಟೋ ಸಿಲ್ವರ್ ಕಲರ್ ಕಾರು. ನಾನು ನನ್ನ ಇಂಟೆನ್ಷನ್ ಅಲ್ಲಿ, ನನ್ನ ಗೋಲ್ಸ್ ಗಳಲ್ಲಿ ಹಾಕಿದ್ದೆ ಕಿ ಐ ವಾಂಟ್ ಮಾರುತಿ ಆಲ್ಟೋ ಕಾರ್, ಸಿಲ್ವರ್ ಕಲರ್ ಇರಬೇಕು, ಚೆನ್ನಾಗಿರ್ಬೇಕು. ಅಂಡ್ ನನ್ನ ಬಜೆಟ್ 2 lakhs ಇತ್ತು. ಸೊ 2 lakhs ಒಳಗಡೆ ನಂಗೆ ಸಿಗ್ಬೇಕು. ಆ ಸಮಯದಲ್ಲಿ ನನ್ನ 2009 ಅಲ್ಲಿ ಕಾರ್ ಇಲ್ಲ 2012 ಅಲ್ಲಿ ತಗೊಂಡು ಅನ್ಕೊಡ್ತೀನಿ. ಆ ಸಮಯದಲ್ಲಿ ಹೊಸ ಕಾರ್ಗೆ 4-4.5 ಲಕ್ಷ ರೂಪಾಯಿ ವ್ಯಾಲ್ಯೂ ಇತ್ತು. ನನ್ನ ಬಜೆಟ್ ಇದೆ 2 lakh rupees. ಸೊ 2 ಲಕ್ಷ ಒಳಗಡೆ ಒಳ್ಳೆ ಕಾರ್ ತಗೋಬೇಕು ಅಂತ. ಆ ಕಾರ್ ತಗೊಳಕ್ ನಾನು ಹೋದಾಗ ಟ್ರೂ ವ್ಯಾಲ್ಯೂ ಅಲ್ಲಿ ಸುಮಾರು ಕಾರ್ಗಳನ್ನು ನೋಡಿದೆ, ಯಾವುದು ಇಷ್ಟ ಆಗಿಲ್ಲ. ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಅಂತ ಬಂದಾಗ ದೂರದಲ್ಲಿ ಆ ಕಾರ್ ನಿಂತಿದ್ ನೋಡಿದೆ. ಆ ಕಡೆ ಕೈ ಮಾಡಿ ತೋರಿಸ್ದೆ, ಆ ಕಾರ್ ಇದೆಯಲ್ಲ ಅಂತ ಅಂದಾಗ ಆ ಸೇಲ್ಸ್ ಮ್ಯಾನ್, ನನಗೆ ಯಾರು ಸೇಲ್ ಮಾಡ್ತಾ ಇದ್ರು, ಅವ್ರು ಹೇಳಿದ್ರು, ಇಲ್ಲ ಸರ್ ಅದು ಇವತ್ತೇ ಬಂದಿದೆ, ಇನ್ನು ಅಪ್ಲೋಡ್ ಆಗಿಲ್ಲ, ಹಂಗಾಗಿ ತೋರಿಸ್ಲಿಲ್ಲ, ನಾನು ಚೆಕ್ ಮಾಡ್ತೀನಿ ಅಂತಂದ್ರು. ಅಷ್ಟ್ರಲ್ಲಿ ನೀವು ನೋಡಿ ಅಂತಂದ. ನೋಡಿದ್ವಿ. ಅದ್ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಅಂಡ್ ಐ ಬಾಟ್ ದಟ್ ಕಾರ್. ಆ ಕಾರ್ ನನ್ ತಗೊಂಡಿದ್ದು 1,95,000. ಅಂದ್ರೆ 2 lakhs ಬಜೆಟ್ ಒಳಗಡೆ ಇತ್ತು. ಆ ಬಜೆಟ್ ಅಲ್ಲೇ ಸಿಕ್ತು.
ಮೊದಲನೇದು, ಎರಡನೇದು ತುಂಬಾ ಕಡಿಮೆ ರನ್ ಆಗಿತ್ತು, ಮೂರನೇದು ತುಂಬಾ ಚೆನ್ನಾಗಿತ್ತು, ಸಿಲ್ವರ್ ಕಲರ್ ಇತ್ತು, ಆಲ್ಟೋನೇ ಇತ್ತು. ನನಗೆ ಯಾವ ತರ ಬೇಕೋ ಆ ತರ ಕಾರ್ ಇತ್ತು. ಕಾರ್ ತಗೊಂಡು ಮನೆಗೆ ಬಂದ್ಮೇಲೆ ಯಾವತ್ತೋ ಒಂದ್ ದಿವಸ ನಾನು ಹಳೆ ಪುಸ್ತಕಗಳನ್ನ ನೋಡ್ತಾ ಇರುವಾಗ, ಆ ಗೋಲ್ಸ್ಗಳು ಬರೆಯೋದಕ್ಕೆ ಕೆಲವೊಂದು ಪುಸ್ತಕಗಳನ್ನ ಯೂಸ್ ಮಾಡ್ತೀವಲ್ಲ, ನೋಡ್ತಾ ಇರುವಾಗ ಅಲ್ಲಿ ಸ್ಪಷ್ಟವಾಗಿ, ಆದ್ರೆ ಸುಮಾರು 1 year or 2 years ಮುಂಚೆ ಅದು ಬರ್ದಿದೆ, ಕಿ ಆಲ್ಟೋ ಕಾರ್, ಸಿಲ್ವರ್ ಕಲರ್ ಅಂಡ್ ವಿದಿನ್ 2 lakh rupees ಅಂತ ಸ್ಪಷ್ಟವಾಗಿ ಅಲ್ಲಿ ಬರ್ದಿದೆ. ನಾನು ಏನ್ ಬರ್ದಿದೆ ಅದು ಬರ್ದು ನಾನು ಮರ್ತು ಹೋಗಿತ್ತು. ಬಟ್ ಅದು ತಗೊಂಡು ಆದ್ಮೇಲೆ ನಾನು ಯಾವತ್ತೋ ಒಂದಿನ ಆ ಹಳೆ ಬುಕ್ ನ ಚೆಕ್ ಮಾಡುವಾಗ ಗೊತ್ತಾಗಿದ್ದು, ಎಸ್, ಇದು ನನ್ನ ಇಂಟೆನ್ಷನ್ ನಾನು ಹಾಕಿದೆ ಅಂತ. ರೈಟ್ ಗೈಸ್? ಸೊ ಫಸ್ಟ್ ಈಸ್ ವೆರಿ ಕ್ಲಿಯರ್ ಆಗಿ ನಿಮ್ಗೆ ಇಂಟೆನ್ಷನ್ ಇರಬೇಕು, ದಿಸ್ ಇಸ್ ವಾಟ್ ಐ ವಾಂಟ್, ಇದು ನನಗೆ ಬೇಕು ಅಂತ. ಸ್ಟೆಪ್ ನಂಬರ್ 1 ಈಸ್ ಇಂಟೆನ್ಷನ್. ಕ್ಲಿಯರ್ ಆಗಿ ಯು ಹ್ಯಾವ್ ಟು ನೋ ವಾಟ್ ಯು ವಾಂಟ್. ಸ್ಪಷ್ಟತೆ ಇರಬೇಕು ನಿಮ್ಗೆ ಏನ್ ಬೇಕು ಅಂತ. ಎರಡನೇದು, ಯು ಹ್ಯಾವ್ ಟು ಟೇಕ್ ದ ಆಕ್ಷನ್. ನಮ್ಮಲ್ಲಿ ಎಲ್ಲರೂ ಸಾಮಾನ್ಯವಾಗಿ ನನಗೆ ಏನ್ ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡುಬಿಡ್ತೀವಿ, ಬಟ್ ಆಕ್ಷನೇ ತಗೊಳ್ಳೋದಿಲ್ಲ. ಯೋಚನೆ ಮಾಡ್ತಾನೆ ಇರ್ತೀವಿ ಎಲ್ಲದರ ಬಗ್ಗೆ. ಕೀಪ್ ಆನ್ ಥಿಂಕಿಂಗ್, ಎಲ್ಲ ಪ್ರೋಸ್ ಅಂಡ್ ಕಾನ್ಸ್ ಗಳನ್ನು ಯೋಚನೆ ಮಾಡ್ತಾನೆ ಇರ್ತೀವಿ. ಇದಾದ್ರೆ ಹಿಂಗೆ, ಅದಾದ್ರೆ ಹಿಂಗೆ. ಇವ್ರು ಹೇಗಂದ್ರೆ, ಕಾರ್ ತಗೋತಾರೆ, ಬಟ್ ಆ ಎಲ್ಲ ಸಿಗ್ನಲ್ಗಳು ರೆಡ್ ಏನಿದಾವೆ ಎಲ್ಲ ಸಿಗ್ನಲ್ ಗ್ರೀನ್ ಆಗ್ಬೇಕು, ಅವಾಗ ಮಾತ್ರ ಕಾರ್ ತಗೊಂಡು ರೋಡಿಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಯಾವತ್ತೂ ಕಾರ್ ತಗೊಂಡು ರೋಡ್ ಮೇಲೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಕಾರ್ ಓಡಿಸ್ಬೇಕು ರೋಡ್ ಮೇಲೆ ಅಂದ್ರೆ ಎಲ್ಲ ಸಿಗ್ನಲ್ ಒಂದೇ ಸತಿ ಗ್ರೀನ್ ಆಗೋದಿಲ್ಲ. ಫಸ್ಟ್ ಸಿಗ್ನಲ್ ಗ್ರೀನ್ ಆಯ್ತಾ, ಯು ಹ್ಯಾವ್ ಟು ಗೋ ಆನ್ ದ ರೋಡ್ ಮೇಲೆ ಹೋಗ್ಬೇಕು. ಫಸ್ಟ್ ಸಿಗ್ನಲ್ ಆದ್ಮೇಲೆ ಮುಂದಿನ ಸಿಗ್ನಲ್ ರೆಡ್ ಸಿಗ್ನಲ್ ಇದೆಯೋ ಅಲ್ಲಿ ನಿಂತ್ಕೊಳ್ಳಿ, ಸ್ವಲ್ಪ ಹೊತ್ತಲ್ಲಿ ಗ್ರೀನ್ ಆಗುತ್ತೆ, ಅವಾಗ ಮತ್ತೆ ಮುಂದಕ್ಕೆ ಹೋಗಿ. ಅಂದ್ರೆ ನಾವು ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಎಲ್ಲ ನೆಗೆಟಿವ್ಸ್ ಗಳನ್ನು ಮುಂಚೆನೆ ಯೋಚನೆ ಮಾಡಕ್ ಆಗೋದಿಲ್ಲ, ಎಲ್ಲ ಪಾಸಿಟಿವ್ ಗಳನ್ನು ಮುಂಚೆನೆ ಯೋಚನೆ ಮಾಡಕ್ ಆಗಲ್ಲ. ಹಾಗಂತ ನಾನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಯೋಚನೆ ಮಾಡಿ. ಏನ್ ಒಳ್ಳೇದಿದೆ, ಏನ್ ಕೆಟ್ಟದ್ದಿದೆ, ಏನ್ ಪ್ರಾಸ್ ಇದೆ, ಏನ್ ಕಾನ್ಸ್ ಇದೆ, ಅದೆಲ್ಲ ಯೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಟೇಕ್ ದ ಆಕ್ಷನ್. ಅವರ್ ಮೈಂಡ್ ಬೈ ನೇಚರ್ ಇಸ್ ಲೇಜಿ, ಮೈ ಡಿಯರ್ ಫ್ರೆಂಡ್ಸ್. ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಮ್ಮ ಮನಸ್ಸು, ನೀವು ಎಷ್ಟೇ ಆಕ್ಟಿವ್ ಆಗಿರ್ಬೋದು, ನಮ್ಮ ಮನಸ್ಸು ಅದರ ನೇಚರ್ ಲೇಜಿ ಆಗಿರುತ್ತೆ. ಅದಕ್ಕೆ ನೀವು ಇವಾಗ ಬೇಡ ಆಮೇಲೆ ಮಾಡೋಣ ಅಂತ, ಸರಿ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ್ಬಿಡತ್ತೆ. ನಿಮ್ ಮನ್ಸಿಗೆ ನೀವು ಹೇಳ್ಬೇಕು, ಮಾಡೋ ಇವಾಗ ಅಂತ, ಅವಾಗ ಮಾತ್ರ ನಿಮ್ಮ ಮನಸ್ಸು ಒಪ್ಕೊಳ್ಳುತ್ತೆ. ನೀವು ಲೂಸ್ ಆಗಿ ಬಿಟ್ಬಿಟ್ರೆ ನಿಮ್ಮ ಮನಸ್ಸು, ಆಯ್ತು ಇವತ್ತಿಲ್ಲ ನಾಳೆ ಮಾಡೋಣ, ಆಮೇಲೆ ನಾಳೆದೇ ಮಾಡೋಣ, ಆಮೇಲೆ ಮಾಡೋಣ. ಈ ನಾಳೆ ಯಾವತ್ತೂ ಬರೋದಿಲ್ಲ. ಸೊ ಟೇಕ್ ದ ರೈಟ್ ಆಕ್ಷನ್ ತಗೋಬೇಕು, ಇಮಿಡಿಯೇಟ್ಲಿ ತಗೋಬೇಕು. ಟೇಕ್ ದ ಸ್ಮಾಲ್ ಆಕ್ಷನ್. ಒಂದ್ಸತಿ ನಿರ್ಧಾರ ಆದ್ಮೇಲೆ ಏನ್ ಮಾಡ್ಬೇಕು, ಫಸ್ಟ್ ಆಕ್ಷನ್ ತಗೊಂಡ್ಬಿಡಿ. ಸ್ಮಾಲೆಸ್ಟ್ ಇರ್ಬೋದು. ಎಕ್ಸಾಂಪಲ್ಗೆ, ನಾಳೆಯಿಂದ ನೀವು ಯೋಗ ಮಾಡ್ಬೇಕು ಅಂತಿದ್ದೀರಿ ಅನ್ಕೊಳ್ಳಿ. ರೈಟ್? ನಾಳೆ ಬೆಳಗ್ಗೆಯಿಂದ ಯೋಗ ಮಾಡ್ಬೇಕು, ಆಯ್ತಪ್ಪ, ನಾಳೆ ಬೆಳಗ್ಗೆಯಿಂದ ಯೋಗ ಮಾಡು. ಸೊ ರೈಟ್ ನೌ ವಾಟ್ ಯು ಕ್ಯಾನ್ ಡೂ, ನಿಮ್ಮ ಯೋಗ ಮ್ಯಾಟ್ ನೀವು ಎಲ್ಲಿ ಮಲಗ್ತೀರಿ ಅಲ್ಲಿ ತಗೊಂಡೋಗಿ ಪಕ್ಕದಲ್ಲಿ ಇಟ್ಬಿಡಿ. ಒಂದು ಸ್ಮಾಲ್ ಟವೆಲ್ ಇಟ್ಬಿಡಿ, ನೀರಿನ ಬಾಟಲ್ ತುಂಬಿ ಪಕ್ಕದಲ್ಲಿ ಇಟ್ಬಿಡಿ. ಯಾವ ಆಲ್ರೆಡಿ ಟೇಕನ್ ದ ಆಕ್ಷನ್. ಅಂದ್ರೆ ನೀವ್ ಏನ್ ಮಾಡ್ತಾ ಇದ್ರಿ, ಮನಸ್ಸಿಗೆ ಇವಾಗ ಯೋಗ ಮ್ಯಾಟು ರೆಡಿ ಇದೆ, ನೀರಿನ ಬಾಟ್ಲು ರೆಡಿ ಇದೆ, ನಿಮ್ ಸ್ಮಾಲ್ ಟವೆಲ್ ಕೂಡ ರೆಡಿ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಯೋಗ ಮ್ಯಾಟ್ ಹಾಸ್ಬೇಕು, ಯೋಗ ಮಾಡ್ಬೇಕು ಅಷ್ಟೇ. ಇಲ್ಲಾಂದ್ರೆ ಏನಾಗುತ್ತೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಈ ತರ ರೆಡಿ ಆಗಿದ್ರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಮ್ಯಾಟ್ ಇದೆಯಲ್ಲ, ಸರಿ ಮಾಡ್ಬಿಡೋಣ ಅಂತ ಎದ್ದೇಳ್ತೀರಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಮಲ್ಕೊಂಡ್ಬಿಡ್ತೀರಿ, ನಾಳೆ ಬೆಳಿಗ್ಗೆ ಮಾಡೋಣ. ಬೆಳಿಗ್ಗೆ ಇನ್ನೇನ್ ಎದ್ದೇಳ್ಬೇಕು ಅಂತಂದಾಗ ಫಸ್ಟ್ ಯೋಚನೆ ಮಾಡೋದು, ಯೋಗ ಮ್ಯಾಟ್ ಎಲ್ಲಿ ಇಟ್ಟಿದ್ದೀನೋ, ಯೋಗ ಮ್ಯಾಟ್ ಬೆಳಿಗ್ಗೆ ಎಲ್ಲಿ ಸಿಗತ್ತೆ, ಈಗ ಬಿಡೋ, ನಾಳೆಯಿಂದ ಮಾಡೋಣ, ಇವತ್ತು ಯೋಗ ಮ್ಯಾಟ್ ಹುಡುಕಿಡೋಣ, ನಾಳೆಯಿಂದ ಮಾಡೋಣ. ಆ ನಾಳೆ ಯಾವತ್ತೂ ಬರೋದಿಲ್ಲ. ರೈಟ್? ಸೊ ಟೇಕ್ ದ ಫಸ್ಟ್ ಆಕ್ಷನ್ ರೈಟ್ ನೌ. ಇದೊಂದು ಎಕ್ಸಾಂಪಲ್. ನೀವು ಯಾವ್ದೋ ಒಂದು ಹೊಸ ಬಿಸ್ನೆಸ್ ಮಾಡ್ಬೇಕು, ಅಥವಾ ಹೊಸ ಜಾಬ್ ಹುಡುಕ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ರೈಟ್? ಹೊಸ ಜಾಬ್ ಹುಡುಕ್ತಾ ಇದ್ದೀರಿ, ಹೊಸ ಜಾಬ್ ಮಾಡಬೇಕು. ಇವಾಗ ಇರೋ ಜಾಬ್ ಬಿಡಬೇಕು, ಅಥವಾ ಜಾಬ್ ಇಲ್ಲ ಹೊಸ ಜಾಬ್ ಬೇಕು, ಅಥವಾ ಜಾಬ್ ಮಾಡ್ತಾ ಇದ್ದೀರಿ, ಜಾಬ್ನ ಚೇಂಜ್ ಮಾಡಬೇಕು. ಸೊ ಒಂದು ನಿರ್ಣಯ ತಗೊಂಡ್ಬಿಟ್ಟಿದ್ದೀರಿ, ಎಸ್ ನಾನು ಹೊಸ ಜಾಬ್ ಮಾಡಬೇಕು, ಜಾಬ್ನ ಚೇಂಜ್ ಮಾಡಬೇಕು ಅಂತ. ನಾವು ಇಮಿಡಿಯೇಟ್ಲಿ ಟೇಕ್ ದ ಫಸ್ಟ್ ಆಕ್ಷನ್. ಸೊ ಈ ಹೊಸ ಜಾಬ್ ಮಾಡ್ಲಿಕ್ಕೆ ನಾನು ಏನ್ ಮಾಡಬೇಕು, ಫಸ್ಟ್ ನಾನು ಹುಡುಕ್ಬೇಕು ಜಾಬ್ ಏನಿದೆ ಅಂತ. ಸೊ ಕ್ಲಾರಿಟಿ, ಫಸ್ಟ್ ಯಾವ ತರ ಜಾಬ್ ಮಾಡಬೇಕು, ಏನ್ ಮಾಡಬೇಕು, ಯಾವ ಕಂಪ್ನಿಲಿ ಮಾಡಬೇಕು. ಅದಾದ್ಮೇಲೆ ಇಮಿಡಿಯೇಟ್ಲಿ ಟೇಕ್ ದ ಆಕ್ಷನ್. ಸರ್ಚ್ ಮಾಡಿ, ಎಲ್ಲಿ Naukri.com ಅಲ್ಲಿ ಮಾಡ್ಬೋದು, ಅಥವಾ ಬೇರೆ ಎಲ್ಲೆಲ್ಲಿ ಮಾಡ್ಬೋದು, ಸರ್ಚ್ ಮಾಡಿ ಎಲ್ಲಿ ಜಾಬ್ ಅವೈಲೇಬಲ್ ಇದೆ ಆ ತರದ್ದು, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಜಸ್ಟ್ ಯೋಚನೆ ಮಾಡಿ, ನಿಮ್ ಫ್ರೆಂಡ್ ಯಾರಾದ್ರೂ ಆ ತರ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ,
ಅವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ, ಅಥವಾ ತುಂಬಾ ನೈಟ್ ತುಂಬಾ ಲೇಟ್ ಆಗಿದೆ, ಈ ಸಮಯ ಸೂಕ್ತ ಅಲ್ಲ ಕಾಲ್ ಮಾಡೋದಕ್ಕಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ನಾಳೆ ಬೆಳಿಗ್ಗೆ ಫಸ್ಟ್ 9 ಗಂಟೆ ಆಗ್ತಾ ಇದ್ದಂಗೆ ಇವ್ರಿಗೆ ಕಾಲ್ ಮಾಡ್ಬೇಕು, ಕಾಲ್ ಮಾಡಿ ವಿಚಾರಿಸ್ಬೇಕು ಈ ತರ ನನಗೆ ಜಾಬ್ ಚೇಂಜ್ ಮಾಡ್ಬೇಕು ಅಂತಿದ್ದೀನಿ, ಇಸ್ ದೇರ್ ಎನಿ ಓಪನಿಂಗ್ ಇನ್ ಯುವರ್ ಕಂಪ್ನಿ ಅಂತ. ರೈಟ್, ಆರ್ ಯು ಗೆಟಿಂಗ್? ಸೊ ಟೇಕ್ ದ ಸ್ಮಾಲೆಸ್ಟ್ ಆಕ್ಷನ್ ವೆರಿ ರೈಟ್ ದೆನ್ ಅಂಡ್ ದೇರ್. ಆ ಸಮಯದಲ್ಲಿ ಆಕ್ಷನ್ ತಗೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ತಗೋತೀನಿ, ನಾಡಿದೆ ಮಾಡ್ತೀನಿ, ಅವಾಗ ಮಾಡ್ತೀನಿ, ಯಾವತ್ತೂ ಆಗ್ತಿರುವಂತ ಕೆಲಸ. ಯು ಹ್ಯಾವ್ ಟು ಟೇಕ್ ದ ಆಕ್ಷನ್ಸ್ ರೈಟ್ ನೌ. ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನ ಸ್ಟಾರ್ಟ್ ಡೂಯಿಂಗ್, ಸ್ಟಾರ್ಟ್ ಟೇಕಿಂಗ್. ಒಂದ್ಸತಿ ನೀವು ಒಂದು ಆಕ್ಷನ್ ತಗೊಂಡ್ಬಿಟ್ರೆ ಅದ್ರ ಹಿಂದೆ ಸಿರೀಸ್ ಆಫ್ ಆಕ್ಷನ್ಸ್ ತಗೊಳಕ್ ಶುರು ಮಾಡ್ಬಿಡ್ತೀರಿ. ಆ ಫಸ್ಟ್ ಆಕ್ಷನ್ ತಗೊಳ್ಳೋದಿದೆಯಲ್ಲ, ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಹಳೆ ಕಾಲದಲ್ಲಿ ಬಜಾಜ್ ಚೇತಕ್ ಸ್ಕೂಟರ್ ಬರ್ತಾ ಇತ್ತು, ಸ್ಟಾರ್ಟಿಂಗ್ ಟ್ರಬಲ್ ಅದಕ್ಕೆ. ಸೊ ಆ ಸ್ಟಾರ್ಟೇ ಆಗ್ತಾ ಇರ್ಲಿಲ್ಲ. ಅದನ್ನ ಬಗ್ಸಿ ಪೆಟ್ರೋಲ್ ಅದರಲ್ಲಿ ಹರಿಸಿ ಸ್ಟಾರ್ಟ್ ಮಾಡಬೇಕಿತ್ತು. ನಮ್ಮಲ್ಲಿ ಸಾಕಷ್ಟು ಜನ ಆ ಸ್ಕೂಟರ್ ಓಡಿಸಿರ್ತೀವಿ, ರೈಟ್? ಸೊ ಹಾಗೇನೆ ನಮ್ಗೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಏನೇ ಒಂದು ಹೊಸ ಕೆಲಸ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಈ ಸ್ಟಾರ್ಟಿಂಗ್ ಟ್ರಬಲ್ ಯಾಕೆ ಇರುತ್ತೆ ಅಂದ್ರೆ, ಯುವರ್ ಮೈಂಡ್ ಇಸ್ ಬೈ ನೇಚರ್ ಇಟ್ ಇಸ್ ಲೇಜಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಕ್ಷನ್ ಅಲ್ಲಿ ತರಬೇಕು ನಾವು. ಇಮಿಡಿಯೇಟ್ಲಿ ಟೇಕ್ ದ ಫಸ್ಟ್ ಆಕ್ಷನ್. ಫಸ್ಟ್ ಆಕ್ಷನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್. ಸೊ ಇಂಟೆನ್ಷನ್ ಆಯ್ತು, ಆಕ್ಷನ್ ಆಯ್ತು, ನಾವು ಅಟೆನ್ಷನ್. ವೆರಿ ಇಂಪಾರ್ಟೆಂಟ್ ಆಕ್ಷನ್ ಸ್ಟೆಪ್, ಅಟೆನ್ಷನ್. ನೀವೇನ್ ಆಕ್ಷನ್ ತಗೋತಾ ಇದ್ದೀರಿ, ಗಿವ್ ಅಟೆನ್ಷನ್ ಟು ಇಟ್. ಇಸ್ ಇಟ್ ಗೋಯಿಂಗ್ ರೈಟ್ ವೇ? ನಾನು ತಗೊಳ್ತಾ ಇರೋಂಥ ಆಕ್ಷನ್ ರೈಟ್ ವೇಲಿ ಹೋಗ್ತಾ ಇದೆಯಾ, ಹೋಗ್ತಾ ಇಲ್ವಾ? ನಾನು ಮಾಡೋ ರೀತಿಯಲ್ಲಿ ಏನಾದ್ರೂ ಬದಲಾವಣೆ ಬೇಕಾಗಿದೆಯಾ, ಅಥವಾ ಮಾಡೋ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದೆಯಾ? ಆಲ್ವೇಸ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದೀನಿ. ಇಫ್ ಸಮಥಿಂಗ್ ಇಸ್ ನಾಟ್ ಹ್ಯಾಪನಿಂಗ್ ಬೈ ದ ವೇ ಯು ಆರ್ ಡೂಯಿಂಗ್ ಇಟ್, ಅದೇ ದಾರಿಯಲ್ಲಿ ನೀವು ನಡೀತಾ ಇದ್ರೆ ಆ ಕೆಲಸ ಯಾವತ್ತೂ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಅದೇ ತಪ್ಪು ಮಾಡ್ತೀವಿ. ಒಂದೇ ತರದ ಆಕ್ಷನ್ ತಗೋತಾ ಇರ್ತೀವಿ, ತುಂಬಾ ರಿಜಿಡ್ ಆಗಿಬಿಡ್ತೀವಿ, ಫ್ಲೆಕ್ಸಿಬಲ್ ಆಗಿರುತ್ತಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಫ್ಲೆಕ್ಸಿಬಲ್ ಟು ಅಚೀವ್ ಯುವರ್ ಗೋಲ್ಸ್. ನೀವು ಒಂದು ದಾರಿ, ಈಗ ಎಕ್ಸಾಂಪಲ್ಗೆ ಎಷ್ಟೋ ಸಲ ನೀವು ಈ ರೀಲ್ಸ್ ಗಳಲ್ಲಿ, ಸೀರಿಯಲ್ಸ್ ಗಳಲ್ಲಿ ನೋಡಿರ್ತೀರಿ, ಒಂದು ಡೋರು ಒಳಗಡೆ ಓಪನ್ ಆಗುತ್ತೆ ಅಂತ ಅನ್ಕೊಳ್ಳಿ. ಗಾಜಿನ ಡೋರ್ ಇರುತ್ತೆ, ಒಳಗಡೆ ಓಪನ್ ಆಗುತ್ತೆ. ಅದನ್ನ ನೀವು ಹೊರಗಡೆ ಪುಷ್ ಮಾಡ್ತಾ ಇರ್ತೀರಿ. ಹೊರಗಡೆ ಪುಷ್ ಮಾಡ್ತಾ ಇದ್ದಷ್ಟು ಅದು ಯಾವತ್ತೂ ಓಪನ್ ಆಗಲ್ಲ, ಯಾಕಂದ್ರೆ ಹೊರಗಡೆ ಓಪನ್ ಆಗಲ್ಲ. ಅದು ಒಳಗಡೆ ಓಪನ್ ಆಗುತ್ತೆ ಅಂದ್ರೆ ನೀವು ಆಕ್ಷನ್ ಚೇಂಜ್ ಮಾಡ್ಬೇಕು. ಹೊರಗಡೆ ಪುಷ್ ಮಾಡೋ ಬದಲಿಗೆ ಒಳಗಡೆ ಎಳ್ಕೋಬೇಕು. ಯಾವಾಗ ಒಳಗಡೆ ಎಳ್ಕೋತೀರಿ, ಅದು ಪುಲ್ ಇರುತ್ತೆ, ನೀವು ಪುಷ್ ಮಾಡ್ತಾ ಇರ್ತೀರಿ, ಅಥವಾ ಅದು ಪುಷ್ ಇರುತ್ತೆ, ನೀವು ಪುಲ್ ಮಾಡ್ತಾ ಇರ್ತೀರಿ. ಅಪೋಸಿಟ್ ಸೈಡ್ ಅಲ್ಲಿ ನೀವು ಆಕ್ಷನ್ ತಗೋತಾ ಇದ್ರೆ ಇಟ್ ಈಸ್ ನೆವರ್ ಗೋಯಿಂಗ್ ಟು ವರ್ಕ್. ಮೈಸೂರು ಹೋಗ್ಬೇಕು, ನೀವು ತುಮಕೂರು ರೋಡಲ್ಲಿ ಹೋಗ್ಬಿಟ್ರೆ ಇವತ್ತು ಮೈಸೂರು ರೀಚ್ ಆಗೋದಿಲ್ಲ. ಅಫ್ಕೋರ್ಸ್ ಯು ರೀಚ್ ಟು ಹುಬ್ಳಿ, ಯು ವಿಲ್ ರೀಚ್ ಬೆಳಗಾವಿ, ಯು ರೀಚ್ ಬಾಂಬೆ ಆಲ್ಸೋ, ಪುಣೆ, ಬಾಂಬೆ ಆಲ್ಸೋ, ಬಟ್ ಯಾವತ್ತು ಮೈಸೂರು ರೀಚ್ ಆಗೋದಿಲ್ಲ, ರೈಟ್? ಸೊ ರೈಟ್ ಆಕ್ಷನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಟೆನ್ಷನ್ ಕೊಡೋದಕ್ಕೆ ನೀವು ಏನ್ ಆಕ್ಷನ್ ತಗೋತಾ ಇದ್ದೀರಿ, ಇಸ್ ಇಟ್ ವರ್ಕಿಂಗ್ ಆರ್ ನಾಟ್? ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್, ಕೀಪ್ ಚೇಂಜಿಂಗ್ ಇಟ್. ನೀವು ತಗೊಳ್ತಾ ಇರುವಂತ ಆಕ್ಷನ್ ಚೇಂಜ್ ಮಾಡ್ತಾ ಹೋಗಿ. ಅದೇ ರೀತಿಯಲ್ಲಿ ಆಕ್ಷನ್ ತಗೋಬೇಕು ಅಂತ ಏನಿಲ್ಲ. ಅಗೇನ್ ಎಕ್ಸಾಂಪಲ್ಗೆ, ನೀವು ಏನೋ ಒಂದು ಜಾಬ್ ಹುಡುಕ್ತಾ ಇದ್ದೀರಿ, ಒಂದೇ ರೀತಿಯಲ್ಲಿ ಒಬ್ಬ ಫ್ರೆಂಡ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಿ. ನೀವು ಫ್ರೆಂಡ್ ಹೇಳ್ದ, ಹೇ ಚಿಂತೆ ಮಾಡ್ಬೇಡ ಕಣ, ನಾನು ಕೊಡಿಸ್ತೀನಿ ಜಾಬ್ ಅಂತ. ದಿನ ಅವ್ನು ಫೋನ್ ಮಾಡೋದು, ಆಯ್ತೇನೋ, ಎಲ್ಲಾದ್ರೂ ಏನಾದ್ರು ದಾರಿ ಸಿಗ್ತೇನೋ, ಏನಾದ್ರು ಓಪನಿಂಗ್ ಇದೆಯೇನೋ. ಇಟ್ ಈಸ್ ನೆವರ್ ಗೋಯಿಂಗ್ ಟು ವರ್ಕ್ ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಟು ದಟ್ ವೇ. ಸೊ ಯು ಹ್ಯಾವ್ ಟು ಚೇಂಜ್. ಬೇರೆ ಏನ್ ಮಾಡ್ಬೋದು? ಯು ಹ್ಯಾವ್ ಟು ಸರ್ಚ್ ಯುವರ್ ಸೆಲ್ಫ್. ಬೇರೆ ಯಾರನ್ನಾದ್ರು ಕೇಳ್ಬೋದು, ಬೇರೆ ಕಂಪ್ನಿಲಿ ಏನಾದ್ರು ಟ್ರೈ ಮಾಡ್ಬೋದಾ? ಅದಕ್ಕೆ ಯೋಗ ಮಾಡ್ಬೇಕು. ದಿನಾ ಬೆಳಿಗ್ಗೆದ್ದು ನಾನು ಒಬ್ಬನೇ ಮಾಡ್ತೀನಿ, ಒಬ್ರೇ ಮಾಡಕ್ ಆಗ್ತಾ ಇಲ್ಲ. ಯೋಗ ಮ್ಯಾಟು ರೆಡಿ ಇಟ್ಕೊಂಡ್ಬಿಟ್ಟಿದಿರಿ, ವಾಟರ್ ಬಾಟ್ಲು ತುಂಬ ಇಟ್ಕೊಂಡ್ಬಿಟ್ಟಿದಿರಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಏನೋ ಲೇಸಿನೆಸ್ ಬಂತು, ಇಲ್ಲ ಬೇಡ ಅನ್ಸ್ಬಿಡ್ತು, ಮಾಡ್ಲಿಲ್ಲ. ನೆಕ್ಸ್ಟ್ ದಿನ ಹಂಗೆ ಆಯ್ತು, ಅದ್ರ ನೆಕ್ಸ್ಟ್ ದಿನ ಹಿಂಗೆ ಆಯ್ತು. ಬಟ್ ಛಲ ಒಬ್ನೇ ಮಾಡ್ತೀನಿ ಅಂತ, ಛಲ ಬೇಡ. ಆತರ ಫ್ರೆಂಡ್ಸ್ ಗಳನ್ನ ಹುಡುಕಿ, 4-5 ಫ್ರೆಂಡ್ಸ್ ಜೊತೆಗೆ ಸೇರಿ ಏನಾದ್ರು ಮಾಡ್ಬೋದಾ? ಅದಕ್ಕೆ ನಿಮ್ಮ ತರಾನೇ ಇಂಟ್ರೆಸ್ಟ್ ಇರುವಂತ ಜನರನ್ನ ಹುಡುಕಿ. 4-5 ಜನ ಸೇರಿ ಮಾಡಿದಾಗ, ನೀವು ಎದ್ದಿಲ್ಲ ಅಂದ್ರೂ ಕೂಡ ಅವ್ನ ಎದುರುಗಡೆಯಿಂದ ಫೋನ್ ಮಾಡ್ಬೇಕು. ಆತರ ಆಕ್ಟಿವ್ ಆಗಿರುವಂತ ವ್ಯಕ್ತಿನ ನೀವು ಸೇರ್ಸ್ಕೋಬೇಕು ನಿಮ್ ಗ್ರೂಪ್ ಅಲ್ಲಿ. ಅವ್ನು ಹೇಳ್ಬೇಕು, ಎದ್ದೇಳೋ ಯೋಗ ಮಾಡೋಣ ಅಂತ, ನಾನು ಬಂದ್ಬಿಟ್ಟಿದೀನಿ ಪಾರ್ಕಿಂಗ್, ನೀನು ತಗೊಂಬ ಅಂತ. ಅವಾಗ ನೀವೇನ್ ಮಾಡ್ತೀರಿ, ಓಹ್ ಅವ್ನು ಕರೀತಾ ಇದ್ದಾನಲ್ಲ ಅಂತ ಅದು ಹೋಗ್ತೀರಿ ಅಟ್ಲೀಸ್ಟ್, ರೈಟ್? ಅಥವಾ ಯೋಗ ಕ್ಲಾಸಿಗೆ ಜಾಯ್ನ್ ಆಗ್ಬಿಟ್ಟಿರ್ತೀರಿ, ಕ್ಲಾಸಿಗೆ ಆದ್ರೂ ಜಾಯ್ನ್ ಆಗಿದ್ದೀನಿ ಅಂತ ಹೋಗ್ತೀರಿ. ಅಂದ್ರೆ ವಾಟ್ ಐ ಮೀನ್ ಟು ಸೇ ಇಸ್,
ಕೀಪ್ ಚೇಂಜಿಂಗ್ ಯುವರ್ ಆಕ್ಷನ್. ಒಂದು ರೀತಿಯಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದ್ರೆ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಆ ರೀತಿನ ಚೇಂಜ್ ಮಾಡ್ತಾ ಇರಬೇಕು. ಒಂದೇ ರೀತಿಯಲ್ಲಿ ನೀವು ಮಾಡ್ತಾ ಇದ್ರೆ ಇಟ್ ಈಸ್ ನೆವರ್ ಗೋಯಿಂಗ್ ಟು ವರ್ಕ್. ರೈಟ್? ಸೊ ಆಲ್ವೇಸ್ ಗಿವ್ ಅಟೆನ್ಷನ್. ನೀವು ಏನ್ ಆಕ್ಷನ್ ತಗೋತಾ ಇದ್ರಿ ಅದ್ರ ಮೇಲೆ ಅಟೆನ್ಷನ್ ಕೊಡಿ. ಎಲ್ಲಿ ತನಕ ಅದು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ತನಕ ಅದನ್ನ ಚೇಂಜ್ ಮಾಡ್ತಾ ಹೋಗಿ. ಚೇಂಜ್ ಮಾಡ್ತಾ, ಇಫ್ ಎನಿಥಿಂಗ್ ಇಸ್ ನಾಟ್ ವರ್ಕಿಂಗ್, ಅದನ್ನ 1000 ಸತಿ ಮಾಡಿದ್ರು ಕೂಡ ಅದೇ ರೀತಿಯಲ್ಲಿ ಅದು ವರ್ಕ್ ಆಗೋದಿಲ್ಲ. ಆ ಪ್ಯಾಟರ್ನ್ ನ ಚೇಂಜ್ ಮಾಡ್ತಾ ಇರಬೇಕು. ಆಕ್ಷನ್ ತಗೊಳ್ತಾ ಇರುವಂತದನ್ನ ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡ್ತಾ ಇದ್ದು ನಾನ್ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್ಸ್. ಮೋಸ್ಟ್ ಇಂಪಾರ್ಟೆಂಟ್, ನಾಟ್ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್. ನಾಟ್ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್ ಅಂದ್ರೆ ಕೊನೆ ರಿಸಲ್ಟ್ ಏನ್ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಒಂದು ಗೋಲ್ ನ ಸೆಟ್ ಮಾಡಿಬಿಟ್ಟಿದ್ರೆ ದಿಸ್ ಇಸ್ ವಾಟ್ ಐ ವಾಂಟ್. ಅದಾದ್ಮೇಲೆ ಎಂಜಾಯ್ ದ ಜರ್ನಿ. ನೀವು ಏನ್ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಅದನ್ನ ಎಂಜಾಯ್ ಮಾಡ್ತಾ ಹೋಗಿ. ರೈಟ್? ಬಲ್ಬ್ ಆವಿಷ್ಕಾರ ಮಾಡಿದ್ಯಾರು? ಬಲ್ಬ್ ಆವಿಷ್ಕಾರ ಯಾರು? ಅಲ್ವಾ, ಎಡಿಷನ್ ಅಲ್ವಾ? ಎಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಅವರು? ಸುಮಾರು 1000 ಹೇಳ್ತಾರೆ, ಕೆಲವರು 10,000 ಹೇಳ್ತಾರೆ, 1000 ಇಟ್ಕೊಳ್ಳೋಣ. ಎಕ್ಸಾಕ್ಟ್ ನಂಬರ್ ನಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ಸತಿ ಮಾಡಿದ್ರು. 999 ಟೈಮ್ಸ್ ಟ್ರೈ ಮಾಡಿದಂತೆ 1000ನೇ ಸತಿ. ಅದೊಂದು ಕಥೆನೇ ಇರ್ಬೋದು, ರಿಯಾಲಿಟಿ ಇಲ್ಲದೆ ಇರ್ಬೋದು, ಬಟ್ ಸುಮಾರು ಸತಿ ಪ್ರಯತ್ನ ಮಾಡಿದ್ರು ಅಂತ ಅರ್ಥ. ಸುಮಾರು ಸತಿ ಪ್ರಯತ್ನ ಮಾಡಿದಾಗ್ಲೂ ಕೂಡ ಪ್ರತಿ ಸತಿ ಅವ್ರು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು, 2ನೇ ಸತಿ ಮಾಡುವಾಗ ಅದೇ ರೀತಿಯಲ್ಲಿ ಪ್ರಯತ್ನ ಮಾಡಲಿಲ್ಲ. ಆ ದಾರಿಗಳನ್ನು ಚೇಂಜ್ ಮಾಡ್ತಾ ಹೋದ್ರು. 1000 ಸತಿ ಆ ದಾರಿಗಳನ್ನ ಚೇಂಜ್ ಮಾಡಿದ್ರು. ಅಂಡ್ 1000 ಸತಿ ಚೇಂಜ್ ಮಾಡಿದ ಮೇಲೂ ಕೂಡ ಯಾವಾಗ ಅವ್ರಿಗೆ ನೀವು ಬಲ್ಬ್ನ ಇನ್ವೆಂಟ್ ಮಾಡಕ್ ಆಗಿಲ್ಲ, ನೀವು ಫೇಲ್ ಆಗ್ಬಿಟ್ರಿ ಅಂತಂದಾಗ ಅವ್ರು ಹೇಳೋದೇನ, ನಾನು ಯಾವತ್ತೂ ಫೇಲ್ ಆಗಿಲ್ಲ, ಐ ಹ್ಯಾವ್ ಫೌಂಡ್ ಔಟ್ ದ ವೇಸ್ ಬೈ ವಿಚ್ ಯು ಕ್ಯಾನಾಟ್ ಮೇಕ್ ದ ಬಲ್ಬ್ ಅಂತ ಹೇಳ್ತಾ ಇದ್ರಂತೆ. ಈ ಬೇರೆ ಬೇರೆ ದಾರಿಗಳಲ್ಲಿ ನೀವು ಬಲ್ಬ್ನ ಮಾಡಕ್ ಆಗಲ್ಲ, ಆ ತರ ದಾರಿಗಳನ್ನ ನಾನು ಹುಡುಕಿದೀನಿ ಅಂದ್ರಂತೆ. ಬಲ್ಬ್ ಮಾಡುವ ದಾರಿ ಬೇರೆ ಇತ್ತು, ನಾನು ಈ ದಾರಿ ಈ ತರ ಮಾಡಿದ್ರೆ ಬಲ್ಬ್ ಮಾಡಕ್ ಆಗೋದಿಲ್ಲ, ಈ ತರ ಮಾಡಿದ್ರೆ ಬಲ್ಬ್ ಮಾಡಕ್ ಆಗೋದಿಲ್ಲ, ಈ ತರ ಮಾಡಿದ್ರೆ ಬಲ್ಬ್ ಮಾಡಕ್ ಆಗೋದಿಲ್ಲ, ಈ ದಾರಿಗಳನ್ನ ಹುಡುಕಿದೀನಿ. ಐ ಹ್ಯಾವ್ ಫೌಂಡ್ ಔಟ್ ದ ವೇಸ್ ಬೈ ವಿಚ್ ಯು ಕ್ಯಾನಾಟ್ ಮೇಕ್ ದ ಬಲ್ಬ್ ಅಂತ. ಆರ್ ಯು ಗೆಟಿಂಗ್? ಹಾಗಾದ್ರೆ ಅವ್ರು ಒಂದೇ ರೀತಿ ಮಾಡ್ತಾ ಇದ್ರೆ ಆಗ್ತಿತ್ತಾ? ಇಲ್ಲ, ಆಗ್ತಾ ಇರ್ಲಿಲ್ಲ. ಅವ್ರು ಮಾಡೋ ಪ್ರಯತ್ನಗಳನ್ನ ಚೇಂಜ್ ಮಾಡ್ತಾನೆ ಹೋದ್ರು, ಕಾಂಬಿನೇಷನ್ಗಳನ್ನ ಚೇಂಜ್ ಮಾಡ್ತಾನೆ ಹೋದ್ರು. ಚೇಂಜ್ ಮಾಡ್ತಾ 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 ಒನ್ ಡೇ ಹಿ ಕುಡ್ ಮೇಕ್ ದ ಬಲ್ಬ್ ಅಂತ. ರೈಟ್? ಸೊ ಬಲ್ಬ್ ಮಾಡಬೇಕು, ಇದು ನಮ್ಮ ಎಂಡ್ ಗೋಲ್. ಈ ಎಂಡ್ ಗೋಲ್ ನ ಬಿಟ್ಟಿಲ್ಲ ಅವರು. ಬಲ್ಬ್ ರೆಡಿ ಮಾಡ್ಬೇಕು, ಈ ಎಂಡ್ ಗೋಲ್ ನ ಬಿಟ್ಟಿಲ್ಲ. ಬಟ್ ಈ ಗೋಲ್ ನ ರೀಚ್ ಆಗ್ಲಿಕ್ಕೆ ದಾರಿಗಳಿತ್ತಲ್ಲ, ಈ ದಾರಿಗಳನ್ನ ಬದಲಾಯಿಸ್ತಾ ಹೋದ್ರು. ನಾವು ಏನ್ ಮಾಡ್ತೀವಿ ಗೊತ್ತಾ? ಎಷ್ಟೋ ಸತಿ ನಮ್ಮ ಗೋಲ್ ನಾವು ರೀಚ್ ಮಾಡಕ್ ಆಗಿಲ್ಲ ಅಂದ್ರೆ ಆ ಗೋಲ್ ನ ಬಿಟ್ಬಿಡ್ತೀವಿ. ಇದು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಬಿಟ್ಬಿಡ್ತೀವಿ. ಇದ್ ನಾನ್ ಮಾಡಕ್ ಆಗಲ್ಲ ಅಂತ ಬಿಟ್ಬಿಡ್ತೀವಿ. ಅಲ್ಲ, ನೀವು ಮಾಡಕ್ ಆಗಲ್ಲ ಅಂತಲ್ಲ, ಯಾವ ದಾರಿಲಿ ನೀವು ನಡ್ಕೊಂಡು ಮಾಡ್ಬೇಕು ಅಂತಿದ್ದೀರಿ ಆ ದಾರಿ ಕೆಲಸ ಮಾಡ್ತಾ ಇಲ್ಲ, ಆ ವೇ ಕೆಲಸ ಮಾಡ್ತಾ ಇಲ್ಲ, ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಅದನ್ನ ಚೇಂಜ್ ಮಾಡಿ. ಯು ಹ್ಯಾವ್ ಟು ಬ್ರಿಂಗ್ ದ ಚೇಂಜ್ ಇನ್ ದ ವೇ, ಇನ್ ಯುವರ್ ಅಪ್ರೋಚ್. ನೀವು ಯಾವ ತರ ಅಪ್ರೋಚ್ ಮಾಡ್ತಾ ಇದ್ದೀರಿ ಆ ಅಪ್ರೋಚ್ ಕೆಲಸ ಮಾಡ್ತಾ ಇಲ್ಲ. ಗೋ ಬ್ಯಾಕ್ ಟು ಯುವರ್ ಕಾಲೇಜ್ ಡೇಸ್ ವೆನ್ ಯು ಲೈಕ್ ಸಂಬಡಿ ಅಂಡ್ ವಾಟ್ ಯು ಡಿಡ್. ಒಂದೇ ರೀತಿಯಲ್ಲಿ ಪ್ರಪೋಸ್ ಮಾಡೋ ಪ್ರಯತ್ನ ಮಾಡಿದ್ರಿ, ಇಟ್ ಡಿಡಂಟ್ ವರ್ಕ್. ಡಿಡ್ ಯು ಸ್ಟಾಪ್ ದೇರ್? ಯಾರ್ಯಾರಿಗೆ ಲವ್ ಮ್ಯಾರೇಜ್ ಆಗಿದೆ ಅವ್ರು ಯೋಚನೆ ಮಾಡಿ. ಯಾರ್ಯಾರಿಗೆ ಆಗಿಲ್ಲ, ಫೇಲ್ ಆಗ್ಬಿಟ್ಟಿದ್ದೀರಿ, ನಾವೆಲ್ಲ ಆ ಕ್ಯಾಟಗರಿಯಲ್ಲಿ, ಇವಳು ನನಗೆ ಬರ್ದಿಲ್ಲ ಅಥವಾ ಇವ್ನು ನನಗೆ ಬರ್ದಿಲ್ಲ ಅಂತ ಬಿಟ್ಟಿರೋರು. ಓಕೆ, ಯಾರ್ಯಾರು ಲವ್ ಮ್ಯಾರೇಜ್ ಆಗಿದೆ ಆ ಸಮಯದಲ್ಲಿ ಅವ್ರು ಯೋಚನೆ ಮಾಡಿ, ಯು ಮೈಟ್ ಹ್ಯಾವ್ ಟ್ರೈಡ್ ಡಿಫ್ರೆಂಟ್ ವೇಸ್ ಅಲ್ವಾ? ಅವಳನ್ನ ಅಥವಾ ಅವನ್ನ ಪ್ರಪೋಸ್ ಮಾಡುವಂತ ಡಿಫ್ರೆಂಟ್ ವೇಸ್ ಗಳನ್ನ ಟ್ರೈ ಮಾಡಿರ್ತೀರಿ ನೀವು. ಯಾರು ಇವತ್ತು ಕೂಡ ಆ ಹಳೆ ಸಾಂಗ್ಗಳು ಕೇಳ್ತಾ ಇದ್ದಂಗೆ, ನೀ ಮೀಟಿದ ಈ ಹಾಡು ಬರ್ತಾ ಇದ್ದಂಗೆ ಅವಳ ಅಥವಾ ಅವನ ನೆನಪು ಬರ್ತೋ, ನಾವೆಲ್ರು ಒಂದೇ ರೀತಿ ಪ್ರಯತ್ನ ಮಾಡಿ ಇದಾಗಲ್ಲ ಅಂತ ಬಿಟ್ಟಿರೋರು. ರೈಟ್? ಜಸ್ಟ್ ಆನ್ ಲೈಟ್ ನೋಟ್. ಬಟ್ ಇನ್ ರಿಯಾಲಿಟಿ ಆಲ್ಸೋ ನಾವು ಏನೇ ಮಾಡ್ತಾ ಇದ್ರು ಕೂಡ ಯು ಹ್ಯಾವ್ ಟು ಹ್ಯಾವ್ ನಾನ್ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್ ಅಂಡ್ ಕೀಪ್ ಚೇಂಜಿಂಗ್ ದ ವೇಸ್ ಬೈ ವಿಚ್ ಯು ಆರ್ ಟ್ರೈಂಗ್ ಟು ರೀಚ್ ಟು ಯುವರ್ ಗೋಲ್ ಅಂತ. ಗೋಲ್ನ ಚೇಂಜ್ ಮಾಡಬೇಡಿ, ನಿಮ್ಮ ದಾರಿಗಳನ್ನು ಚೇಂಜ್ ಮಾಡಿ. ಡೆಸ್ಟಿನೇಷನ್ ಚೇಂಜ್ ಆಗಬೇಕು ಅಂದ್ರೆ ನಿಮ್ಮ ದಾರಿಗಳು ಚೇಂಜ್ ಆಗಬೇಕು, ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದಂಗೆ ಡೆಸ್ಟಿನೇಷನ್ ಚೇಂಜ್ ಆಗುತ್ತೆ. ರೈಟ್?
ಸೊ be non-attachment to the results. And last one is ability to wait. ನಾವು ವೇಟ್ ಮಾಡಬೇಕು, ಮಂಕಿ ಬಿಸ್ನೆಸ್ ಮಾಡಬಾರ್ದು. ಎಷ್ಟೋ ಸತೆ ಈ ಒಂದು ಜಂಗಲಲ್ಲಿ ಕೋತಿಗಳಿತ್ವಂತೆ. ಕೋತಿಗಳು ಪಕ್ಕದ ಹೊಲಕ್ಕೆ ಹೋಗಿ ಅಲ್ಲೆಲ್ಲ ಏನೇನ್ ಸಿಗತ್ತೆ ಅದೆಲ್ಲ ಕಿತ್ಕೊಂಡು ತಿನ್ನೋರು. ಆ ಹೊಲದ ಮಾಲೀಕ ಯಾವಾಗ್ಲೂ ಬಂದವನು ಹೊಡೆಯೋನು, ಏನೋ ಹೊಡೆಯೋದು, ಇವ್ರಿಗೆಲ್ಲ ಏಟ್ ಬೀಳೋದು, ಓಡ್ ಹೋಗೋದು, ಹೆಂಗೋ ಜೀವನ ನಡೆಸ್ತಾ ಇದ್ರು. ಒಂದನೇ ಇವ್ರಿಗೆ ತಲೆ ಕೆಟ್ಟು ಹೋಯ್ತು. ಬೇಡಪ್ಪ, ಅವ್ನ ಸವಾಸನೆ ಬೇಡ, ನಾವೇ ನಮ್ಮ ಬೆಳೆ ಬಿತ್ತೋಣ, ನಾವೇ ನಮ್ಮ ಬೆಳೆಗಳನ್ನು ಬೆಳೆದು ಅದನ್ನ ನಾವು ತಿನ್ನೋಣ ಅಂತ ಈ ಕೋತಿಗಳೆಲ್ಲ ಸೇರ್ಕೊಂಡು ನಿರ್ಣಯ ತಗೊಂಡ್ರಂತೆ. ಎಲ್ರು ಶುರು ಆದ್ರು. ಓಕೆ, ಒಂದು ಹೊಲ ಇದೆ, ಉಳ್ಮೆ ಎಲ್ಲ ಮಾಡಿದ್ರು, ಬೀಜಗಳನ್ನ ಬೀಜಗಳನ್ನೆಲ್ಲ ಬಿತ್ತಿದ್ರು. ಬೀಜಗಳನ್ನ ಬಿತ್ತಿ, ಇವೆಲ್ಲ ಬೀಜಗಳನ್ನ ಬಿತ್ತಿದ್ದಾರೆ, ಬಿತ್ತಿ ದೂರ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೂತ್ಕೊಂಡು ನೋಡ್ತಾ ಇದ್ದಾರೆ, ಬೀಜ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆದಿಲ್ಲ ಅಂತ ಮತ್ತೆ ಹೋಗ್ತಾರೆ, ತೆಗೆದು ನೋಡ್ತಾರೆ, ಬೆಳೆದಿದ್ಯಾ, ಇಲ್ಲ ಬೆಳೆದಿಲ್ಲ, ಮತ್ತೆ ಹಾಕ್ತಾರೆ, ಮತ್ತೆ ವಾಪಸ್ ಕುತ್ಕೋತಾರೆ, ಸ್ವಲ್ಪ ಹೊತ್ತು ಮತ್ತೆ ಹೋಗ್ತಾರೆ, ಮತ್ತೆ ತೆಗಿತಾರೆ, ನೋಡ್ತಾರೆ, ಓ ಇನ್ನು ಬೆಳೆದಿದೆ, ಮತ್ತೆ ಹಾಕ್ತಾರೆ. ಈ ತರ ಮಾಡ್ತಾ ಇದ್ರೆ ಆ ಬೆಳೆ ಯಾವತ್ತೂ ಬೆಳೆಯೋದಿಲ್ಲ, ರೈಟ್? ಬೀಜ ಬಿತ್ತಿದ ಮೇಲೆ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್ ಟು ಲೆಟ್ ಇಟ್ ಗ್ರೋ. ಅದು ಗ್ರೋ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬಿಡಬೇಕು. ಯಾವುದೇ ಬೀಜ ಬಿತ್ತಿದ ತಕ್ಷಣ ವೃಕ್ಷ ಆಗೋದಿಲ್ಲ, ಬಿತ್ತಿದ ತಕ್ಷಣ ಫಲ ಕೊಡೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಎಬಿಲಿಟಿ ಟು ವೇಟ್. ಪೇಷನ್ಸ್ ಇರಬೇಕು ನಮಗೆ, ರೈಟ್? ಸೊ ಲಾಸ್ಟ್ ಸ್ಟೆಪ್ ಇಸ್ ಹ್ಯಾವ್ ಪೇಷನ್ಸ್ ಟು ಗೆಟ್ ವಾಟ್ ಯು ವಾಂಟ್ ಇನ್ ಯೋರ್ ಲೈಫ್. And most important, this is the last point and very very important point. ನೆನಪಿರ್ಲಿ, ನಿಮ್ಗೆ ಏನ್ ಬೇಕು ಅಲ್ಲ, ಅದು ನಿಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ವೈ ಯು ವಾಂಟ್ ವಾಟ್ ಯು ವಾಂಟ್. ಯಾವಾಗ ಈ ವೈಗೆ ಉತ್ತರ ಸಿಗೋದಿಲ್ವೋ ಅವಾಗ್ಲೂ ಕೂಡ ನಾವು ಏನು ಮಾಡೋದಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಯಾರಿಗೆ ಭವಿಷ್ಯ ಸಂಪೂರ್ಣವಾಗಿ ಕತ್ಲಿದೆ, ಯಾಕೆ ಬೇಕು ಅಂತ ಗೊತ್ತಿರೋದಿಲ್ವೋ ಅವಾಗ್ಲೂ ಕೂಡ ಇದನ್ನ ಸರಿ ಮಾಡೋ ಆಕ್ಷನ್ ತಗೊಳ್ಳಲ್ಲ. ಎಷ್ಟೋ ಜನ ಜೀವನ ಪರ್ಯಂತ ಕಾಯಿಲೆಯಲ್ಲಿ ಇರ್ತಾರೆ, ಗೊತ್ತಾ ನಿಮ್ಗೆ? ಯಾಕೆ ಕಾಯಿಲೆಯಲ್ಲಿ ಇರ್ತಾರೆ ಗೊತ್ತಾ? ಎಷ್ಟೋ ಸಲ ಡೀಪ್ ಡಿಗ್ ಮಾಡಿದಾಗ ಮನ್ಸಲ್ಲಿ ಗೊತ್ತಾಗತ್ತೆ ಕಿ ಈ ಕಾಯಿಲೆ ವಾಸಿ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ ಅವ್ರಿಗೆ. ಹಿಂಗಾಗಿ ಕೂಡ ಆ ಕಾಯಿಲೆನ ಇಟ್ಕೊಂಡಿರ್ತೀವಿ ನಾವು. ಓಶೋ ಅವರು ಒಂದು ತುಂಬಾ ಬ್ಯೂಟಿಫುಲ್ ಕತೆ ಹೇಳ್ತಾ ಇದ್ರು. ಅವ್ರೊಂದು ಕತೆ ಎಲ್ಲೋ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ ಕಿ ಒಬ್ಬ ವ್ಯಕ್ತಿ ಬರ್ತಾನೆ ಅವ್ರ ಹತ್ರ. ಅವ್ನು ಹೇಳ್ತಾನೆ ಕಿ ಓಶೋ, ಕಾಲಲ್ಲಿ ಏನ್ ಶೂಸ್ ಹಾಕಿದೀನಲ್ಲ ಅದು ತುಂಬಾ ಟೈಟ್ ಆಗಿದೆ, ತುಂಬಾ ಕಚ್ಚತ್ತೆ, ನನಗೆ ತುಂಬಾ ಕಷ್ಟ ಕೊಡ್ತಾ ಇದೆ, ನಾನು ಏನ್ ಮಾಡ್ಲಿ ಅಂತ. ಅದಕ್ಕೆ ಓಶೋ ಹೇಳ್ತಾರೆ, ಅಷ್ಟು ಕಷ್ಟ ಕೊಡ್ತಾ ಇದ್ರೆ ಆ ಶೂಸ್ ಬಿಚ್ಬಿಡು, ನೀನು ಯಾಕೆ ಹಾಕೊಂಡಿದ್ಯಾ ಅಂತ. ಇಲ್ಲ ಇಲ್ಲ, ಬಿಚ್ಚಕ್ಕಾಗಲ್ಲ, ಅದು ಹಾಕೊಂಡೇ ಇರ್ಬೇಕು ಅಂತ. ಅರೆ, ಅದ್ಯಾಕೆ ಹಾಕೊಂಡಿರ್ಬೇಕು ಅಂತ, ಬಿಚ್ಬಿಡು ಅಂತ. ಅಲ್ಲ, ಬಿಚ್ಚಕ್ಕಾಗಲ್ಲ, ಬೆಳಗಿಂದ ಸಂಜೆ ಹಾಕಿರ್ಬೇಕು, ರಾತ್ರಿ ಮಾತ್ರ ಇದನ್ನ ಬಿಚ್ತೀನಿ ಅಂತ. ಅದಕ್ಕೆ ಅವ್ರು ಕೇಳ್ತಾನೆ, ಯಾಕೆ, ವೈ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ ಕಿ ನನ್ನ ಜೀವನದಲ್ಲಿ ತುಂಬಾ ಕಷ್ಟಗಳಿದ್ದಾವೆ, ಸರಿಯಾಗಿ ನೌಕರಿ ಸಿಗ್ತಾ ಇಲ್ಲ, ಮನೇಲಿ ಹುಡುಗಿಯರು ದೊಡ್ಡವರಾಗಿದ್ದಾರೆ, ಮದುವೆ ಮಾಡಕ್ಕೆ ಗಂಡು ಸಿಗ್ತಾ ಇಲ್ಲ, ಗಂಡು ಸಿಕ್ಕಿದ್ರೆ ತುಂಬಾ ಜಾಸ್ತಿ ಡೌರಿ ಕೇಳ್ತಾ ಇದ್ದಾರೆ, ಹೆಂಡತಿ ಗಯಾಳಿ ಆಗಿದ್ದಾಳೆ, ಯಾವಾಗ್ಲೂ ಜಗಳಾಡ್ತಾಳೆ, ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಇವೆಲ್ಲ ಕಷ್ಟಗಳು ಇದ್ದಾಗ ರಾತ್ರಿ ನಾನು ಮನೆಗೆ ಹೋಗಿ ಯಾವಾಗ ಈ ಶೂಸ್ ಬಿಚ್ತೀನೋ ಅವಾಗ ಸ್ವಲ್ಪ ಕಾಲಿಗೆ ರಿಲೀಫ್ ಸಿಗತ್ತಲ್ಲ, ದಟ್ ರಿಲೀಫ್ ಗಿವ್ಸ್ ಮೀ ಒಂಥರ ಏನೋ ಸಮಾಧಾನ ಕೊಡುತ್ತೆ. ಆ ಉದ್ದೇಶದಿಂದ ಈ ಶೂಸ್ ನ ಹಾಕೊಂಡಿರ್ತೀನಿ ಅಂತ. ಈ ಶೂಸ್ ಕಷ್ಟ ಇಲ್ಲ ಅಂತಿದ್ರೆ ರಾತ್ರಿ ರಿಲೀಫ್ ಫೀಲ್ ಮಾಡೋದು ಹೇಗೆ ಅಂತ. ಯಾಕಂದ್ರೆ ಬೇರೆ ಯಾವ್ದ್ರಲ್ಲೂ ರಿಲೀಫ್ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಇದನ್ನು ಬಿಚ್ಚಿದಾಗ ಸ್ವಲ್ಪ ರಿಲೀಫ್ ಸಿಗತ್ತೆ. ಆ ರಿಲೀಫ್ಗೋಸ್ಕರ ಈ ಶೂಸ್ ನ ಹಾಕೊಂಡಿದ್ದೀನಿ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಈ ಕಥೆ ಸಿಂಬಾಲಿಕಲ್ ಇರ್ಬೋದು, ನಿಜ ಇಲ್ದಿರ್ಬೋದು, ಬಟ್ ಇನ್ ರಿಯಾಲಿಟಿ ನಾವೆಲ್ಲರೂ ಮಾಡ್ತಾ ಇರೋದು ಅದನ್ನೇ. ನಮ್ಗೆ ಏನ್ ಬೇಕು ಅದ್ ನಮ್ಗೆ ಯಾಕೆ ಬೇಕು ಅಂತಾನೆ ಗೊತ್ತಿಲ್ಲ. ಒಂದು ಬರ್ನಿಂಗ್ ಡಿಸೈರ್ ಬರಲ್ಲ. ಎಲ್ಲಿ ತನಕ ಆ ಬರ್ನಿಂಗ್ ಡಿಸೈರ್ ಬರೋದಿಲ್ವೋ ಅಲ್ಲಿ ತನಕ ನಾವು ಏನು ಬೇಕು ಅಂತಿದ್ದೀವೋ ಅದನ್ನ ನಾವು ಪಡೆಯೋದಿಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಸ್ಟ್ರಾಂಗ್ ರೀಸನ್ ಕಿ ನಿಮ್ಗೆ ಯಾಕೆ ಬೇಕು, ಅದನ್ನ ಬರ್ದು ನೀವು ಮಾಡಿ. ಅಂದ್ರೆ ಎಕ್ಸಾಂಪಲ್ಗೆ ನೀವು ದುಡ್ಡು ದುಡಿಬೇಕಪ್ಪ, ಐ ವಾಂಟ್ ಟು ಅರ್ನ್ ಮನಿ, ಬಟ್ ವೈ ಡೂ ಯು ವಾಂಟ್ ಟು ಅರ್ನ್ ಮನಿ? ಯಾವಾಗ ಈ ವೈಗೆ ಉತ್ತರ ಇಲ್ಲ ನಿಮ್ಮ ಹತ್ರ, ಅಲ್ಲಿ ತನಕನೂ ಕೂಡ ನೀವು ಏನ್ ದುಡ್ಡು ದುಡಿತಾ ಇರಿ ಅಷ್ಟು ಮಾತ್ರ, ಅಷ್ಟೇ ಇರ್ತೀರಿ. 6 ಇರಲ್ಲ, 3 ಇಳೆಲ್ಲ, ಅಲ್ಲೇ ಇರ್ತೀರಿ.
But when you have the strong vision ki this is for what I want to earn money, ಅವಾಗ ಮಾತ್ರ ಆ ಅರ್ನಿಂಗ್ ಕೂಡ ಫಾಸ್ಟ್ ಆಗಿಬಿಡುತ್ತೆ. ಬಿಕಾಸ್ ನಮ್ ಎನರ್ಜಿ ವರ್ಕ್ ಆಗೋದೇ ಹಾಗೆ. ಯಾವಾಗ ನೀವು ಚೇಸ್ ಮಾಡ್ಬೋದು ಅಂತ ಅನ್ಸುತ್ತೋ ಅವಾಗ ನೀವು ಚೇಸ್ ಮಾಡ್ತೀರಿ. ಯಾವಾಗ ಚೇಸ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೋ ಅಲ್ಲಿ ತನಕ ನಾವು ಚೇಸ್ ಮಾಡೋದಿಲ್ಲ ಆ ಗೋಲ್ನ. ಕ್ರಿಕೆಟ್ ಅಲ್ಲಿ ಫಸ್ಟ್ ಡಬಲ್ ಸೆಂಚುರಿ ಹೊಡೆದಿದ್ದು ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ಪ್ರೇಮಿಗಳು ಕರೆಕ್ಟಾ ನಾನು ಹೇಳ್ತಾ ಇರೋದು? ಐ ಹ್ಯಾವ್ ಹರ್ಡ್ ದಿಸ್. ಯಾಕಂದ್ರೆ ನಾನು ಕ್ರಿಕೆಟ್ ಜಾಸ್ತಿ ನೋಡಲ್ಲ, ಬಟ್ ನಾನು ಕೇಳಿದೆ. ಸಚಿನ್ ತೆಂಡೂಲ್ಕರ್ ಫಸ್ಟ್ ಡಬಲ್ ಸೆಂಚುರಿ ಹೊಡೆದಂತ. ಅದರಿಂದ ಮುಂಚೆ ಯಾರು ಡಬಲ್ ಸೆಂಚುರಿ ಹೊಡೆದಿರ್ಲಿಲ್ಲ. ಆದ್ರೆ ಸಚಿನ್ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದಿದ ತಕ್ಷಣ ಅದ್ರ ಹಿಂದೆ ಕಂಟಿನ್ಯೂಸ್ ಆಗಿ ಸುಮಾರು ಕ್ರಿಕೆಟರ್ಸ್, ಸೆಹ್ವಾಗ್ ಇರ್ಬೋದು, ಮತ್ತೆ ಬೇರೆ ಬೇರೆ ಕ್ರಿಕೆಟರ್ಸ್ ಇರ್ಬೋದು, ಅವರೆಲ್ಲರೂ ಸುಮಾರು ಜನ ಡಬಲ್ ಸೆಂಚುರಿ ಹೊಡೆದ್ರಂತೆ. ಬಟ್ ಸಚಿನ್ ತೆಂಡೂಲ್ಕರ್ ಫಸ್ಟ್ ಡಬಲ್ ಸೆಂಚುರಿ ಹೊಡೆಯೋ ತನಕ ಕೂಡ ಹಿಂದಿನ 100-150 ವರ್ಷಗಳಲ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಡಬಲ್ ಸೆಂಚುರಿ ಹೊಡೆದಿರ್ಲಿಲ್ಲ. ಅವನು ಹೊಡೆದಿದ ತಕ್ಷಣ ಕಂಟಿನ್ಯೂಸ್ ಆಗಿ ಬೇರೆಯವ್ರ ಕ್ರಿಕೆಟರ್ಸ್ ಕೂಡ ಕಂಟಿನ್ಯೂಸ್ ಆಗಿ ಡಬಲ್ ಸೆಂಚುರಿ ಹೊಡೆದ್ರಂತೆ. ಅಂಡ್ ಇವಾಗ ಡಬಲ್ ಸೆಂಚುರಿ ಸಾಮಾನ್ಯವಾಗಿ ಕಾಮನ್ ಆಗಿದೆ. ಯಾಕೆ ಈ ತರ ಆಗತ್ತೆ ಅಂದ್ರೆ, ದ ಮೂಮೆಂಟ್ ಆ ಡಬಲ್ ಸೆಂಚುರಿ ಸಚಿನ್ ಹೊಡೆದಿದ ತಕ್ಷಣ ಬೇರೆಯವ್ರ ಮೈಂಡ್ ಅಲ್ಲಿ ಬಂತು, ಎಸ್ ದಿಸ್ ಇಸ್ ಪಾಸಿಬಲ್. ಒಬ್ಬ ಯಾರು ಮಾಡಿದ್ದಾರೆ ಅಂದ್ರೆ ದಿಸ್ ಇಸ್ ಪಾಸಿಬಲ್, ಇದು ಸಾಧ್ಯ ಇದೆ, ಐ ಕ್ಯಾನ್ ಆಲ್ಸೋ ಡೂ ದಿಸ್ ಅಂತ ಅಂದಿದ ತಕ್ಷಣ ಯಾವಾಗ ನಮ್ಮ ಬ್ರೈನ್ಗೆ ಆ ಮೆಸೇಜ್ ಹೋಗುತ್ತೆ ದಿಸ್ ಇಸ್ ಪಾಸಿಬಲ್, ವಿ ಟ್ರೈ ಟು ಚೇಸ್ ಇಟ್. ಅಂಡ್ ಯಾವಾಗ ನಾವು ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ವಿ ಗೆಟ್ ಇಟ್ ಆಕ್ಚುಲಿ, ರೈಟ್? ಸೊ ನಮ್ಮ ಮನಸ್ಸಿಗೆ ಎಸ್ ದಿಸ್ ಕ್ಯಾನ್ ಬಿ ಡನ್ ಅಂತ ಬರಬೇಕು. ಅದು ಬರಬೇಕು ಅಂದ್ರೆ ಆ ಬರ್ನಿಂಗ್ ಡಿಸೈರ್ ಇರಬೇಕು. ಆ ಬರ್ನಿಂಗ್ ಡಿಸೈರ್ ಬರಬೇಕು ಅಂದ್ರೆ ನನಗೆ ಯಾಕೆ ಬೇಕು ಇದು ಅಂತ ನಮ್ಗೆ ಕ್ಲಾರಿಟಿ ಇರಬೇಕು. ಸೊ ಇವತ್ತೇ ನಿಮ್ಗೆ ಏನೇನ್ ಗೋಲ್ಸ್ ಇದೆ ಅದನ್ನೆಲ್ಲ ಬರ್ದು, ಫಸ್ಟ್ ಏನ್ ಬೇಕು ಕ್ಲಾರಿಟಿ, ಎರಡನೇದು ಆಕ್ಷನ್ ತಗೋಬೇಕು, ಮೂರನೇದು ಅಟೆನ್ಷನ್ ಕೊಡ್ಬೇಕು, ಚೇಂಜ್ ಮಾಡ್ತಾ ಇರಿ, ಎಬಿಲಿಟಿ ಟು ವೇಟ್, ಸ್ವಲ್ಪ ವೇಟ್ ಮಾಡಿ, ನಾನ್ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್. ಅಂಡ್ ಇವೆಲ್ಲ ಮಾಡೋದರ ಜೊತೆಗೆ ಬಿ ಕ್ಲಿಯರ್ ಕಿ ವೈ ಡು ಯು ವಾಂಟ್ ವಾಟ್ ಯು ವಾಂಟ್. ಮುಂದಿನ ವರ್ಷದಲ್ಲಿ ನೀವು ಏನ್ ಮಾಡ್ಬೇಕು ಅಂತಿದ್ದೀರಿ ಅದನ್ನೆಲ್ಲ ಬರ್ದು, ಇದನ್ನ ಯಾಕೆ ಮಾಡಬೇಕು, ವೈ ಡು ಐ ವಾಂಟ್ ದಿಸ್, ಅದು ನಿಮ್ಗೆ ಕ್ಲಾರಿಟಿ ಬರಬೇಕು. ಯಾಕಂದ್ರೆ ನಮ್ಮ ಮನಸ್ಸು ಇಟ್ ಆಲ್ವೇಸ್ ಇನ್ಕ್ಲೈನ್ ಟುವರ್ಡ್ಸ್ ದ ಪ್ಲೆಷರ್. ಪೇನ್ ಗಳನ್ನ ಅವಾಯ್ಡ್ ಮಾಡುತ್ತೆ, ಪ್ಲೆಷರ್ ಕಡೆ ಹೋಗುತ್ತೆ. ಅದಕ್ಕೇನೆ ನೋಡಿ, ಕೆಟ್ಟ ಚಟಗಳನ್ನ ನಾವು ಈಸಿಯಾಗಿ ಡೆವಲಪ್ ಮಾಡ್ಕೊಂಡ್ಬಿಡ್ತೀವಿ. ಒಳ್ಳೆ ಹವ್ಯಾಸಗಳನ್ನ ಮಾಡ್ಬೇಕು ಅಂತಂದಾಗ ಕಷ್ಟ ಆಗತ್ತೆ. ಲೇಜಿ ಆಗಿರೋದು ಈಸಿ, ಯಾಕಂದ್ರೆ ಇಟ್ ಗಿವ್ಸ್ ಯು ಪ್ಲೇಷರ್. ಆಕ್ಟಿವ್ ಆಗಿರೋದು ಕಷ್ಟ, ಯಾಕಂದ್ರೆ ನೋವಿದೆ, ಇನ್ಸ್ಟೆಂಟ್ ನೋವಿದೆ. ನಮ್ಮ ಮನಸ್ಸಿಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬೇಕು. ರೈಟ್ ನಾವು ಇವಾಗ ಫಾಸ್ಟ್ ಫುಡ್ ಯಾಕೆ ನಡೀತಾ ಇದೆ, ಇನ್ಸ್ಟೆಂಟ್ ರಿಸಲ್ಟ್. ಟ್ಯಾಬ್ಲೆಟ್ಸ್ ಗಳಿಗೆ ಯಾಕಷ್ಟು ಮಹತ್ವ ಇದೆ ಮೆಡಿಸಿನ್ ಗಳಿಗೆ, ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ಇದೆ. ಟ್ಯಾಬ್ಲೆಟ್ ಹಾಕಿದ ತಕ್ಷಣ ತಲೆನೋವು ಕಡಿಮೆ ಆಯ್ತು. ಆ ತಲೆನೋವು ಕಮ್ಮಿ ಆಗೋದಕ್ಕೆ ಸ್ವಲ್ಪ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ ಕಡಿಮೆ ಆಗುತ್ತೆ ಅಂದ್ರೆ ಯಾರು ಮಾಡಲ್ಲ, ಯಾಕಂದ್ರೆ ಅದಕ್ಕೆ ಕುತ್ಕೋಬೇಕಲ್ಲ. ಇನ್ಸ್ಟೆಂಟ್ ಪೇನ್ ಇದೆ, ದೂರದಲ್ಲಿ ಪ್ಲೇಷರ್ ಇದೆ. ಮೆಡಿಸಿನ್ ತಗೊಂಡಿದ್ದಾಗ ಇನ್ಸ್ಟೆಂಟ್ ಪ್ಲೇಷರ್, ಆಮೇಲೆ ಅದರ ಸೈಡ್ ಎಫೆಕ್ಟ್, ದೂರದಲ್ಲಿ ಪೇನ್ ಇದೆ. ಸೊ ನಮ್ಮ ಮೈಂಡ್ ವರ್ಕ್ಸ್ ಲೈಕ್ ದಟ್, ಕಿ ಇನ್ಸ್ಟೆಂಟ್ ಪ್ಲೇಷರ್ ಬೇಕು, ದೂರದಲ್ಲಿ ಪೇನ್ ಇದ್ರೂ ಕೂಡ ಸಹಿಸ್ಕೊಂಡ್ಬಿಡ್ತೀವಿ. ಬಟ್ ಇದನ್ನ ಚೇಂಜ್ ಮಾಡಬೇಕು. ಇನ್ಸ್ಟೆಂಟ್ ಆಗಿ ಆಕ್ಷನ್ ತಗೊಳ್ಳೋದ್ರೆ ಏನ್ ಪ್ಲೆಷರ್ ಇದೆ ಅದನ್ನ ನಾವು ದೊಡ್ಡದು ಮಾಡಬೇಕು, ದೂರದಲ್ಲಿ ಏನ್ ಪೇನ್ ಇದೆ ಅದನ್ನ ನಾವು ತಿಳ್ಕೋಬೇಕು, ರೈಟ್? ಸೊ ಯಾವಾಗ ಆ ಮೈಂಡ್ಗೆ ಎಸ್ ಇದು ಸಿಗೋದ್ರಿಂದ ಐ ವಿಲ್ ಬಿ ಲೈಕ್ ದಿಸ್. ಎಕ್ಸಾಂಪಲ್ಗೆ ಇವಾಗ ತುಂಬಾ ಟಯರ್ಡ್ ಆಗಿದ್ದೀರಿ, ಎಷ್ಟೋ ಜನ ಹೇಳ್ತಾರೆ ವಯಸ್ಸಾಗ್ಬಿಟ್ಟಿದೆಯಲ್ಲೋ, ಯಾಕೋ ವಯಸ್ಸಾಗಿರೋ ತರ ಮಾಡ್ತಿದ್ಯೋ. ಯೋಗ ಮಾಡೋದ್ರಿಂದ ಯು ವಿಲ್ ಹ್ಯಾವ್ ಟು ಫೀಡ್ ಯೋರ್ ಸೆಲ್ಫ್ ಕಿ ನೀವು ಯೋಗ ಮಾಡಿದ್ಮೇಲೆ ಫಿಟ್ ಅಂಡ್ ಫೈನ್ ಆದ್ಮೇಲೆ ಜನ ನಿಮ್ಗೆ ಏನ್ ಹೇಳ್ತಾರೆ, ಯಾವ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ವಾವ್, ಏನೋ ಹ್ಯಾಂಡ್ಸಮ್ ತರ ಕಾಣಿಸ್ತಿದ್ಯಾ, ಏನೋ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ, ರೈಟ್? ಸೊ ವೆನ್ ಯು ಲಿಸನ್ ಟು ದೋಸ್ ವರ್ಡ್ಸ್ ಕಿ ಇದು ಮಾಡಿದ್ಮೇಲೆ ಇದು ಸಿಗತ್ತೆ ಅಂತಂದಾಗ ವಾಟ್ ಯು ವಿಲ್ ಡೂ, ಯು ವಿಲ್ ಡೂ ಇಟ್. ಎಸ್ ಮಾಡೋಣ ಅಂತ. ಆರ್ ಯು ಗೆಟಿಂಗ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೈ ಡು ಯು ವಾಂಟ್ ವಾಟ್ ಯು ವಾಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನ್ ಬೇಕೋ ಅದು ನಿಮ್ಗೆ ಯಾಕೆ ಬೇಕು, ವರ್ಕ್ ಆನ್ ದಟ್. ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ, ಈ ಉದ್ದೇಶದಿಂದ ಇದು ಬೇಕಾಗಿದೆ. ಅಂಡ್ ದೆನ್ ಇದನ್ನ ನಿಮ್ ಮೈಂಡ್ ಅಲ್ಲಿ ಫೀಡ್ ಮಾಡ್ಕೊಳ್ಳಿ, ಕಿ ಇದು ಸಿಗತ್ತೆ, ಇದು ಮಾಡೋದ್ರೆ ನನ್ಗೆ ಇದು ಸಿಗತ್ತೆ, ಇದು ಮಾಡೋದ್ರೆ ನನ್ಗೆ ಇದು ಸಿಗತ್ತೆ. ಯಾವಾಗ ಇದು ನಿಮ್ ಮನ್ಸಿಗೆ ಬರುತ್ತೆ ಅವಾಗ ದಟ್ ರಿಸಲ್ಟ್ ವಿಲ್ ಪುಷ್ ಯು ಟುವರ್ಡ್ಸ್ ದಟ್. ಕ್ಲಿಯರ್?
ಸೊ ಇಲ್ಲಿ ತನಕ ನನ್ನ ಜೊತೆಗಿದ್ದೀರಿ. ಇಫ್ ಯು ಆರ್ ಆನ್ ದ ಸೇಮ್ ಪೇಜ್ ಅಂತ ಟೈಪ್ ಮಾಡಿ. ಲೆಕ್ಚರ್ ಜಾಸ್ತಿ ಆಯ್ತು, ನಾವು ಮಾಡೋಣ. ಆರ್ ಯು ವಿತ್ ಮೀ ಸೋ ಫಾರ್ ಗೈಸ್? ಕ್ಲಾರಿಟಿ ಬಂತಾ? ಕ್ಲಿಯರ್ ಆಗಿದ್ರೆ ಜಸ್ಟ್ ಟೈಪ್ ಕ್ಲಿಯರ್ ಇನ್ ದ ಚಾಟ್ ಬಾಕ್ಸ್ ಗೈಸ್, ಅಥವಾ ಸೇಮ್ ಪೇಜ್ ಇನ್ ದ ಚಾಟ್ ಬಾಕ್ಸ್. ಬರೀ 3-4 ಜನ ಮಾತ್ರ ಆಕ್ಟಿವ್ ಆಗಿದ್ದೀರಪ್ಪ. ಮಿಕ್ಕಿರಲ್ಲಿ ಮಲ್ಕೊಂಡ್ಬಿಟ್ರ? ರಾತ್ರಿ ನಿದ್ದೆ ಬರ್ತಾ ಇದೆ, ಲೇಟ್ ಆಯ್ತು. ಗ್ರೇಟ್, ಥ್ಯಾಂಕ್ ಯು ಸೊ ಮಚ್ ಗೈಸ್, ಥ್ಯಾಂಕ್ ಯು ಸೊ ಮಚ್. ಆಲ್ರೈಟ್, ಸೊ ಒಂದು ಪವರ್ಫುಲ್ ಧ್ಯಾನ ಮಾಡೋಣ ಇವಾಗ. ಅರೌಂಡ್ 20 ಮಿನಿಟ್ಸ್ ಇದು ಮೆಡಿಟೇಷನ್ ಇರುತ್ತೆ. ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಇದರಲ್ಲಿ ಏನ್ ಮಾಡೋಣ, ಸ್ವಲ್ಪ ಬಾಡಿ ಮೈಂಡ್ ನ ರಿಲ್ಯಾಕ್ಸ್ ಮಾಡಿ ಮುಂದಿನ 1 ವರ್ಷ ಸ್ಟೆಪ್ ಬೈ ಸ್ಟೆಪ್ ಫ್ಯೂಚರ್ ಪ್ರೋಗ್ರೆಷನ್ ಮಾಡೋಣ, ಅಂದ್ರೆ ಫ್ಯೂಚರ್ ನ ನೋಡೋಣ. ಓಕೆ, ಸೊ ಒಂದು ಗೋಲ್ಡನ್ ಪಾತ್ ನ ವಿಜುವಲೈಸ್ ಮಾಡಿಸ್ತೀನಿ. ಅಂಡ್ 2026 ಇಂದ ಜನವರಿಯಿಂದ 2026 ಡಿಸೆಂಬರ್ 31 ಹೊಸ ವರ್ಷ ನೀವೇನ್ ಸೆಲೆಬ್ರೇಟ್ ಮಾಡ್ತಾ ಇದೀರಿ ಅಲ್ಲಿ ತನಕದ್ದು ವಿಜುವಲೈಸ್ ಮಾಡೋಣ. ಸೊ ನೀವೇನ್ ಮಾಡ್ಬೇಕಂದ್ರೆ ಬಾಡಿ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಂಡು ನಾನು ಏನೇನ್ ಹೇಳ್ತಾ ಹೋಗ್ತೀನಿ ಅದನ್ನ ಎಲ್ಲ ಮಾನಸಿಕವಾಗಿ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ನೀವು ಏನೇನ್ ಮಾಡ್ಬೇಕು ಅಂತಿದ್ದೀರಿ ಅದನ್ನೆಲ್ಲ ಮನಸ್ಸಿನ ಒಳಗಡೆ ವಿಜುವಲೈಸ್ ಮಾಡಿ. ಎಷ್ಟು ಸ್ಪಷ್ಟವಾಗಿ ನೀವು ವಿಜುವಲೈಸ್ ಮಾಡಕ್ಕಾಗತ್ತೆ ಅಷ್ಟೇ ಸ್ಪಷ್ಟವಾಗಿ ವಿಜುವಲೈಸ್ ಮಾಡಿ. ಎಷ್ಟು ಚೆನ್ನಾಗಿ ನೀವು ವಿಜುವಲೈಸ್ ಮಾಡ್ತೀರಿ, ಎಷ್ಟು ಇಂಟೆನ್ಸಿಟಿ ಅದರಲ್ಲಿ ಹಾಕೊಳ್ತೀರಿ, ಅಷ್ಟೇ ಅದನ್ನ ಅಚೀವ್ ಮಾಡುವಂತ ಸಾಧ್ಯತೆ ಜಾಸ್ತಿ ಆಗತ್ತೆ. ಕ್ಲಿಯರ್? ಅದರಿಂದ ಮುಂಚೆ ಒಂದೇ ಒಂದು ಸಿಂಪಲ್ ಸೂಚನೆ. 3ನೇ ತಾರೀಕು 3rd ಆಫ್ ಜನವರಿ ಸಂಜೆ 8ರಿಂದ 10 ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಇರುತ್ತೆ. ಅಂದ್ರೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಏನು, ಇದು ಯಾವ ತರ ಕೆಲಸ ಮಾಡುತ್ತೆ, ಅದರ ಬಗ್ಗೆ ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ಅಥವಾ ಅದನ್ನ ಕಲಿಬೇಕು ಅಂತಿದ್ರು ಕೂಡ ಆ ವೆಬಿನಾರ್ನ ಅಟೆಂಡ್ ಮಾಡಿ. ಆ ವೆಬಿನಾರ್ ಅಲ್ಲಿ ಇನ್ ಡಿಟೇಲ್ ಫಸ್ಟ್ ಡಿಸ್ಕಸ್ ಮಾಡೋಣ. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಏನು, ಇದು ಯಾವ ತರ ಕೆಲಸ ಮಾಡುತ್ತೆ, ಯಾವ್ಯಾವ ತೊಂದರೆಗಳಿಗೆ ಅದರಿಂದ ನಾವು ಹೆಲ್ಪ್ ಮಾಡಬಹುದು, ಹೀಲ್ ಮಾಡಬಹುದು, ಯಾರ್ಯಾರು ಇದನ್ನ ಕಲಿಬಹುದು, ಕಲಿಯೋದಾದ್ರೆ ಹೇಗೆ ಕಲಿಬಹುದು, ನಮ್ಮ ಕೋರ್ಸ್ ಯಾವಾಗಿರುತ್ತೆ ಅದರಲ್ಲೆಲ್ಲ ಇನ್ ಡಿಟೇಲ್ ಡಿಸ್ಕಸ್ ಮಾಡೋಣ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತಿದ್ರೆ ಅದನ್ನ ನೀವು 3ನೇ ತಾರೀಕು ಜನವರಿ 3 ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ಅದೇ ಗ್ರೂಪ್ ಅಲ್ಲಿ ನಿಮ್ಗೆ ಆ ಲಿಂಕ್ ಸಿಗುತ್ತೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ 8ರಿಂದ 10 ಈ ಒಂದು ವೆಬಿನಾರ್ ಇರುತ್ತೆ. ಮೊದಲನೇದು. ಎರಡನೇದು 5ನೇ ತಾರೀಕಿಂದ ಅಲ್ಕೆಮಿ ದ ಕರ್ಮ ಹೀಲಿಂಗ್ ಹಿಂದಿಯಲ್ಲಿ ಶುರು ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹಿಂದಿ ಬರುತ್ತೆ ಅಂಡ್ ಅಲ್ಕೆಮಿ ನನ್ನ ಕ್ಲಾಸ್ ಏನಾದ್ರು ಮಾಡಿಲ್ಲ ಅಂದ್ರೆ, ಏನಾದ್ರು ಜಾಯಿನ್ ಆಗ್ಬೇಕು ಅಂದ್ರೆ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಡೀಟೇಲ್ ಕಳಿಸ್ತೀನಿ. ಮೊನ್ನೆ ಅದರದ್ದು ವೆಬಿನಾರ್ ಇತ್ತು, ನಿನ್ನೆ ಅಥವಾ ಮೊನ್ನೆ, ಅದನ್ನ ನೀವು ಅಟೆಂಡ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಮಾಡಿಲ್ಲ ಅಂದ್ರೆ ಅದರ ರೆಕಾರ್ಡಿಂಗ್ ಪೂರ್ತಿ ಬುದ್ಧತ್ವ ಹಿಂದಿ ಚಾನಲ್ ಅಲ್ಲಿ ಇದೆ. ಸೊ ಅದನ್ನ ಕೂಡ ನೀವು ನೋಡ್ಬೋದು. ಹಿಂದಿ ಅರ್ಥ ಆಗೋರ್ಗೆ ಮಾತ್ರ ಹಿಂದಿಯಲ್ಲಿ ಅಲ್ಕೆಮಿ 5, 6 ಮತ್ತೆ 7ನೇ ತಾರೀಕು ನಡೆಯಲಿದೆ. ಸೊ ನೀವೇನಾದ್ರೂ ಅಲ್ಕೆಮಿ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಅದಲ್ಲದೆ ರೇಖಿದು NLPದು ಬೇರೆ ಬೇರೆ ಕ್ಲಾಸಸ್ ನಡೀತಾನೆ ಇರುತ್ತೆ. ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ಅದೇ ಗ್ರೂಪ್ ಅಲ್ಲಿ ಇರಿ. ಯಾವಾಗ ಆ ಕ್ಲಾಸಸ್ಗಳು ಇರುತ್ತೆ ಅವಾಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ನಮ್ಮ ಗ್ರೂಪ್ಗಳಲ್ಲಿ ಏನಾದ್ರು ಮೆಸೇಜ್ ಬಂತು ಅಂದ್ರೆ ಆ ಮೆಸೇಜ್ ನ ನೋಡ್ತಾ ಹೋಗಿ. ಎಷ್ಟೋ ಜನ ಮೆಸೇಜ್ ನೋಡೋದಿಲ್ಲ, ಜಾಸ್ತಿ ಫಾರ್ವರ್ಡ್, ಅದರಲ್ಲಿ ಯಾವುದೇ ರೀತಿ ಫಾರ್ವರ್ಡ್ ಮೆಸೇಜಸ್ ಇರೋದಿಲ್ಲ. ಓನ್ಲಿ ರಿಲೇಟೆಡ್ ಟು ಅವರ್ ಕ್ಲಾಸಸ್. ನಮ್ಮ ಕ್ಲಾಸಸ್ ಯಾವಾಗಿರುತ್ತೆ, ಏನ್ ಕ್ಲಾಸ್ ಇರುತ್ತೆ ಅದರದ್ದು ಮಾತ್ರ ಇನ್ಫಾರ್ಮೇಶನ್ ಆ ಗ್ರೂಪ್ಗಳಲ್ಲಿ ಬರುತ್ತೆ. ಅದ್ ಬಿಟ್ರೆ ಬೇರೆ ಯಾವುದೇ ರೀತಿ ಫಾರ್ವರ್ಡ್ ಮೆಸೇಜ್ ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗು ಅದ್ಯಾವುದು ಬರೋದಿಲ್ಲ. ಸೊ ನಥಿಂಗ್ ಟು ವರಿ. ಸೊ ಆ ಥರ ಯಾವುದೇ ಮೆಸೇಜ್ ಬಂತು ಅಂತಿದ್ರೆ ಒಂದು ನಿಗಾ ಅದ್ರ ಮೇಲೆ ಇರಲಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಎನಿ ಆಫ್ ಮೈ ಕ್ಲಾಸಸ್. ಕ್ಲಿಯರ್? ಸೊ ಲೆಟ್ಸ್ ಡೂ ಅ ಪವರ್ಫುಲ್ ಮೆಡಿಟೇಷನ್. ನಾವು ಒಂದು 20 ಮಿನಿಟ್ಸ್ ಈ ಮೆಡಿಟೇಷನ್ ಶುರು ಮಾಡೋಣ. ಇಫ್ ಯು ಆರ್ ರೆಡಿ ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್ ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್. ಲಾಸ್ಟ್ ರೆಡಿ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕೂತ್ಕೊಂಡ್ಬಿಡಿ. ಸರ್, ಈಸ್ ದಿಸ್ ಅಂಡ್ ವಿಷನ್ ಬೋರ್ಡ್ ದ ಸೇಮ್ ಆರ್ ಡೂ ಯು ಕಂಡಕ್ಟ್ ಸೆಷನ್ಸ್ ಆನ್ ಹೌ ಟು ಕ್ರಿಯೇಟ್ ಅ ವಿಷನ್ ಬೋರ್ಡ್? ನಾನು ವಿಷನ್ ಬೋರ್ಡ್ನೆಲ್ಲ ಅದೇ ನಾವು NLP ಮೈಂಡ್ ಟ್ರೈನಿಂಗ್ ಅಂತ ಕ್ಲಾಸ್ ಮಾಡ್ತೀವಲ್ಲ ಆ ಕ್ಲಾಸಲ್ಲಿ ವಿಷನ್ ಬೋರ್ಡು, ಅಫರ್ಮೇಷನ್ಸು ಈ ತರ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊತೀವಿ. NLP ಮೈಂಡ್ ಟ್ರೈನಿಂಗ್ ಅಂತ ನಂದು ಒಂದು 15 ದಿನದ್ದು ಅರೌಂಡ್ 30 to 35 ಅವರ್ಸ್ದು ಕ್ಲಾಸ್ ಇರುತ್ತೆ. ಸೊ ಲಾಸ್ಟ್ ಮಂತ್ ಅಲ್ಲಿ ಅದು ನಡೀತು. ಆ ಕ್ಲಾಸಲ್ಲಿ ಇವೆಲ್ಲ ಇನ್ ಡಿಟೇಲ್ ಡಿಸ್ಕಸ್ ಮಾಡ್ತೀವಿ. ವಿಷನ್ ಬೋರ್ಡು, ಅಫರ್ಮೇಷನ್ಸು, ಮತ್ತೆ ಓವರ್ ಆಲ್ ನಮ್ಮ ಬ್ರೈನ್ ಅಂಡ್ ಮೈಂಡ್ ಯಾವ ತರ ಕೆಲಸ ಮಾಡುತ್ತೆ ಇನ್ ಡಿಟೇಲ್ ಅದನ್ನ ನಾವು ಅರ್ಥ ಮಾಡ್ತೀವಿ. All right. So let's do the meditation. ಆರಾಮ್ ಸೆ ಕೂತ್ಕೊಳ್ಳಿ. ಸಿಟ್ ಕಂಫರ್ಟಬಲಿ. ಯು ಕ್ಯಾನ್ ಪುಟ್ ಈ ಮುದ್ರೆ ಹಾಕೊಳ್ಳಿ. ಹಸ್ತಗಳು ಮೇಲ್ಮುಖವಾಗಿರ್ಲಿ, ಕೈಗಳ ನಿಮ್ಮ ತೊಡೆಗಳ ಮೇಲೆ ಬಿಡಿ.
ಬೆನ್ನು ಕತ್ತು ನೇರವಾಗಿರಿಸಿ. ಆಫ್ಟರ್ ಫುಡ್ ಓಕೆನಾ ಸರ್? ಊಟ ಆಗಿದ್ರು ಕೂಡ ಈಗ ಮಾಡಿ ತೊಂದರೆ ಇಲ್ಲ. ಇದು ಬರೀ ಹೊಟ್ಟೆಗೆ ಮಾಡಬೇಕು, ಊಟ ಆಗಿದ ತಕ್ಷಣ ಮಾಡಬಾರ್ದು. ಬಟ್ ನಾವು ಕ್ಲಾಸ್ ಶುರು ಮಾಡಿ ಆಗ್ಲೇ 1 ಅವರ್ ಆಯ್ತು. ಕ್ಲಾಸ್ ಶುರು ಆದಾಗ್ಲೇ ನೀವೇನಾದ್ರು ಈ ಕಡೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಆ ಕಡೆ ನೀವು ಊಟ ಮಾಡಿಕೊಂಡು ಕ್ಲಾಸ್ ಕೇಳಿಸ್ಕೊತಾ ಇದ್ರಿ ಅಂದ್ರೆ ನನ್ ತಪ್ಪಲ್ಲ. ಎಸ್ ಸಿಂಚನ, ಸರ್ಟಿಫಿಕೇಟ್ ಎಲ್ಲ ಕ್ಲಾಸಸ್ಗಳಿಗೂ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. NLP, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, ಈ ಕ್ಲಾಸಸ್ಗಳನ್ನ ನೀವು ಮಾಡಿದಾಗ ವಿ ವಿಲ್ ಗಿವ್ ಯು ಸರ್ಟಿಫಿಕೇಟ್ ಫ್ರಮ್ ಅವರ್ ಸಂಸ್ಥೆ. ನಮ್ಮ ಸಂಸ್ಥೆ ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಆಲ್ ರೈಟ್, ಸೊ ಶುರು ಮಾಡೋಣ. ಆರಾಮ್ಸೆ ಕುತ್ಕೊಳ್ಳಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಗಳನ್ನು ಮುಚ್ಚಿ ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ಬ್ರೀತ್ ಇನ್ ಡೀಪ್ ಅಂಡ್ ಬ್ರೀತ್ ಔಟ್ ಕಂಪ್ಲೀಟ್ಲಿ. ರಿಲ್ಯಾಕ್ಸ್ ಯೋರ್ ಬಾಡಿ, ರಿಲ್ಯಾಕ್ಸ್ ಯೋರ್ ಮೈಂಡ್. ದೇಹ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕೊಳ್ಳಿ, ನೆಕ್ಸ್ಟ್ 20 ಮಿನಿಟ್ಸ್ ನಾನು ಇಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಐ ವಿಲ್ ಎಕ್ಸ್ಪೀರಿಯನ್ಸ್ ದ ಡೀಪ್ ಲೆವೆಲ್ ಆಫ್ ಮೆಡಿಟೇಷನ್. ಆಳವಾದ ಧ್ಯಾನದ ಸ್ಥಿತಿಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಮನಸ್ಸಿನ ಒಳಗಡೆ ಸಂಕಲ್ಪ ಹಾಕೊಳ್ಳಿ. ಜೊತೆಗೆ ನಿಮ್ಮ ಇಷ್ಟ ದೇವರಲ್ಲೂ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತು ನನ್ನ ಮುಂದಿನ ವರ್ಷದ ಎಲ್ಲ ಸಂಕಲ್ಪಗಳು ನೆರವೇರೋ ತರ ಇವತ್ತು ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಎಲ್ಲ ಬೀಜಗಳನ್ನ ಬಿತ್ತೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಶಕ್ತಿ, ನಿಮ್ಮ ಬ್ಲೆಸ್ಸಿಂಗ್ ನನ್ನ ಜೊತೆಗಿರ್ಲಿ ಅಂತ ನಿಮ್ಮ ಇಷ್ಟ ದೇವರಲ್ಲೂ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾನಂತ ಭಾವಿಸ್ಕೊಳ್ತಾ, ಅವನ್ ಬ್ಲೆಸ್ಸಿಂಗ್ ಒಂದು ದಿವ್ಯ ಬೆಳಕಿನ ರೂಪದಲ್ಲಿ ಬಂದು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ದಿವ್ಯ ಬೆಳಕು ಹರಿತಾ ಇದೆ ಅಂತ ಭಾವಿಸ್ಕೊಳ್ತಾ, ನಿಮ್ಮ ಸಂಪೂರ್ಣ ದೇಹ ಹಂತ ಹಂತವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್. ಈ ದಿವ್ಯ ಬೆಳಕು ನಿಮ್ಮ ತಲೆಯಿಂದ ನಿಧಾನವಾಗಿ ಕೆಳಮುಖವಾಗಿ ಹರಿತಾ ನಿಮ್ಮ ಮೆದುಳು ಹಣೆನ ರಿಲ್ಯಾಕ್ಸ್ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಬೆಳಕು ನಿಮ್ಮ ಕಣ್ಣುಗಳನ್ನ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಮಾಡ್ತಾ ಇದೆ. ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಗುಡ್ಡೆಗಳಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗೆ ಆಗ್ತಾ ಇದೆ. ನಿಧಾನವಾಗಿ ಬೆಳಕು ನಿಮ್ಮ ಮೂಗು, ತುಟಿಗಳು, ಗಲ್ಲ, ಕಿವಿಗಳು, ತಲೆಯ ಹಿಂಭಾಗ, ಈ ರೀತಿ ಮುಖದ ಅಣುವಿನಲ್ಲಿ ಸಂಚರಿಸ್ತಾ ಮುಖದ ಅಣುವಿನಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗೆ ಆಗ್ತಾ ಇದೆ. ಈ ವಿಶ್ರಾಂತಿ ನಿಧಾನವಾಗಿ ನಿಮ್ಮ ಕುತ್ತಿಗೆ ಮತ್ತು ಧ್ವನಿಪೆಟ್ಟಿಗೆಯಲ್ಲಿ ಹರಿತಾ ಇದೆ. ನಿಮ್ಮ ಕುತ್ತಿಗೆ, ಧ್ವನಿಪೆಟ್ಟಿಗೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ಈ ದಿವ್ಯ ವಿಶ್ರಾಂತಿಯು ನಿಮ್ಮ ಭುಜಗಳಲ್ಲಿ ಹರಿತಾ ಎರಡೂ ಕೈಗಳಲ್ಲಿ ಹರಿತಾ ಇದೆ. ಎರಡೂ ಕೈಗಳು ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದ್ದಾವೆ, ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ನಿಧಾನವಾಗಿ ಈ ಬೆಳಕು ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ತುಂಬಿಕೊಳ್ತಾ ಇದೆ. ಎದೆ ಮತ್ತು ಹೊಟ್ಟೆ ಭಾಗ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ನಿಧಾನವಾಗಿ ಈ ವಿಶ್ರಾಂತಿಯು ನಿಮ್ಮ ಸಂಪೂರ್ಣ ಬೆನ್ನಿನಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಸಂಪೂರ್ಣ ಬೆನ್ನು, ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು, ಬೆನ್ನಿನ ಹುರಿ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಈ ದಿವ್ಯ ವಿಶ್ರಾಂತಿ ನಿಧಾನವಾಗಿ ನಿಮ್ಮ ಸೊಂಟದಿಂದ ನಿಮ್ಮ ಪೃಷ್ಠಗಳು, ಚೆನ್ನಾಂಗ, ತೊಡೆಗಳ ತನಕ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ.
ಈ ದಿವ್ಯ ವಿಶ್ರಾಂತಿ ನಿಧಾನವಾಗಿ ನಿಮ್ಮ ತೊಡೆಗಳಿಂದ ನಿಮ್ಮ ಮಂಡಿಗಳಿಂದ ಕಾಲು ಕಂಬಗಳು ಮೀನುಕೊಂಡಗಳ ಮುಖಾಂತರ ನಿಮ್ಮ ಹಿಮ್ಮಡಿಗಳ ತನಕ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಹಿಮ್ಮಡಿಗಳಿಂದ ಹೀಲ್ಸ್ ಆಂಕಲ್ ಜಾಯಿಂಟ್ಸ್ ರಿಲ್ಯಾಕ್ಸ್ ಆಗ್ತಾ ನಿಮ್ಮ ಪಾದಗಳು ಕಾಲಿನ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಹೀಗೆ ನಿಮ್ಮ ಸಂಪೂರ್ಣ ದೇಹ ತಲೆಯಿಂದ ಕಾಲಿನ ಬೆರಳುಗಳ ತನಕ ಈ ದಿವ್ಯ ಬೆಳಕಿಂದ ತುಂಬಿಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ, ವಿಶ್ರಮಿಸ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಪೂರ್ತಿ ದೇಹ ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದೆ. Your whole body is deeply relaxing. ಪೂರ್ತಿ ದೇಹವನ್ನ ರಿಲ್ಯಾಕ್ಸ್ ಆಗ್ಲಿಕ್ಕೆ ಬಿಡ್ತಾ ಈಗ ನೀವೊಂದು ಸುಂದರವಾದಂತ ಬ್ಯೂಟಿಫುಲ್ ಹ್ಯೂಜ್ ಹೈವೇ ನಿಮ್ಮ ಎದುರುಗಡೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯು ಆರ್ ಸ್ಟ್ಯಾಂಡಿಂಗ್ ಅಟ್ ಒನ್ ಪಾಯಿಂಟ್, ಒಂದು ಪಾಯಿಂಟ್ ಅಲ್ಲಿ ನೀವು ನಿಂತಿದ್ದೀರಿ. ನಿಮ್ಮ ಎದುರುಗಡೆ ಒಂದು ದೊಡ್ಡದಾದಂತ 8 ಲೇನ್ ಹೈವೇ ತರ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೊಡ್ಡ ಹೈವೇ ಇದೆ, ಖಾಲಿ ರೋಡ್ ಇದೆ. ಈ ರೋಡಿನ ಎರಡೂ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಆ ಮರಗಳಿಂದ ಒಂದು ದಿವ್ಯ ಬೆಳಕು ಬರ್ತಾ ಇದ್ದು ಈ ದಾರಿಯ ಮೇಲೆ ಒಂದು ಬಂಗಾರ ಬಣ್ಣದ ಬೆಳಕು ಬೀಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ನಿಂತಿರುವ ಜಾಗದಿಂದ ನಿಮ್ ಎದುರುಗಡೆ ಒಂದು ದೊಡ್ಡ ರೋಡ್ ಕಾಣಿಸ್ತಾ ಇದೆ, ರಸ್ತೆ ಕಾಣಿಸ್ತಾ ಇದೆ. ಈ ರಸ್ತೆಯ ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳ ಮಧ್ಯದಿಂದ ಒಂದು ದಿವ್ಯ ಬೆಳಕು ಬರ್ತಾ ಇದೆ, ಒಂದು ಗೋಲ್ಡನ್ ಕಲರ್ ಲೈಟ್ ಬರ್ತಾ ಇದೆ. ಆ ಲೈಟ್ ಆ ದಾರಿ ಮೇಲೆ ಬೀಳ್ತಾ ಇರೋದ್ರಿಂದ ಆ ಪೂರ್ತಿ ದಾರಿ ಉದ್ದಕ್ಕೂ ಆ ಬಂಗಾರ ಬಣ್ಣದ ಬೆಳಕು ನಿಮ್ಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ಜಸ್ಟ್ ಲೈಕ್ ಅ ಗೋಲ್ಡನ್ ಪಾತ್, ಒಂದು ಬಂಗಾರ ಬಣ್ಣದ ಒಂದು ದಾರಿ ಇದು ಆಗಿದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಇದಕ್ಕೊಂದು ಮೇಲೆ ಒಂದು ಬೋರ್ಡ್ ಹಾಕಿದೆ. ಆ ಬೋರ್ಡ್ ಮೇಲೆ ಸ್ಪಷ್ಟವಾಗಿ ಬರೆದಿದೆ ವೆಲ್ಕಮ್ ಟು 2026 ಅಂತ. 2026ರಲ್ಲಿ ನಿಮ್ಗೆ ಸುಸ್ವಾಗತ ಅಂತ ಅದ್ರ ಮೇಲೆ ಬರೆದಿದೆ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ಆಸ್ ಯು ವಿಲ್ ವಾಕ್ ಆನ್ ದಿಸ್ ಪಾತ್, ಈ ಗೋಲ್ಡನ್ ಪಾತ್ ಮೇಲೆ ನಡೀತಾ ಇದ್ದಂಗೆ ನೀವು 2026ರ ಒಳಗಡೆ ಹೋಗ್ತೀರಿ. ನೀವು ನಿಮ್ಮ ಎದುರುಗಡೆಯಿಂದ 2 ಹೆಜ್ಜೆಗಳು ಇಡ್ತಾ ಇದ್ದಂಗೆ ಯು ವಿಲ್ ರೀಚ್ ಟು January 1, 2026. ಆ ಬಂಗಾರ ಬಣ್ಣದ ದಾರಿಯ ಮೇಲೆ ಕಾಲಿಟ್ಟು ಅದ್ರ ಮೇಲೆ ನಡಿಲಿಕ್ಕೆ ಶುರು ಮಾಡಿ, ಅಲ್ಲಿ ಮೊದಲನೇ ಮೈಲ್ಗಲ್ ತರ ಕಾಣಿಸ್ತಾ ಇದೆ. ಆ ಮೈಲ್ಗಲ್ ಮೇಲೆ ಬರ್ತಿದೆ 1st January 2026 ವೆಲ್ಕಮ್ಸ್ ಯು ಅಂತ. ಅಲ್ಲಿ ಒಂದು ಪೆನ್ ಇದೆ, ಆ ಪೆನ್ನ ತಗೊಂಡು ಅದ್ರ ಮೇಲೆ ಥ್ಯಾಂಕ್ ಯು ಅಂತ ಬರೀರಿ. ಆ ಮೈಲ್ಗಲ್ ಮೇಲೆ ಜಸ್ಟ್ ರೈಟ್ ಥ್ಯಾಂಕ್ ಯು ಅಂಡ್ ನಿಮ್ಮ ಸೈನ್ ಹಾಕೊಳ್ಳಿ. ಸೈನ್ ಹಾಕಿದ್ಮೇಲೆ ನೌ ಯು ಆರ್ ಸೀಯಿಂಗ್ ಯೋರ್ ಸೆಲ್ಫ್ ಆನ್ January 1st. ಸೊ January 1st ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ ನೋಡಿ. ಜಸ್ಟ್ ಸಿ ವಾಟ್ ಯು ವಾಂಟ್ ಟು ಡೂ. January 1st ಮೇ ಬಿ ರಜಾ ಇತ್ತು ಅಂದ್ರೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಅಥವಾ 31st ನೈಟ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಲೇಟ್ ಆಗಿ ಎದ್ದಿದ್ದೀರಿ, ಮಲಗಿದ್ದೀರಿ. ವಾಟ್ ಎವರ್ ಯು ವಿಲ್ ಬಿ ಡೂಯಿಂಗ್, ಜಸ್ಟ್ ವಿಜುಲೈಸ್ ಇಟ್, ಅದನ್ನು ವಿಜುಲೈಸ್ ಮಾಡಿ. ಜಸ್ಟ್ ಎಂಜಾಯ್ ದಟ್. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂಗೆ, ನೀವು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಯು ವಿಲ್ ಸಿ ದಟ್ ಯು ಹ್ಯಾವ್ ರೀಚ್ಡ್ ಟು ದ ಎಂಡ್ ಆಫ್ January. ಒಂದು ಮೈಲ್ಗಲ್ ಕಾಣಿಸ್ತಾ ಇದೆ, 1st February 2026 ವೆಲ್ಕಮ್ಸ್ ಯು ಅಂತ. 1st February 2026 ವೆಲ್ಕಮ್ಸ್ ಯು. ಅಲ್ಲೂ ಕೂಡ ಒಂದು ಪೆನ್ ಇದೆ, ಆ ಪೆನ್ ತಗೊಂಡು ಆ ಮೈಲ್ಗಲ್ ಮೇಲೆ ಜಸ್ಟ್ ರೈಟ್ ಥ್ಯಾಂಕ್ ಯು, ಅದರ ಕೆಳಗಡೆ ನಿಮ್ ಸೈನ್ ಹಾಕಿ. ನಾವು ನಿಮ್ಮನ್ನು ನೀವು 1st February 2026 ನೋಡ್ತಾ ಇದ್ದೀರಿ.
ಈ ಪ್ರೆಸೆಂಟ್ ಟೈಮ್ ಇಂದ 1 ತಿಂಗಳು ಮುಂದಕ್ಕೆ ಹೋಗಿದ್ದೀರಿ. ಈ 1 ತಿಂಗಳು ಮುಂದಕ್ಕೆ ಹೋದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿ ಬದಲಾವಣೆ ನಿಮ್ಗೆ ಬೇಕಾಗಿದೆ, ಆ ಬದಲಾವಣೆ ಈಗಾಗಲೇ ಆಗಿರೋ ತರ ನೋಡಿ. ಜಸ್ಟ್ ಲುಕ್ ಎಟ್ ಒಂದು ಫ್ರೇಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ವೇರ್ ಯು ಆರ್ ಸೀಯಿಂಗ್ ಯುವರ್ ಪರ್ಸನಲ್ ಲೈಫ್ ನೋಡ್ತಾ ಇದ್ದೀರಿ, ವೇರ್ ನೀವು ರೆಗ್ಯುಲರ್ ಆಗಿ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಗಳನ್ನು ಮಾಡ್ತಾ ಇದ್ದೀರಿ. ನಿಮ್ ಜೊತೆಗೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಿ. ಆರೋಗ್ಯಕರ ಫುಡ್ ನ ತಿಂತಾ ಇದ್ದೀರಿ, ನ್ಯೂಟ್ರಿಷನಲ್ ಫುಡ್ ನ ತಿಂತಾ ಇದ್ದೀರಿ. ಹಾಗೆ 2ನೇ ಫ್ರೇಮ್ ನೋಡಿ. ಈ 2ನೇ ಫ್ರೇಮ್ ಅಲ್ಲಿ ನೀವು ಫ್ಯಾಮಿಲಿ ಜೊತೆಗಿದ್ದೀರಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ಹಸ್ಬೆಂಡ್, ವೈಫ್ ಆರ್ ಕಿಡ್ಸ್, ಇನ್-ಲಾಸ್, ಪೇರೆಂಟ್ಸ್, ಯಾರ ಜೊತೆಗಿದ್ದೀರಿ ಅವ್ರ ಜೊತೆಗೆ ತುಂಬಾ ಬಾಂಧವ್ಯತೆಯಿಂದ, ತುಂಬಾ ಪ್ರೀತಿಯಿಂದ, ತುಂಬಾ ಹಾರ್ಮೋನಿಯಸ್ ಆಗಿ ಅವ್ರ ಜೊತೆಗಿದ್ದೀರಿ ಅಂತ ಭಾವಿಸ್ಕೊಳ್ಳಿ. ಒಂದು ಕ್ವಾಲಿಟಿ ಟೈಮ್ ನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ಫ್ಯಾಮಿಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ಆನಂದವಾಗಿದ್ದಾರೆ. ಜಸ್ಟ್ ಸಿ ದಟ್ ಇನ್ ದಟ್ ಫ್ರೇಮ್. 3ನೇ ಫ್ರೇಮ್ ನ ನೋಡಿ. ಆ 3ನೇ ಫ್ರೇಮ್ ಅಲ್ಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ನೋಡ್ತಾ ಇದ್ದೀರಿ. ವೆದರ್ ಯು ಡೂಯಿಂಗ್ ಜಾಬ್ ಆರ್ ಬಿಸ್ನೆಸ್ ಆರ್ ಸಮಥಿಂಗ್ ಎಲ್ಸ್, ನೀವೇನ್ ಮಾಡ್ತಾ ಇದ್ದೀರಿ, ನಿಮ್ಮ ಪ್ರೊಫೆಷನಲ್ ಲೈಫ್ ಎಲ್ಲಿಂದ ನಿಮ್ಗೆ ಇನ್ಕಮ್ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಆ ವಿಷಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ನೀವು ಆನಂದದಿಂದ, ಖುಷಿಯಿಂದ ಮಾಡ್ತಾ ಇದ್ದು, ಜಾಬ್ ಮಾಡ್ತಾ ಇದ್ದೀರಿ ಅಂದ್ರೆ ಪ್ರಮೋಷನ್ ಕಡೆ ಮುಂದಕ್ಕೆ ಸಾಗ್ತಾ ಇದ್ದೀರಿ. ತುಂಬಾ ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದೀರಿ, ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀರಿ. ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಹೊಸ ಹೊಸ ಕ್ಲೈಂಟ್ಸ್ ನಿಮ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಬರ್ತಾ ಇದ್ದಾರೆ. ಬೇರೆ ಯಾವ್ದೋ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂದ್ರೆ ಆ ಸೋರ್ಸ್ ಆಫ್ ಇನ್ಕಮ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಇನ್ಕಮ್ ಬರ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಬೆಳೀತಾ ಇದೆ. ಈ ರೀತಿ ನಿಮ್ಮ ಪ್ರೊಫೆಷನಲ್ ಲೈಫ್ ನ ಅಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಟೇಕ್ ಯು ಟೈಮ್, ಸ್ಪಷ್ಟವಾಗಿ ವಿಜುವಲೈಸ್ ಮಾಡಿ. ವಾಟ್ ಈಸ್ ದಟ್ ಯು ವಾಂಟ್, ಆ ತರ ಆಗಿದೆ ಅನ್ನೋ ತರ ವಿಜುವಲೈಸ್ ಮಾಡಿ. ಇಟ್ ಶುಡ್ ಬಿ ವೆರಿ ರಿಯಲಿಸ್ಟಿಕ್ ಅಂಡ್ ಅಚೀವೇಬಲ್. ಇನ್ನೊಂದು ಫ್ರೇಮ್ ನೋಡಿ. ಅಲ್ಲಿ ನಿಮ್ಮ ಸೋಷಿಯಲ್ ಲೈಫ್ ನೀವು ನೋಡ್ತಾ ಇದ್ದೀರಿ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏನಿದೆ, ಸಾಮಾಜಿಕವಾಗಿ ನೀವು ಏನು ನಿಮ್ಮ ಕರ್ತವ್ಯಗಳನ್ನು ವಹಿಸ್ತಾ ಇದ್ದೀರಿ, ಅದನ್ನ ನೋಡಿ. ನಿಮ್ಗೇನೇನು ಅಪ್ಲೈ ಆಗತ್ತೆ ಅದನ್ನ ನೋಡಿ. ಅದನ್ನೆಲ್ಲ ನೋಡ್ತಾ, ಇವೆಲ್ಲ ಫ್ರೇಮ್ಸ್ ಗಳನ್ನ ನೋಡ್ತಾ, ಈಗ ಅಲ್ಲಿಂದ ಮುಂದಕ್ಕೆ ಸಾಗ್ತಾ ಇದ್ದೀರಿ. ಯು ಆರ್ ಮೂವಿಂಗ್ ಇನ್ ಫೆಬ್ರವರಿಯ ದಿನಗಳಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲ ರೀತಿ ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನ, ಖುಷಿ, ಆರೋಗ್ಯದಿಂದ ನೀವು ಮುಂದಕ್ಕೆ ಸಾಗ್ತಾ ಮುಂದಕ್ಕೆ ಹೋಗಿದ್ದೀರಿ. ಸುಮಾರು ಅಲ್ಲಿಂದ 2 ತಿಂಗಳು ಮುಂದಕ್ಕೆ ಹೋಗಿದ್ದೀರಿ. ಮಾರ್ಚ್ ದಾಟಿ ಏಪ್ರಿಲಿಗೆ ಬಂದಿದ್ದೀರಿ. 1 ಏಪ್ರಿಲ್ 2026 ವೆಲ್ಕಮ್ಸ್ ಯು ಅಂತ ಅಲ್ಲಿ ಒಂದು ಮೈಲ್ಗಲ್ಲಿದ್ದೆ. ಆ ಮೈಲ್ಗಲ್ಲು ನೋಡ್ತಾ ಅಲ್ಲಿ ಒಂದು ಪೆನ್ ಇದೆ. ಪೆನ್ನ ತಗೊಂಡು ಥ್ಯಾಂಕ್ ಯು ಅಂತ ಬರೀರಿ. ಕೆಳಗಡೆ ಸೈನ್ ಮಾಡಿ. ಸೈನ್ ಮಾಡ್ಕೊಂಡು ಇವಾಗ ನೀವು ಏಪ್ರಿಲ್ 1 2026 ಅಲ್ಲಿ ಇದ್ದೀರಿ. ಈ ಪ್ರೆಸೆಂಟ್ ಟೈಮ್ ಇಂದ ಸುಮಾರು 3 ತಿಂಗಳು ಮುಂದಕ್ಕೆ ಹೋಗಿದ್ದೀರಿ. ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಮಾರ್ಚ್ ಕಂಪ್ಲೀಟ್ ಆಗಿ ಏಪ್ರಿಲ್ 1 ಅಲ್ಲಿ ಇದ್ದೀರಿ. 3 ತಿಂಗಳು ಮುಂದಕ್ಕೆ ಇದ್ದೀರಿ. ಇಲ್ಲಿ ಮತ್ತೊಂದ್ಸತೆ ಒಂದು ಫ್ರೇಮ್ ಅಲ್ಲಿ, ಫಸ್ಟ್ ಫ್ರೇಮ್ ಅಲ್ಲಿ ನಿಮ್ಮ ಪರ್ಸನಲ್ ಲೈಫ್ ನ ನೋಡಿ. ಪರ್ಸನಲಿ ನೀವು ಏನ್ ಮಾಡ್ತಾ ಇದ್ದೀರಿ, ಸ್ವಲ್ಪ ಇನ್ನೂ ಆರೋಗ್ಯರಾಗಿದ್ದೀರಿ. ವೇಟ್ ಲಾಸ್ಗೆ ನೀವು ಏನೋ ವರ್ಕ್ ಮಾಡಿದ್ರೆ ಈಗಾಗಲೇ ಸ್ವಲ್ಪ ವೇಟ್ ಲಾಸ್ ಆಗಿದೆ, ಫಿಟ್ ಅಂಡ್ ಫೈನ್ ಆಗಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಆಕ್ಷನ್ಗಳನ್ನ ತಗೊಂಡಿದ್ದೀರಿ, ಇನ್ನೂ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಂಡಿದೆ. ಸ್ವಲ್ಪ ಇನ್ನು ಆಕ್ಟಿವ್ ಆಗಿದ್ದೀರಿ. ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ. ನಿಮ್ಮ ಸಾಧನೆಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ. ಖುಷಿಯಾಗಿದ್ದೀರಿ. ನಿಮ್ಗೆ ನೀವು ಕ್ವಾಲಿಟಿ ಟೈಮ್ ಕೊಡ್ತಾ ಇದ್ದೀರಿ. ಮೀ ಟೈಮ್ ನ ಎಂಜಾಯ್ ಮಾಡ್ತಾ ಇದ್ದೀರಿ. 2ನೇ ಫ್ರೇಮ್ ನ ನೋಡಿ. ನಿಮ್ಮ ಫ್ಯಾಮಿಲಿ ಲೈಫು, ಮಕ್ಕಳ ಜೊತೆಗೆ, ಹೆಂಡತಿ ಅಥವಾ ಗಂಡನ ಜೊತೆಗೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ಸಂವಾದ ಮಾಡ್ತಾ ಇದ್ದೀರಿ, ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದ ಅಥವಾ ಸಂವಾದ ಇದಾಗ್ತಾ ಇದೆ ಅಂದ್ರೆ ಅದನ್ನ ಸಂವಾದದಿಂದ, ಕಮ್ಯುನಿಕೇಶನ್ ಇಂದ ಅದನ್ನ ರಿಸಾಲ್ವ್ ಮಾಡ್ತಾ ಇದ್ದೀರಿ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಹಾರ್ಮನಿ ಇದೆ.
ಎಲ್ಲ ಸಂಬಂಧಗಳಲ್ಲಿ ಹಾರ್ಮನಿ ಇದೆ. ತುಂಬಾ ಚೆನ್ನಾಗಿ ಸಂಬಂಧಗಳನ್ನ ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ಮೂರನೇ ಫ್ರೇಮ್ ಅಲ್ಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ನೋಡಿ. 3 ತಿಂಗಳಲ್ಲಿ ನಿಮ್ಗೆ ಏನಾದ್ರು ಪ್ರಮೋಷನ್ ಆಗ್ಬೇಕು ಅಂತಿದ್ರೆ ಈಗಾಗಲೇ ಪ್ರಮೋಷನ್ ಆಗಿದೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಬಿಸ್ನೆಸ್ ಇಂಪ್ರೂವ್ ಆಗಿದೆ. 2026 ಇಸ್ ದ ಲಕ್ಕಿಯೆಸ್ಟ್ ಇಯರ್ ಆಫ್ ಯುವರ್ ಹೋಲ್ ಲೈಫ್ ಅಂತ ನೋಡ್ತಾ ಈ ವರ್ಷದಲ್ಲಿ ಸಾಕಷ್ಟು ಫಾಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ಹೊಸ ಬಿಗಿನಿಂಗ್ ಮಾಡಬೇಕು ಅಂತಿದ್ರೆ ಆ ಹೊಸ ಬಿಗಿನಿಂಗ್ ಈಗಾಗಲೇ ಮಾಡಿದ್ದೀರಿ. ಯು ಹ್ಯಾವ್ ಸ್ಟಾರ್ಟೆಡ್ ದಟ್ ನ್ಯೂ ಬಿಗಿನಿಂಗ್. ಜಸ್ಟ್ ಸಿ ಯೋರ್ ಪ್ರೊಫೆಷನಲ್ ಲೈಫ್. ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಬೆಳೆದಿದೆ. ಮೇ ಬಿ ಸ್ವಲ್ಪ ಜ್ಯುವೆಲರಿ ಕೂಡ ನೀವು ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಂಡಿದ್ದೀರಿ. ಮೇ ಬಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಒಳ್ಳೆ ಒಳ್ಳೆ ಕಡೆ ಮಾಡಿದ್ದೀರಿ ಅಂಡ್ ಅದು ಕೂಡ ಗ್ರೋ ಆಗ್ತಾ ಇದೆ. ಆಲ್ ದಟ್ ಜಸ್ಟ್ ವಿಜುವಲೈಸ್, ಅದನ್ನೆಲ್ಲ ವಿಜುವಲೈಸ್ ಮಾಡಿ. ಆ ಫ್ರೇಮ್ ನೋಡ್ತಾ ಈಗ ಇನ್ನೊಂದು ಫ್ರೇಮ್ ಅಲ್ಲಿ ನಿಮ್ಮ ಸೋಷಿಯಲ್ ಲೈಫ್ ನ ನೋಡ್ತಾ ಇದ್ದೀರಿ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ. ಮೇ ಬಿ ಸಮಾಜದಲ್ಲಿ ನಿಮ್ಮ ಬೇಡಿಕೆ ಇನ್ನೂ ಜಾಸ್ತಿ ಆಗಿದೆ. ಜನ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಿದ್ದಾರೆ. ನಿಮ್ ಕೂಡ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ ಸಮಾಜದಲ್ಲಿ. ಜಸ್ಟ್ ಸಿ ಆಲ್ ದಟ್. ಅದನ್ನೆಲ್ಲ ನೋಡ್ತಾ ಆ ಫ್ರೇಮ್ಸ್ ಗಳನ್ನ ಎಲ್ಲ ನೋಡ್ತಾ ಮುಂದಕ್ಕೆ ಸಾಗ್ತಾ ಇದ್ದೀರಿ. ಅಲ್ಲಿಂದ ಇನ್ನೂ ಮುಂದಕ್ಕೆ ಸಾಗ್ತಾ ಇದ್ದೀರಿ. ಮುಂದಕ್ಕೆ ಹೋಗ್ತಾ ಇದ್ದಂಗೆ ಆ ಟೈಮಿಂದ ಸುಮಾರು 3 ತಿಂಗಳು ಮುಂದಕ್ಕೆ ಹೋಗಿರ್ತೀರಿ. ಏಪ್ರಿಲ್ ದಾಟಿದ್ದೀರಿ, ಮೇ ದಾಟಿದ್ದೀರಿ, ಜೂನ್ ದಾಟಿದ್ದೀರಿ. ಜುಲೈ 1st 2026 ವೆಲ್ಕಮ್ಸ್ ಯು ಅಂತ ಒಂದು ಬೋರ್ಡ್ ನ ನೋಡ್ತಾ ಇದ್ದೀರಿ. ಮೈಲ್ಗಲ್ನ ನೋಡ್ತಾ ಇದ್ದೀರಿ. ಅಲ್ಲಿರುವಂತ ಪೆನ್ನ ಎತ್ತಾ ಇದ್ದೀರಿ. ಅದ್ರ ಮೇಲೆ ಥ್ಯಾಂಕ್ ಯು ಅಂತ ಬರೆದು ಕೆಳಗಡೆ ಸೈನ್ ಮಾಡಿ. ಈಗ ನೀವು ಜುಲೈ 1st 2026 ಅಲ್ಲಿ ಇದ್ದೀರಿ. ಪ್ರೆಸೆಂಟ್ ಟೈಮ್ ಇಂದ 6 ತಿಂಗಳು ಮುಂದಕ್ಕೆ ಬಂದ್ಬಿಟ್ಟಿದ್ದೀರಿ. ಈ 6 ಮಂತ್ಸ್ ಅಲ್ಲಿ ಏನೇನ್ ಅಚೀವ್ ಮಾಡ್ಬೇಕು ಅಂತಿದ್ರಿ ಅದೆಲ್ಲ ಅಚೀವ್ ಮಾಡಿದೀರಿ ಅಂತ ಭಾವಿಸ್ಕೊಳ್ತಾ ಅಗೇನ್ ಸಿ ದ ಫಸ್ಟ್ ಫ್ರೇಮ್. ಮೊದಲನೇ ಫ್ರೇಮ್ ಅಲ್ಲಿ ನಿಮ್ಮ ಪರ್ಸನಲ್ ಲೈಫ್ ನೋಡ್ತಾ ಇದ್ದೀರಿ. ಯು ಆರ್ ಸೀಯಿಂಗ್ ಯುವರ್ ಸೆಲ್ಫ್ ವೆರಿ ಹ್ಯಾಂಡ್ಸಮ್, ವೆರಿ ಬ್ಯೂಟಿಫುಲ್, ವೆರಿ ಆಕ್ಟಿವ್, ವೆರಿ ಎನರ್ಜೆಟಿಕ್. ತುಂಬಾ ಕಾಮ್ ಆಗಿದ್ದೀರಿ, ರಿಲ್ಯಾಕ್ಸ್ ಆಗಿದ್ದೀರಿ. ಮುಖದ ಮೇಲೆ ಮುಗುಳ್ನಗೆ ಇದೆ. ಒಂದು ಸಕ್ಸಸ್ಫುಲ್ ಆಗಿರುವಂತ ಭಾವ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಾಣಿಸ್ತಾ ಇದೆ. ಜಸ್ಟ್ ಸಿ ಆಲ್ ದಟ್. ನಿಮ್ಮ ಕನ್ಸಿಸ್ಟೆಂಟ್ಲಿ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ತಾ ಇದ್ದೀರಿ. ಕೆಲವೊಂದು ಸಾಧನೆಗಳನ್ನ ಮಾಡ್ತಾ ಇದ್ದೀರಿ. ಕೆಲವೊಂದು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ನಾಲೆಜ್ನ ಪರ್ಸನಲ್ ಆಗಿ ಬೆಳೆಸ್ಕೊಂಡಿದ್ದೀರಿ. ಸಾಕಷ್ಟು ಹೊಸ ಹೊಸ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಿ. ತುಂಬಾ ಚೆನ್ನಾಗಿ ಪರ್ಸನಲಿ ಗ್ರೋ ಆಗ್ತಾ ಇದ್ದೀರಿ. ಎರಡನೇ ಫ್ರೇಮ್ ಅಲ್ಲಿ ಫ್ಯಾಮಿಲಿ ಲೈಫ್ ನೋಡ್ತಾ ಇದ್ದೀರಿ. ಮಕ್ಕಳು 6 ತಿಂಗಳು ದೊಡ್ಡವರಾಗಿದ್ದಾರೆ. ಮೇ ಬಿ ಅವರ ಸ್ಕೂಲ್ಗಳು ಶುರು ಆಗಿ, ಚಿಕ್ಕ ಮಕ್ಕಳಿದ್ರೆ ಸ್ಕೂಲ್ಗಳು ಶುರು ಆಗಿ ನೆಕ್ಸ್ಟ್ ಗ್ರೇಡ್ಗೆ ಬಂದಿದ್ದಾರೆ. ಮಕ್ಕಳಿಗೆ ಏನಾದ್ರು ದೊಡ್ಡವರಾಗಿದ್ದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಮೇ ಬಿ ಜಾಬ್ ಮಾಡ್ತಿದ್ದಾರೆ. ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದೀರಿ. ಫ್ಯಾಮಿಲಿ ಜೊತೆಗೆ, ಇನ್ಲಾಸ್ ಜೊತೆಗೆ, ಪೇರೆಂಟ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದಾಡ್ಕೊಂಡು ಹೋಗ್ತಾ ಇದ್ದೀರಿ. ಫ್ಯಾಮಿಲಿ ಲೈಫ್ ಇಸ್ ಫ್ಯಾಬ್ಯುಲಸ್. ಮೊದಲಿಗಿಂತ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಜಾಸ್ತಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ. ಸ್ಪಷ್ಟವಾಗಿ ನಿಮ್ಮ ಭಾವಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅರ್ಥ ಮಾಡ್ಕೊಂಡು ಅವರು ಕೂಡ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊತಿದ್ದಾರೆ. ಹಾಗೆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ನ ನೋಡ್ತಾ ಇದ್ದೀರಿ. ಪ್ರೊಫೆಷನಲಿ ತುಂಬಾ ಗ್ರೋ ಆಗಿದ್ದೀರಿ. ಮೇ ಬಿ ಜಾಬ್ ಚೇಂಜ್ ಮಾಡಬೇಕು ಅಂತಿದ್ರೆ ಜಾಬ್ ಚೇಂಜ್ ಈಗಾಗಲೇ ಮಾಡಿದ್ದೀರಿ. ಸ್ಯಾಲರಿ ತುಂಬಾ ಹೈಕ್ ಆಗಿದೆ. ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇನ್ಕಮ್ ತುಂಬಾ ಬೆಳೆದಿದೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಗಳನ್ನ
ಇನ್ನೂ ಮಾಡಿದ್ದೀರಿ. ಮೇ ಬಿ ಪ್ರಾಪರ್ಟಿ ಬೈ ಮಾಡಿದ್ದೀರಿ. ಜಸ್ಟ್ ಸಿ ಆಲ್ ದಟ್, ವಿಜುವಲೈಸ್ ದಟ್. ಎಷ್ಟಾಗತ್ತೆ ಅಷ್ಟು ಸ್ಪಷ್ಟವಾಗಿ ವಿಜುವಲೈಸ್ ಮಾಡಿ. ಮಧ್ಯೆ ಮಧ್ಯೆ ಮನಸ್ಸು ಅತ್ತ ಇತ್ತ ಹೋದ್ರೆ ಯಾವಾಗ ನೀವು ರಿಯಲೈಸ್ ಮಾಡ್ಕೋತೀರಿ, ಮತ್ತೆ ನನ್ನ ಮಾತುಗಳ ಮೇಲೆ ನಿಮ್ಮನ್ನ ತಂದು ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. 4ನೇ ಫ್ರೇಮ್ನ ನೋಡ್ತಾ ಇದ್ದೀರಿ, ಸೋಷಿಯಲ್ ಲೈಫ್ನ ನೋಡ್ತಾ ಇದ್ದೀರಿ. ಸಮಾಜದಲ್ಲಿ ಸ್ಥಾನಮಾನ ಇನ್ನೂ ಬೆಳೆದಿದೆ. ಹೊಸ ಹೊಸ ಪರಿಚಯಗಳು ಆಗಿದ್ದಾವೆ. ಹೊಸ ಹೊಸ ಜನರ ಜೊತೆಗೆ ನೀವು ಪರಿಚಯ ಮಾಡ್ಕೊಂಡಿದ್ದೀರಿ. ಅದನ್ನೆಲ್ಲ ನೋಡ್ತಾ, ಎಲ್ಲ ಫ್ರೇಮ್ಸ್ ಗಳನ್ನ ನೋಡ್ತಾ, ಈಗ ಅಲ್ಲಿಂದಾನು ಕೂಡ ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿಂದ ಸುಮಾರು 6 ತಿಂಗಳು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಜುಲೈ ದಾಟಿದೆ, ಆಗಸ್ಟ್ ದಾಟಿದೆ, ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಆಯ್ತು, ನವೆಂಬರ್ ಆಯ್ತು, ಅಂಡ್ ಡಿಸೆಂಬರ್ 31st ವೆಲ್ಕಮ್ಸ್ ಯು ಅಂತ ಬೋರ್ಡ್ ಕಾಣಿಸ್ತಾ ಇದೆ. ಡಿಸೆಂಬರ್ 31st 2026 ಅಲ್ಲಿ ನೀವಿದ್ದೀರಿ. ಆ ಮೈಲ್ಗಲ್ನ ನೋಡ್ತಾ ಅಲ್ಲಿ ಥ್ಯಾಂಕ್ ಯು ಅಂತ ಬರಿತಾ ಇದ್ದೀರಿ. ನಿಮ್ಮ ಸೈನ್ ನ ಮಾಡ್ತಾ ಇದ್ದೀರಿ. ಈ ಪ್ರೆಸೆಂಟ್ ಟೈಮ್ ಇಂದ 1 ವರ್ಷ ಮುಂದಕ್ಕಿದ್ದೀರಿ. ಈ 1 ವರ್ಷದಲ್ಲಿ ನೀವು ಏನೇನ್ ಅಚೀವ್ ಮಾಡ್ಬೇಕಂತಿದ್ದೀರಿ ಅದೆಲ್ಲ ಅಚೀವ್ ಮಾಡಿದಿರಿ. ಪರ್ಸನಲ್ ಲೈಫ್ ಅಲ್ಲಿ 1 ವರ್ಷ ಇನ್ನೂ ಮೆಚೂರ್ಡ್ ಆಗ್ಬಿಟ್ಟಿದ್ದೀರಿ. ಬಟ್ ಬಾಡಿ ಇನ್ನೂ ಆಕ್ಟಿವ್ ಆಗಿದೆ, ಜಾಸ್ತಿ ಆಕ್ಟಿವ್ ಆಗಿದೆ, ಜಾಸ್ತಿ ಎನರ್ಜೆಟಿಕ್ ಆಗಿದ್ದೀರಿ. ತುಂಬಾ ಕಾಮ್ ಆಗಿದ್ದೀರಿ, ರಿಲ್ಯಾಕ್ಸ್ ಆಗಿದ್ದೀರಿ. ನಿಮ್ಮ ರೆಗ್ಯುಲರ್ ಯೋಗ ಪ್ರಾಣಾಯಾಮ ಅಭ್ಯಾಸಗಳನ್ನ, ಧ್ಯಾನ ಅಭ್ಯಾಸಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ. ಅಥವಾ ಫಿಟ್ನೆಸ್ಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದೀರಿ. ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದೀರಿ. ಫ್ಯಾಮಿಲಿ ಲೈಫ್ ನೋಡ್ತಾ ಇದ್ದೀರಿ. ಇಯರ್ ಎಂಡ್ ಒಳಗಡೆ ಒಂದು ಒಳ್ಳೆ ಟ್ರಿಪ್ ಹೋಗಿ ಬಂದಿದ್ದೀರಿ. ಮಕ್ಕಳು ತುಂಬಾ ಖುಷಿ ಪಟ್ಟಿದ್ದಾರೆ. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯತೆಯಿಂದ ಇದ್ದೀರಿ, ಹಾರ್ಮೋನಿಯಸ್ ಆಗಿದ್ದೀರಿ. ಫ್ಯಾಮಿಲಿಲಿ ಒಳ್ಳೆ ಬಾಂಡಿಂಗ್ ಇದೆ, ಸ್ಪಷ್ಟ ಕಮ್ಯುನಿಕೇಶನ್ ಇದೆ. ಜಸ್ಟ್ ಎಂಜಾಯಿಂಗ್ ಯೋರ್ ಫ್ಯಾಮಿಲಿ ಲೈಫ್. 3ನೇ ಫ್ರೇಮ್ ಅಲ್ಲಿ ಪ್ರೊಫೆಷನಲ್ ಲೈಫ್ ನೋಡ್ತಾ ಇದ್ದೀರಿ. ನಿಮ್ಗೆ ಪ್ರಮೋಷನ್ ಆಗಿದೆ, ಅಥವಾ ಇನ್ಕಮ್ ಜಾಸ್ತಿ ಆಗಿದೆ, ಸ್ಯಾಲ್ರಿ ಜಾಸ್ತಿ ಆಗಿದೆ, ಅಥವಾ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ. ಸಿ ಪ್ರೊಫೆಷನಲ್ ಲೈಫ್ ಅಲ್ಲಿ 1 ವರ್ಷದ ನಂತರ ಏನೇನ್ ಅಚೀವ್ ಮಾಡ್ಬೇಕು ಅಂತಿದ್ದೀರಿ ಅದೆಲ್ಲ ಅಚೀವ್ ಮಾಡಿದ್ದೀರಿ. ಆ ರೀತಿ ವಿಜುವಲೈಸ್ ಮಾಡಿ. ನಿಮ್ಮ ಸೋಷಿಯಲ್ ಲೈಫ್ ನೋಡ್ತಾ ಇದ್ದೀರಿ. ಅನದರ್ ಫ್ರೇಮ್, ಸೋಷಿಯಲ್ ಲೈಫ್. ಸಮಾಜದಲ್ಲಿ ಸ್ಥಾನಮಾನ ತುಂಬಾ ಬೆಳೆದಿದೆ. ಜನ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಸಲಹೆಗಳನ್ನು ತಗೋತಾ ಇದ್ದಾರೆ. ನೀವು ಕೂಡ ಒಳ್ಳೆ ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ದೀರಿ. ಸಮಾಜದಲ್ಲಿ ಸ್ಥಾನಮಾನ ಬೆಳೆದಿದೆ. ಹೊಸ ಹೊಸ ಪರಿಚಯಗಳು ಆಗಿದ್ದಾವೆ. ಡಿಸೆಂಬರ್ 2026 ಅಲ್ಲಿ ನಿಂತ್ಕೊಂಡು ಮುಂದೆ ನೋಡ್ತಾ ಇದ್ದೀರಿ. ಆ ಗೋಲ್ಡನ್ ಪಾತ್ ಇಸ್ ವೆರಿ ಬ್ರೈಟ್. ನಿಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ ಅಂತ ನೋಡ್ತಾ, ಈಗ 31 ಡಿಸೆಂಬರ್ 2026 ಇಂದ ವಾಪಸ್ ಹಿಂದಕ್ಕೆ ಬರ್ತೀರಿ. ಹಿಂದಕ್ಕೆ ಬರ್ತಾ ಇದ್ದಂಗೆ ಈ ಎಲ್ಲ ಫ್ರೇಮ್ಸ್ಗಳು ಏನ್ ನೋಡಿದಿರಿ ಆ ಫ್ರೇಮ್ಸ್ ಎಲ್ಲ ನಿಮ್ಮ ಒಳ ಮನಸ್ಸಲ್ಲಿ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದಾವೆ. ನೀವು ಇವಾಗ ಏನೇನ್ ನೋಡಿದಿರಿ ಅದೆಲ್ಲವೂ ಆ ಸಮಯ ಬಂದಾಗ ಆಸ್ ಇಟ್ ಈಸ್ ಮ್ಯಾನಿಫೆಸ್ಟ್ ಆಗಲಿದೆ ಅಂತ ಫೀಲ್ ಮಾಡ್ತಾ ಆ ಫ್ರೇಮ್ಸ್ ಗಳನ್ನ ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಮಾಡ್ತಾ
ಸ್ಲೋಲಿ ಕಮ್ ಬ್ಯಾಕ್, ವಾಪಸ್ ಬರ್ತಾ ಇದ್ದೀರಿ. ಯಾವ ಕಮ್ ಟು ಜುಲೈ 1st, ಆ ಮೈಲ್ಗಲ್ ನೋಡ್ತಾ ಇದ್ದೀರಿ. ಅಲ್ಲಿ ತನಕ ಎಲ್ಲ ಫ್ರೇಮ್ಸ್ಗಳನ್ನ ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಏಪ್ರಿಲ್ 1st ಬಂದಿದ್ದೀರಿ, ಫೆಬ್ರವರಿ ಮಂತಲ್ಲಿ ಬಂದಿದ್ದೀರಿ, January 1st ಬಂದಿದ್ದೀರಿ. ಅಂಡ್ ಯು ಕಮ್ ಬ್ಯಾಕ್ ಟು ದ ಪ್ರೆಸೆಂಟ್ ಟೈಮಿಗೆ ಬಂದು ಆ ಗೋಲ್ಡನ್ ಪಾತ್ ಅಲ್ಲಿ ನೀವು ಏನು ನೋಡಿದಿರಿ ಅದೆಲ್ಲವೂ ಆಸ್ ಇಟ್ ಈಸ್ ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಫೀಲ್ ಮಾಡ್ತಾ, ಜಸ್ಟ್ ಸಿ ದಟ್ ಹೋಲ್ ಥಿಂಗ್ ಇನ್ ಯೋರ್ ಮೈಂಡ್. ನಿಮ್ಮ ಬ್ರೈನ್ ಒಳಗಡೆ ಅದನ್ನೆಲ್ಲ ನೋಡ್ತಾ ನಿಧಾನವಾಗಿ ಆ ಗೋಲ್ಡನ್ ಪಾತ್ ಇಂದ ನೀವು ವಾಪಸ್ ಇವಾಗ ನೀವು ಎಲ್ಲಿ ಕೂತಿದ್ದೀರಿ ಅಲ್ಲಿ ನಿಮ್ಮ ಜಾಗಕ್ಕೆ ಬರ್ತಾ ಇದ್ದೀರಿ. ನೀವು ಇಲ್ಲಿ ಕೂತಿದ್ದೀರಿ, ಆ ಜಾಗಕ್ಕೆ ನೀವು ಬಂದಿದ್ದೀರಿ. ಮನಸಾರೆ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ಗುರು ಹಿರಿಯರಿಗೆ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಆಲ್ ಮೈ ಗುರುಸ್ ಮಾಸ್ಟರ್ಸ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿಯವರನ್ನ ನೆನೆಸ್ಕೊಳ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಮೈ ಡಿಯರ್ ಪೇರೆಂಟ್ಸ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ಸೇ ಥ್ಯಾಂಕ್ಸ್ ಟು ಯುವರ್ ಸೆಲ್ಫ್, ಯುವರ್ ಬಾಡಿ ಅಂಡ್ ಮೈಂಡ್ ವಿಚ್ ಇಸ್ ವೆರಿ ಕೋಆಪರೇಟಿವ್ ಥ್ರೂ ಔಟ್ ದ ಪ್ರಾಸೆಸ್. ಸೇ ಥ್ಯಾಂಕ್ಸ್ ಟು ಯುವರ್ ಸೆಲ್ಫ್. ಇವತ್ತಿನ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಸಹಾಯ ಮಾಡದಂತ ಎಲ್ಲ ದೃಶ್ಯ ಶಕ್ತಿಗಳಿಗೆ, ಎಲ್ಲ ಏಂಜಲ್ಸ್, ಮಾಸ್ಟರ್ಸ್, ಗೈಡ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಧಾನವಾಗಿ ಈಗ ನಿಮ್ಮ ದೇಹದ ಅರಿವಿಗೆ ಬನ್ನಿ. ಫೀಲ್ ಯೋರ್ ಬಾಡಿ. ನಿಮ್ಮ ನೀವು ಧನ್ಯತಾ ಭಾವದಿಂದ ತುಂಬಿಸ್ಕೊಂಡು ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ ಅಂತ ಹೇಳ್ತಾ ಆ ಧನ್ಯತಾ ಭಾವನ ದೇಹದ ಅಣುನಲ್ಲಿ ಫೀಲ್ ಮಾಡ್ತಾ, ನೀವು ಕೂತಿರುವಂತ ಜಾಗವನ್ನ ಫೀಲ್ ಮಾಡ್ತಾ ಒಂದು ದೊಡ್ಡ ಉಸಿರನ್ನು ಒಳತೊಂಡು ಪೂರ್ತಿ ಉಸಿರನ್ನು ಹೊರಬಿಡಿ. ನಿಧಾನವಾಗಿ ನಿಮ್ಮ ಕೈ ಕಾಲು ಬೆರಳುಗಳನ್ನು ಅಲ್ಲಾಡಿಸಿ ತಲೆನ ಸ್ವಲ್ಪ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿ. ಇನ್ನೊಂದು ದೊಡ್ಡ ಉಸಿರನ್ನು ಒಳತೊಂಡು ಪೂರ್ತಿ ಉಸಿರನ್ನು ಹೊರಬಿಟ್ಟು ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ, when you feel comfortable, slowly join your hands, rub your palms. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನ ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನ ಸ್ಪರ್ಶ ಮಾಡ್ತಾ, feeling fresh, happy, healthy, active, energetic. Slowly open your eyes, looking at your palms. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು. Great. Welcome back, everybody. So, how was the experience? Anybody want to share their experience? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನೀವೇನಾದ್ರು ಮಾತಾಡಿ ಹೇಳ್ತೀರಂದ್ರೆ ಜಸ್ಟ್ ವೇವ್ ಯುವರ್ ಹ್ಯಾಂಡ್, ವಿಡಿಯೋ ಆನ್ ಮಾಡಿಕೊಂಡು ಐ ವಿಲ್ ಅನ್ಮ್ಯೂಟ್ ಯು. ಎಸ್ ಮೇಡಮ್. ಶಕುಂತಲಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲಿಂದ ಅನ್ಮ್ಯೂಟ್ ಮಾಡಿದ್ದೀನಿ, ಅಲ್ಲಿಂದ ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಶಕುಂತಲಾ ಮೇಡಮ್ ಅಡ್ಮಿಟ್ ಆಗೋ ತನಕ ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? Anybody want to say something? How's the experience? You have to start a video and very well. Wonderful, very good, extraordinary. Oh, thank you. Beautiful journey, wonderful, very nice. We need your blessing to succeed. Their blessing ಇರಲಿ ಸರ್, ಮೇಡಮ್, ವಾಟ್ ಎವರ್, whoever I am. Very good experience. Thank you. Feeling free, found the vision of 26. Wonderful. Wonderful, great. Yes, ಶಕುಂತಲಾ ಮೇಡಮ್ ಹೇಳಿ. ಹೇಳಿ ಮೇಡಮ್, ಹೇಗೆ ಅನಿಸ್ತು? ಶಕುಂತಲಾ ಮೇಡಮ್ ಹೇಳಿ. ಚೆನ್ನಾಗಾಯ್ತು ರೀ, ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. Okay, great, great. Wonderful. Thank you so much. God bless you.
ಗ್ರೇಟ್. ಇನ್ಯಾರಾದ್ರೂ ನಿಮ್ಮ ಅನುಭವ ಶೇರ್ ಮಾಡ್ತೀರಾ? ಎನಿಬಡಿ ವಾಂಟ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸ್? ಮೀನಾ ಮೋಹನ್, ಎಸ್ ಮೇಡಮ್, ಯು ಕ್ಯಾನ್ ಮ್ಯೂಟ್ ಯೋರ್ ಸೆಲ್ಫ್. ಹೇಳಿ, ಹೇಗೆ ಅನಿಸ್ತು? ಅನ್ಮ್ಯೂಟ್ ಮಾಡಿ. ಎಸ್. First and foremost, I want to say you thank you, sir, because it's a wonderful journey. ಎಷ್ಟು ಸೊಗಸಾಗಿ ನಿಮ್ಮ ಮಾತುಗಳು ಒಂಥರ ಸೂದಿಂಗ್ ಇತ್ತು ಮನಸ್ಸಿಗೆಲ್ಲ, ರಿಲ್ಯಾಕ್ಸ್ ಆಗ್ತಾ ಇತ್ತು. ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಫ್ಯೂಚರ್ ಒಂದ್ ವರ್ಷ ಎಲ್ಲ ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಿ. ಆ ಜರ್ನಿ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ನೀವು ಯಾವ ತರ ವರ್ಡ್ಸ್ ಹೇಳ್ತಾ ಇದ್ರಿ ಆ ತರ ನಮ್ ಕಣ್ಮುಂದ್ ವಿಷನ್ ಬರ್ತಾ ಇತ್ತು. ಅದು ಎಲ್ಲ ನೋಡಿ ಒಂದೊಂದು ತಿಂಗಳು ತಗೊಂಡು ನೀವು ನಮ್ ಡ್ರೀಮ್ಸ್ ಅಚೀವ್ ಮಾಡೋ ತರ ನೀವು ಮಾಡಿದ್ರಲ್ಲ, ಅದು ನೀವು ಅದು ಹೇಳ್ತಾ ಇದ್ದಂಗೆ ವರ್ಡ್ ನಿಮ್ಮಿಂದ ಬರ್ತಾ ಇದ್ದಂಗೆ ನಮ್ಗೆ ಅದು ಫೀಲ್ ಆಗ್ತಾ ಇತ್ತು. ಹಾಗೆ ಮನ್ಸಿಗೆ ಖುಷಿ ಅನಿಸ್ತಾ ಇತ್ತು, ನಾವ್ ಅಚೀವ್ ಮಾಡಿವೇನೋ ಅನ್ನೋಂತ ಒಂದು ಫೀಲ್ ನಮ್ಮಲ್ಲಿ ಬರ್ತಾ ಇತ್ತು. ಆ ಖುಷಿಗೆ ಮನಸ್ಸು ತುಂಬಿ ಒಂಥರ ಸಂತೋಷ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನನ್ಗೆ ಗೊತ್ತಾಗ್ತಾ ಇತ್ತು ಅದ್ ಅಚೀವ್ ಮಾಡಿದೀನೇನೋ, ನನ್ನ ಅದು ಹಮ್ಮು ಬಿಮ್ಮು ನಗು ಎಲ್ಲಾನು ನಾನು ಫೀಲ್ ಮಾಡ್ಕೊಂಡೆ. ಒಂದ್ ವರ್ಷಕ್ಕೆ ಹೋಗಿ ಬಂದ್ ಒಂಥರ ಮ್ಯೂಸಿಯಂ ತರ ಅದೆಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ತೋರ್ಸಿದ್ರಲ್ಲ, ರಿಯಲಿ ಅನ್ಸ್ಪೀಕಬಲ್ ಸರ್. ನನ್ ಮಾತ್ನಲ್ಲಿ ಹೇಳಕ್ ಆಗ್ತಿಲ್ಲ ಅವನ್ನೆಲ್ಲ. ಇಂತ ಒಂದ್ ಅನುಭವ ನೀವು ಕೊಟ್ಟಿರಲ್ಲ, ಅದಕ್ಕೆ ನಾನು ಬಹಳಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೀನಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಎಸ್, ವಂಡರ್ಫುಲ್. ಸೊ ಐ ಆಮ್ ಶೋರ್ ಎಲ್ರಿಗೂ ಒಂದು ಒಳ್ಳೆ ಅನುಭವ ಆಗಿರುತ್ತೆ. ಎಲ್ಲರೂ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ವಿಜುವಲೈಸ್ ಮಾಡಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ವಿಜುವಲೈಸ್ ಆಗಿಲ್ಲ, ನೀವು ಫೀಲ್ ಮಾಡಿದಿರೋ ಕೂಡ ಅದೇನು ಫೀಲ್ ಮಾಡಿದ್ರಿ ಅದು ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂಡ್ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗತ್ತೆ. ಓಕೆ, ಸೊ ಬಿಲೀವ್ ಇನ್ ಇಟ್ ಅಂಡ್ ಜಸ್ಟ್ ಕೀಪ್ ವರ್ಕಿಂಗ್. ಗ್ರೇಟ್. ಇನ್ಯಾರಾದ್ರೂ ಏನಾದರೂ ಲಾಸ್ಟ್ ಒಂದು ಫೀಡ್ಬ್ಯಾಕ್ ತಗೊಳ್ಳೋಣ? ಯಾರಾದ್ರೂ? ಎಸ್, ನೈನಾ ಮೇಡಮ್, ಅನ್ಮ್ಯೂಟ್ ಯೋರ್ ಸೆಲ್ಫ್. ನಮಸ್ತೆ ಗುರುಜಿ. ನಮಸ್ತೆ ನೈನಾ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ನನಗೇನು ಕ್ಲಾರಿಟಿ ಇರ್ಲಿಲ್ಲ. ನಾನ್ ಲೈಫ್ ಹೇಗೆ ಏನು ಎತ್ತ ಅಂತ ಏನೇನೋ ಐಡಿಯಾ ಇರ್ಲಿಲ್ಲ ಗುರುಜಿ. ಈ ರೆಸಲ್ಯೂಷನ್ ಇವೆಲ್ಲದು ನೀವ್ ಹೇಳ್ದಾಗೇನೆ ಇವ್ರು ಅನ್ಕೊಂಡಂಗೆ ನಾನ್ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಇಷ್ಟೊತ್ತಿಗಂತೂ ಆಲ್ಮೋಸ್ಟ್ ನೀವ್ ಹೇಳಿರೋ ಕ್ಲಾರಿಟಿ, ಈಗ ನಿನ್ನೆವರೆಗೂ ನಾನು ಅನ್ಕೋತಾ ಇದ್ದೆ ನಿಮ್ ಪರ್ಸನಲಿ ಮೀಟ್ ಆಗ್ಬಿಟ್ಟು ನನ್ ಗೋಲ್ ಬಗ್ಗೆ ಫಿಕ್ಸ್ ಮಾಡ್ಕೊಂಡ್ ಬರ್ಬೇಕು ಅಂತ ಅನ್ಕೋತಾ ಇದ್ದೆ ಅಷ್ಟೇ. ನೀವು ಬೆಳಗ್ಗೆ ಅನೌನ್ಸ್ ಮಾಡ್ಬಿಟ್ರ, ನನಗೆ ಅದೊಂದು ಇನ್ನ ಚಾನ್ಸ್ ಸಿಗ್ದಂಗಾಯ್ತು. ಆಲ್ಮೋಸ್ಟ್ ನಿನ್ನೆಯಿಂದಲೇ ನಾನು ಸ್ಟೆಪ್ ಇಟ್ಬಿಟ್ಟಿದೆ. ಬಟ್ ಇವತ್ತು ಫುಲ್ ಕ್ಲಾರಿಟಿ ಸಿಕ್ತು. ನಾನ್ ಕ್ಲಾರಿಟಿ ಬಗ್ಗೆ ಕೇಳ್ಬೇಕಂತಿಲ್ಲ, ರಿಪಿಟೇಷನ್ ನಿಮ್ ಕ್ಲಾಸ್ ಕೇಳಿದ್ರು ಸಾಕು. ಮತ್ತೆ ಮತ್ತೆ ಅದು ಕಾರ್ ತಗೊಂಡ್ ಡ್ರೈವ್ ಮಾಡೋದಷ್ಟು ಖುಷಿ ಆಗುತ್ತೆ. ಇಷ್ಟ ದಿನ ಕಾರ್ ತಗೊಂಡೆ, ಈಗ ಪ್ರತಿ ಸತಿ ಅದೊಂದ್ ಮಾತ್ ನೆನಪಾಗುತ್ತೆ ಗುರುಜಿ, ನಿಮ್ದು ಕಾರ್ ತಗೊಳೋದ್ ದೊಡ್ಡದಲ್ಲ, ಅದನ್ನ ನಂತರ ಅದನ್ನ ಓಡ್ಸೋದಾಗ್ಲಿ ಅದನ್ನ ಹೇಗ್ ಮೇಂಟೈನ್ ಮಾಡೋದು ಅದು ಮೇನು ಅಂತ. ಈಗ ಅದ್ರ ಬಗ್ಗೆ ಫುಲ್ ಮೀನಿಂಗ್ ಗೊತ್ತಾಗಿದೆ. ಇನ್ ಮುಂದೆ ಓಡಿಸ್ತೀನಿ ಗುರುಜಿ. ನಿಮ್ ಬ್ಲೆಸ್ಸಿಂಗ್ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ಗುರುಜಿ. ಗ್ರೇಟ್ ನೈನಾ, ಗ್ರೇಟ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಇದೇ ತರ ಮುಂದಿನ ದಿನಗಳು ಕೂಡ ಸಾಕಷ್ಟು ಕ್ಲಾಸಸ್ ನಡೀತಾನೆ ಇರುತ್ತೆ. ಆಸ್ ಐ ಟೋಲ್ಡ್ ಯು, ಫುಲ್ ಮೂನು, ನ್ಯೂ ಮೂನ್, ಅಮಾವಾಸ್ಯೆ, ಹುಣ್ಣಿಮೆ ಧ್ಯಾನಗಳು ಫ್ರೀ ಇರುತ್ತೆ. ಅದಲ್ಲದೆ ಬೇಸಿಕ್ ಲೆವೆಲ್ದು ರೇಖೆ ಇರ್ಬೋದು, ಚಕ್ರ ಸಾಧನೆ ಇರ್ಬೋದು, ಮೈಂಡ್ ಟ್ರೈನಿಂಗ್ ಇರ್ಬೋದು, ಇಂಟ್ರೊಡಕ್ಷನ್ ಜೊತೆಗೆ ಬೇಸಿಕ್ ಲೆವೆಲ್ದು ಸೆಲ್ಫ್ ಹೀಲಿಂಗ್ ಎಲ್ಲ ಫ್ರೀ ಇರುತ್ತೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡಿ. ನಿಮ್ಗೆ ಆ ಮೆಸೇಜ್ ಸಿಕ್ಕಿದಾಗ ಬೇರೆಯವರು ಕೂಡ ಅದನ್ನ ಫಾರ್ವರ್ಡ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್ ಕ್ಯಾನ್ ಗೆಟ್ ಬೆನಿಫಿಟ್ ಔಟ್ ಆಫ್ ದೀಸ್ ಕೈಂಡ್ಸ್ ಆಫ್ ಕ್ಲಾಸಸ್. ಅಲ್ಟಿಮೇಟ್ಲಿ ನನ್ನ ಗೋಲ್ ಇರೋದು ಒಂದೇನೆ, ಕಿ ಭಗವಂತ ನಮ್ಗೆ ಎಲ್ರಿಗೂ ಒಳಗಡೆನೆ ಎಲ್ಲ ಪವರ್ಸ್ ಕೊಟ್ಟಿದ್ದಾನೆ. ಆ ಪವರ್ಸ್ಗಳು ಮಲಗಿದ್ದಾವೆ, ಅವುಗಳನ್ನ ಜಾಗೃತಗೊಳಿಸ್ಬೇಕಷ್ಟೇ. ಸೊ ನಮ್ಮ ಒಳಗಡೆ ಇರುವಂತಹ ಪವರ್ಸ್ಗಳನ್ನ ಜಾಗೃತಗೊಳಿಸಿ ನಮ್ಮ ಲೈಫ್ನ ಇನ್ನೂ ಬೆಟರ್ ಮಾಡ್ಬೋದು. ದಿಸ್ ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ಈ ಜಗತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಲೈಫ್ ತುಂಬಾ ಚೆನ್ನಾಗಿದೆ. ಇದನ್ನ ಇನ್ನೂ ಬೆಟರ್ ಮಾಡ್ಬೋದು. ನಮ್ಮಲ್ಲಿ ಯಾರಿಗೆ ಅನ್ಸತ್ತೆ ಲೈಫ್ ಇಸ್ ನಾಟ್ ಬ್ಯೂಟಿಫುಲ್, ಎಲ್ಲೋ ಒಂದ್ ಕಡೆ ನಾವು ನೆಗೆಟಿವ್ ಪಾರ್ಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ, ಪಾಸಿಟಿವ್ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಐ ಜಸ್ಟ್ try to change your focus towards positivity so that you can see many beautiful things in your life. ನಮ್ಮ ಎಲ್ಲರ ಜೀವನದಲ್ಲೂ ಕೂಡ ಒಳ್ಳೆ ಸಂಗತಿಗಳು ಸುಮಾರು ಇದ್ದಾವೆ. ಬಟ್ ಈ ಒಳ್ಳೆ ಸಂಗತಿಗಳ ಕಡೆ ನಮ್ ಗಮನ ಇಲ್ಲ ಅಷ್ಟೇ. ಸೊ ಆ ಗಮನ ಹರಿಸ್ತಾ ಇದ್ದಂಗೆ ಒಳ್ಳೆ ಸಂಗತಿಗಳು, ಒಳ್ಳೆ ನೋಟುಗಳು ಜಾಸ್ತಿ ಆಗ್ತಾ ಇರ್ತವೆ. ರೈಟ್. ಸೊ ಜಸ್ಟ್ ನಮ್ಮ ಈ ತರ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿ. ನೀವು ಕೂಡ ನಿಮ್ಮ ಸರ್ಕಲ್ ಬೇರೆ ಯಾರಿದ್ರೆ ಅವರು ಕೂಡ ಅಟೆಂಡ್ ಮಾಡಲಿ. ಫ್ರೀ ಕ್ಲಾಸಸ್ ಅಂತೂ ಎಲ್ಲರೂ ಅಟೆಂಡ್ ಮಾಡಿ, ಪದೇ ಪದೇ ಅಟೆಂಡ್ ಮಾಡಿ. ಅದರ ನೆಕ್ಸ್ಟ್ ಲೆವೆಲ್ ಪೇಡ್ ಕ್ಲಾಸಸ್ ಏನಿರುತ್ತೆ, ನಿಮ್ಗೆ ಅನುಕೂಲ ಆದ್ರೆ ಖಂಡಿತ ಅಟೆಂಡ್ ಮಾಡಿ. ಇಲ್ಲಾಂದ್ರೆ ನಥಿಂಗ್ ಟು ವರಿ. ಪೇಡ್ ಕ್ಲಾಸಸ್ ಯಾರಿಗೆ ಮಾಡಬೇಕು ಅಂತ ಇರ್ತಾರೆ ಅವ್ರು ಬರ್ತಾರೆ, ಬರ್ಲಿ. ಯಾರಿಗೆ ಬರೋಕ್ಕಾಗಲ್ಲ, ಅಬ್ಸಲ್ಯೂಟ್ಲಿ ಫೈನ್. ಬಟ್ ಫ್ರೀ ಕ್ಲಾಸಸ್ ಅಂತೂ ಎಲ್ಲರೂ ಅಟೆಂಡ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಜನರಿಗೆ
ಒಂದು ಒಳ್ಳೆ ಒಂದು ಏನೋ ನಿಮ್ಗೇನಾದ್ರೂ ಈ ಕ್ಲಾಸಸ್ ಇಂದ ಬೆನಿಫಿಟ್ ಆಗ್ತಾ ಇದೆ ಅಂದ್ರೆ ಒಂದು ಒಳ್ಳೆ ಕೆಲಸ ನಾವು ಏನ್ ಮಾಡ್ಬೋದು ಅಂದ್ರೆ ಈ ತರ ಯಾವುದೇ ಮೆಸೇಜ್ ಬಂದಾಗ ನಿಮ್ಮ ಸರ್ಕಲ್ಗಳ ನೀವು ಫಾರ್ವರ್ಡ್ ಮಾಡಿದಾಗ ನಿಮ್ ಕರ್ತವ್ಯ ನೀವು ಮಾಡ್ದಂಗೆ, ಆಮೇಲೆ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಬಿಡಿ. ಓಕೆ, ಸೊ ಒಂದು ಮೆಸೇಜ್ ನ ಫಾರ್ವರ್ಡ್ ಮಾಡಿ ಎಸ್ ಈ ತರ ಒಂದು ಕ್ಲಾಸ್ ನಡೀತಾ ಇದೆ, ನೀವು ಕೂಡ ಜಾಯಿನ್ ಆಗಿ. ಮೇ ಬಿ ಅವತ್ತಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಅವ್ರು ಜಾಯಿನ್ ಆಗ್ಬೋದು. ಅವ್ರ ಸಮಯ ಬಂದಾಗ ಅವ್ರ ಜೀವನದಲ್ಲೂ ಕೂಡ ಬದಲಾವಣೆ ಬರುತ್ತೆ. ಬಟ್ ನಮ್ಮ ಪ್ರಯತ್ನ ಮಾಡೋದು ನಾವು ನಿಲ್ಲಿಸಬಾರ್ದು. ಸೊ ಒಂದು ಸ್ಮಾಲ್ ಏನೋ ಒಂದು ಒಳ್ಳೆಯ ಕೆಲಸ ನೀವು ಮಾಡಿದ್ರೆ ನಮ್ಮ ಒಂದು ಏನು ಮೆರಿಟ್ಸ್ ಇರ್ತವೆ ಅಥವಾ ನಮ್ಮ ಪುಣ್ಯದ ಬತ್ತಳಿಕೆಯಲ್ಲಿ ಒಂದು ಬೀಜ ಇನ್ನೊಂದು ಬೀಜ ಬಿತ್ತಂಗೆ ಅಥವಾ ಇಟ್ಟಂಗೆ, ಸೊ ಅದೆಲ್ಲೋ ಒಂದ್ ಕಡೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಆಲ್ವೇಸ್ ರಿಮೆಂಬರ್, ನಾವ್ ಏನೇ ಮಾಡಿದ್ರು ಕೂಡ ಬೇರೆಯವ್ರಿಗೋಸ್ಕರ ಮಾಡ್ತಾ ಇಲ್ಲ, ನಮಗೋಸ್ಕರನೇ ಮಾಡ್ತಾ ಇದ್ದೀವಿ. ಸೊ ನೀವು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿದಾಗ ಅವ್ರಿಗೇನಾದ್ರು ಒಳ್ಳೇದಾಯ್ತು ಅಂದ್ರೆ ಓ ನಾನ್ ಮಾಡಿದೆ, ಇಲ್ಲ ನೀವು ಮಾಡಿಲ್ಲ, ನೀವು ಮಾಡಿದ್ರಿಂದ ಅವ್ರಿಗೇನಾದ್ರು ಒಳ್ಳೇದಾಯ್ತು ಅಂದ್ರೆ ಅದರ ಪುಣ್ಯದ ಫಲ ನಿಮ್ಗೆ ಸಿಗ್ತಾ ಇದೆ. ರೈಟ್, ಸೊ ಅಲ್ಟಿಮೇಟ್ಲಿ ಯು ಡೂಯಿಂಗ್ ಫಾರ್ ಯೋರ್ ಸೆಲ್ಫ್, ಅವ್ರಿಗೋಸ್ಕರ ಅಲ್ಲ. ಹಾಗಾಗಿ ನಿಮ್ಗೋಸ್ಕರ ನೀವು ಮಾಡಿದಾಗ ಬೇರೆಯವ್ರಿಗೆ ಏನಾದ್ರು ನಮ್ಮಿಂದ ಒಳ್ಳೇದಾಯ್ತು ಅಂದ್ರೆ ಆ ಆತ್ಮಿಕ ತೃಪ್ತಿ ಏನ್ ಸಿಗತ್ತಲ್ಲ ಅದನ್ನ ನೀವು ಬೆಲೆ ಕಟ್ಟಕ್ಕಾಗೋದಿಲ್ಲ ರೀ. ನೀವು ಎಷ್ಟೇ ದುಡ್ಡು ದುಡಿಬಹುದು, ಎಷ್ಟೇ ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡ್ತಿರ್ಬೋದು, ಬಟ್ ಯಾವಾಗ ಇನ್ನೊಬ್ರಿಗೆ ನಮ್ಮ ಕಡೆಯಿಂದ ಒಳ್ಳೇದಾಗ್ತಾ ಇದೆ, ಇಟ್ ಮೇ ಬಿ ವೆರಿ ಸ್ಮಾಲ್, ಬಟ್ ಅವ್ರು ಬಂದು ಥ್ಯಾಂಕ್ ಯು ಸರ್ ನಿಮ್ಮಿಂದ ಅಥವಾ ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ಈ ತರ ನನ್ಗೆ ಹೆಲ್ಪ್ ಆಯ್ತು ಅಂತಂದಾಗ ಆ ಒಳಗಡೆ ಖುಷಿ ಸಿಗತ್ತಲ್ಲ, ದಟ್ ಈಸ್ ಅಲ್ಟಿಮೇಟ್, ದಟ್ ಈಸ್ ಅಲ್ಟಿಮೇಟ್. ಅಂಡ್ ಅದರಿಂದ ದೊಡ್ಡ ಪುಣ್ಯ ಇನ್ನೊಂದು ನಾವು ಮಾಡಕ್ಕಾಗೋದಿಲ್ಲ. ಸೊ ಅಷ್ಟಾದ್ರೂ ನಾವು ಮಾಡ್ಬೋದು. ಈ ತರ ಈ ಕ್ಲಾಸಸ್ಗಳಿಗೆ ಸಾಕಷ್ಟು ಜನರಿಗೆ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ಮತ್ತೊಂದ್ಸತೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಹೊಸ ವರ್ಷ 2026 ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ, ಪ್ರೀತಿ, ಖುಷಿ ಮತ್ತೆ ಎಲ್ಲ ರೀತಿಯ ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ತರಲಿ ಅಂತ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ವೆರಿ 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 ಹ್ಯಾಪಿ ಅಂಡ್ ಪ್ರಾಸ್ಪರಸ್ 2026 to all of you. I wish all the very best and thank you so much for joining this evening with me. God bless you all. Take a very good care of yourself and just enjoy your life. Celebrate your life. Thank you so much. Good night. Shubhratri. Thank you. Thank you, everybody. God bless you all. Take care. See you.